ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಸಮಗ್ರವಾಗಿ ಎರಡು ಭಾಷೆಯ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತೆ ಚರ್ಚೆ ಮಾಡ್ತಾ ಬರ್ತಾ ಇದ್ದೀನಿ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂಥದ್ದು 255ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ಈ ಸರಣಿಯಲ್ಲಿ ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗ್ತದೆ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ, ಉಚಿತವಾಗಿ ಲಭ್ಯವಿವೆ. ಒಂದ್ಸಲ ಚೆಕ್ ಮಾಡಿ ಯಾವ್ಯಾವ ಕೋರ್ಸ್ ಲಭ್ಯವಿವೆ ಅಂತೇಳಿ. ಇವತ್ತಿನ ತರಗತಿಯಲ್ಲಿ ನಾವು 1857ರ ದಂಗೆಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. 1857ರ ದಂಗೆಯನ್ನ ಮಹಾ ಸಿಪಾಯಿ ದಂಗೆ ಅಂತ ಕೂಡ ಹೇಳ್ತಾರೆ, ಅಥವಾ ಇದನ್ನ ಇಂಡಿಯನ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೂಡ ಕರೀತಾರೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ 1857ರ ಒಂದು ದಂಗೆಯನ್ನು, ಸಿಪಾಯಿ ದಂಗೆಯನ್ನ ಕರೆಯಲಾಗ್ತದೆ ಅಂತ ನಿಮಗೆ ಗೊತ್ತಿರಲಿ. ಏನು 1757ರಲ್ಲಿ ಇವರ ಆಳ್ವಿಕೆ ಪ್ರಾರಂಭ ಆಗ್ತದೆ. ಎಕ್ಸಾಕ್ಟ್ 100 ಇಯರ್ಸ್ ನಂತರವಾಗಿ 1857ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ಭಾರತದಾದ್ಯಂತ, ಕೇವಲ ಒಂದು ಭಾಗದಲ್ಲಿ ಅಲ್ಲ, ಆಲ್ಮೋಸ್ಟ್ ಬಹುತೇಕ ಭಾರತದಾದ್ಯಂತ ಜನಪ್ರಿಯವಾಗಿರುವಂತಹ ಒಂದು ದೊಡ್ಡ ದಂಗೆ ಹೇಳ್ತದೆ. ಆ ಒಂದು ದಂಗೆ 1857ರ ದಂಗೆ. ಈ ದಂಗೆಯನ್ನ ಇತಿಹಾಸಕಾರರು ಬೇರೆ ಬೇರೆ ರೀತಿಯಾಗಿ ಕರೀತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾವಣ. ಬಟ್ ಏನೇ ಆಗಿರ್ಲಿ, 1857ರ ದಂಗೆ ಪ್ರಮುಖವಾಗಿರುವಂತಹ ಒಂದು ದಂಗೆ. ಈ ಒಂದು ದಂಗೆ ನಡೆದ್ರಿಂದ ಹಲವಾರು ಬದಲಾವಣೆಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಆಳ್ವಿಕೆ ಇತ್ತು ಭಾರತದಲ್ಲಿ, ಅಲ್ಲಿ ಆಗ್ತಾ ಹೋಯ್ತು ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಈ 1857ರ ದಂಗೆ ಆಗ್ಲಿಕ್ಕೆ ಹಲವಾರು ಕಾರಣಗಳಿವೆ. ಅದನ್ನು ನಾವು ಒನ್ ಬೈ ಒನ್ ನೋಡ್ಕೊಳ್ತಾ ಹೋದ್ರೆ, ಭಾರತವನ್ನ ರಾಜಕೀಯವಾಗಿ ಬೇರೆ ದೇಶದವರು ಬಂದು ಆಳ್ವಿಕೆ ಮಾಡ್ತಿರುವಂಥದ್ದು ಹೊಸದೇನಲ್ಲ ಭಾರತಕ್ಕೆ. ಮಧ್ಯಕಾಲೀನ ಭಾರತದಲ್ಲೂ ಕೂಡ ಹಲವಾರು ಮುಸಲ್ಮಾನ ಸಾಮ್ರಾಜ್ಯಗಳು ಭಾರತವನ್ನು ಆಳ್ವಿಕೆ ಮಾಡಿದ್ದಾವೆ. ಅವನ್ನೆಲ್ಲ ಒಪ್ಕೊಂಡಿದ್ದಾರೆ ಭಾರತೀಯರು ಎಲ್ಲರನ್ನು ಕೂಡ ಒಪ್ಕೊಂಡಿದ್ದಾರೆ. ಅವರು ಇಸ್ಲಾಂ ಆಳ್ವಿಕೆ ಸ್ಟಾರ್ಟ್ ಆದರೂ ಕೂಡ ಅವರು ಇಲ್ಲಿಗೆ ಬಂದು ಅವರು ಭಾರತೀಯರಾದರು. ಅವರು ಭಾರತ ಸಂಪತ್ತನ್ನ ದೋಚುವಂತ ಕೆಲಸವನ್ನ ಮಾಡಲಿಲ್ಲ. ದೆಹಲಿ ಸುಲ್ತಾನರಾಗಿರ್ಬೋದು, ಮೊಘಲರಾಗಿರ್ಬೋದು, ಎಲ್ಲರೂ ಕೂಡ ಭಾರತದಲ್ಲಿ ಬಂದು ಭಾರತೀಯರಾಗಿ ಭಾರತವನ್ನ ಬೆಳೆಸುವಂತಹ ಕೆಲಸವನ್ನ ಮಾಡ್ತಾ ಹೋದ್ರು. ಅದರಿಂದ ಭಾರತಕ್ಕೆ ವಿದೇಶಿ ಆಳ್ವಿಕೆ ಹೊಸದೇನಲ್ಲ. ನಾರ್ಮಲ್ ಆಗಿ ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ವಿ. ಆದರೆ ಈ ಬ್ರಿಟಿಷರ ಆಳ್ವಿಕೆ ನಮಗೆ ಬೇರೆ ಥರ ಅನ್ನಿಸ್ತು. ಯಾಕಪ್ಪ ಅಂತಂದ್ರೆ, ಇವರ ಒಂದು ಆಳ್ವಿಕೆ ಬಹಳ ಒಂದು ರೂತ್ಲೆಸ್ ಆಗಿ ಕೂಡಿತ್ತು. ರೂತ್ಲೆಸ್ ಎಕ್ಸ್ಪಾನ್ಷನ್ ಪಾಲಿಸಿ ಕರಿತೀವಿ ನಾವು. ಆ ಮಟ್ಟಕ್ಕೆ ಇವರ ಒಂದು ಎಕ್ಸ್ಪಾನ್ಷನ್ ಪಾಲಿಸಿ ಕೂಡಿತ್ತು. ರೂತ್ಲೆಸ್ ಎಕ್ಸ್ಪಾನ್ಷನ್ ಪಾಲಿಸಿ ಕರಿತೀವಿ. ಇದು ನಮಗೆ ಭಾರತೀಯರಿಗೆ ವಸ್ತು. ಭಾರತಕ್ಕೆ ಹಲವಾರು ವಿದೇಶಿಗರು ಬಂದು ಆಳ್ವಿಕೆಯನ್ನು ಮಾಡಿದ್ದಾರೆ. ದೆಹಲಿ ಸುಲ್ತಾನರು ಆಳ್ವಿಕೆ ಮಾಡಿದ್ದಾರೆ, ಮೊಘಲರು ಆಳ್ವಿಕೆ ಮಾಡಿದ್ದಾರೆ. ಆದರೂ ಕೂಡ ಭಾರತೀಯರು ಅವ್ರನ್ನ ವೆಲ್ಕಮ್ ಮಾಡಿದ್ರು. ಆದರೆ ಇವರ ಆಳ್ವಿಕೆ ಬಹಳ ವಿಭಿನ್ನವಾಗಿದೆ. ರೂತ್ಲೆಸ್ ಆಗಿ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದಾರೆ. ಭಾರತವನ್ನ ಕೊಳ್ಳೆ ಹೊಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಭಾರತಕ್ಕೆ ಮಧ್ಯಕಾಲೀನ ಇತಿಹಾಸದಲ್ಲಿ ಬಂದಂತಹ ರಾಜರುಗಳು, ದೆಹಲಿ ಸುಲ್ತಾನರಾಗಿರ್ಬೋದು, ಮೊಘಲರಾಗಿರ್ಬೋದು, ಅವರೆಲ್ಲರೂ ಕೂಡ ಆಡಳಿತಗಾರರು ಆದ ನಂತರ ಜನರೊಂದಿಗೆ ಬೆರೆತರು. ಜನರನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾ ಹೋದ್ರು. ಆದರೆ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡಿಕೊಂಡ ನಂತರ, ಆಕ್ಚುಲಿ ಅವರು ಆಳ್ವಿಕೆ ಮಾಡಕ್ಕಂತ ಬರಲಿಲ್ಲ, ಇಲ್ಲಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅಂತ ಬಂದರು. ಆದರೆ ಭಾರತದಲ್ಲಿ ಕೆಲವು ಸಂದರ್ಭಗಳು ಉಂಟಾಯಿತು. ಅದರ ಒಂದು ಲಾಭಗಳನ್ನು ಪಡೆದ್ಬಿಟ್ಟು ಅವರು ಆಳ್ವಿಕೆ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಹೋದ್ರು. ನಮ್ಮ ಕೆಲವರು ಮೋಸಗಾರಿಂದಲೇ ಅವರು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಆಳ್ವಿಕೆ ಮಾಡಿದ ನಂತರ ಅವರು ಭಾರತದ ಜನರೊಂದಿಗೆ ಅವರು ಸರಿಯಾಗಿ ಬರಲಿಲ್ಲ. ಅವರ ಮುಖ್ಯ ಉದ್ದೇಶ ಭಾರತವನ್ನು ಕೊಳ್ಳೆ ಹೊಡೆಯುವಂಥದ್ದು. ಅವ್ರಿಗೆ ಗೊತ್ತಿತ್ತು, ನಾವಿಲ್ಲಿ ಯಾವತ್ತೂ ಗಟ್ಟಿ ಉಟ್ಕೊಂಡು ಇರೋದಿಲ್ಲ, ನಾವು ಯಾವತ್ತು ಒಂದಲ್ಲ ಒಂದು ದಿವಸ ಹೋಗ್ತೀವಿ. ಅಲ್ಲಿ ಹೋಗೋದ್ರೊಳಗಡೆ ನಾವು ಈ ದೇಶವನ್ನು ಕಂಪ್ಲೀಟ್ಲಿ ದೋಚಬೇಕು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತ ಒನ್ ಆಫ್ ದಿ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಆಗಿತ್ತು, ಶ್ರೀಮಂತ ದೇಶವಾಗಿತ್ತು. ಆದರೆ ಅವರು ಹೋಗುವಾಗ ಅತ್ಯಂತ ಬಡತನ ಕಂಟ್ರಿಯನ್ನಾಗಿ ಮಾಡುವುದ್ರು. ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ
ಹಲವಾರು ಮುಸಲ್ಮಾನ ರಾಜರು ಭಾರತಕ್ಕೆ ಬಂದಾಗ, ಬಹುಮುಖ್ಯವಾಗಿ ದಿಲ್ಲಿ ಸುಲ್ತಾನರು ಮತ್ತು ಮೊಘಲರು ಆಳ್ವಿಕೆಗೆ ಬಂದಾಗ ಅವರು ಭಾರತೀಯರಾದರು. ಹಿಂದೂಗಳಾಗ್ಲಿಲ್ಲ ಅಷ್ಟೇ, ಅದು ಭಾರತೀಯರಾದರು. ಭಾರತೀಯರಾಗಿ ಆಳ್ವಿಕೆ ಮಾಡೋದು, ಜನರ ಜೊತೆಗೆ ಬೆರೆದ್ರು. ಆದ್ರೆ ಇವ್ರಂಗಲ್ಲ, ಭಾರತೀಯರು ಕೂಡ ಆಗ್ಲಿಲ್ಲ, ನಮ್ಮ ಕಲ್ಚರ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಇವರು. ಇವರ ಮುಖ್ಯ ಉದ್ದೇಶ ಭಾರತವನ್ನು ದೋಚುವಂತಹದ್ದು ಅಷ್ಟೇ ಆಗಿತ್ತು. ಆದ್ದರಿಂದ ನಮ್ಮ ಕಲ್ಚರ್ಗೆ ಇವರು ಡಿಸ್ರೆಸ್ಪೆಕ್ಟ್ ಕೊಡುವ ಕೆಲಸನೂ ಕೂಡ ಮಾಡ್ತಾ ಹೋದ್ರು. ರೆಸ್ಪೆಕ್ಟ್ ಅನ್ನ ಕೊಡ್ಲಿಲ್ಲ. ಅದು ಕೂಡ ಈ ಭಾರತೀಯರಿಗೆ ಇದು ಹೊಸದಾಗಿ ಅನಿಸ್ತು. ಏನಪ್ಪ ಇದು, ಇವರು ಭಾರತೀಯರಿಗೆ ವಿದೇಶಿಗರ ಆಳ್ವಿಕೆ ಒಂದು ಹೊಸದೇನಲ್ಲ, ಆದರೆ ಇವರ ಒಂದು ಆಳ್ವಿಕೆ ಬಹಳ ವಿಶೇಷವಾಗಿ ಹೊಸದನಿಸ್ತಾ ಇತ್ತು. ಅವರಿಗೆ ವಿಭಿನ್ನವಾಗಿತ್ತು. ಇವರ ಒಂದು ರೂತ್ಲೆಸ್ ಪಾಲಿಸಿ ಆಗಿರ್ಬೋದು, ಮತ್ತೆ ಜನರಿಗೆ ಬೇಕಾಗಿರುವಂಥದ್ದು ಈ ಟ್ಯಾಕ್ಸ್ ಅಂತ ತಗೋತಾರೆ, ಆದರೆ ಜನರಿಗೆ ಏನು ಬೇಕು ಆ ಮೂಲಭೂತ ಸೌಕರ್ಯಗಳನ್ನು ಮಾಡೋದ್ರಲ್ಲಿ ವಿಫಲರಾಗುವಂಥದ್ದು ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಹೋದ್ರು. ಮತ್ತೆ ಇವರು ಬಂದ ನಂತರ ಬಿರುದುಗಳ ರದ್ದತಿಯನ್ನ ಮಾಡಿದ್ರು, ಪಿಂಚಣಿಯನ್ನ ಕೊಡುವಂತಹದ್ದನ್ನು ರದ್ದು ಮಾಡಿದ್ರು. ರಾಜರುಗಳಿಗೆ ಪಿಂಚಣಿಯನ್ನು ಕೊಡ್ತಿದ್ರು, ಅವುಗಳನ್ನು ಕೂಡ ರದ್ದು ಮಾಡಿದ್ರು. ಮತ್ತೆ ಅವರು ರಾಜರುಗಳ ಮೇಲೆ ಬೇರೆ ಬೇರೆ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಿದ್ರು. ಅದರಿಂದ ಇವೆಲ್ಲವೂ ಕೂಡ ಭಾರತೀಯರಲ್ಲಿ ಒಂದು ನೋವುಂಟು ಮಾಡುವಂಥ ಕೆಲಸ ಕೂಡ ಹರ್ಟ್ ಆಯಿತು. ಭಾರತೀಯರ ಸೆಂಟಿಮೆಂಟ್ಸ್ಗಳಿಗೆ ಹರ್ಟ್ ಆಯಿತು. ಈಗ ಮೊಘಲರು ಅಂತಂದರೆ ಅವ್ರು ಏನೇ ಆಗಿರಲಿ, ಅವರು ಸಣ್ಣ ಆಳ್ವಿಕೆ ಇದ್ದರೂ ಕೂಡ, ಕೊನೆಗೆ ನಂತರದ ಮೊಘಲರು ಅವರ ಆಳ್ವಿಕೆ ಕೆಲವು ಪ್ರದೇಶಗಳಿಗೆ ಸೀಮಿತ ಆಗಿದ್ರು ಕೂಡ ಅವರನ್ನು ಭಾರತೀಯ ರಾಜರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು. ಆ ಮಟ್ಟಕ್ಕಿತ್ತು. ಬಟ್ ಆದರೆ ಅವರಿಗೆ ಹರ್ಟ್ ಮಾಡುವ ಕೆಲಸವನ್ನು ಇವರು ಮಾಡ್ತಾ ಹೋದ್ರು. ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಡಾಲೌಸಿ ಹೇಳ್ತಾನೆ ಮೊಘಲ್ ಚಕ್ರವರ್ತಿಯವರು ಜಿಲ್ ಹಿ ಇಲಾಯಿ, ದಟ್ ಮೀನ್ಸ್ ನಾನು ಶಾರ್ಡ್ ಆಫ್ ದಿ ಗಾಡ್, ನಾನು ದೇವರ ನೆರಳು ಅಂತೇಳಿ ಅವರು ಬಿರುದುಗಳನ್ನು ಹೊಂದ್ತಾ ಇದ್ರು. ಡಾಲೌಸಿ ಹೇಳ್ತಾನೆ, ನೀವು ಯಾವುದೇ ಕಾರಣಕ್ಕೂ ಈ ಜಿಲ್ ಹಿ ಇಲಾಯಿ ಎನ್ನುವಂಥ ಒಂದು ಬಿರುದನ್ನು ಹೊಂದುವಂತಿಲ್ಲ ಅಂತೇಳಿ ಅನುಮತಿಸುವುದಿಲ್ಲ ನಾವು ಅಂತೇಳಿ ಅವ್ನು ಹೇಳ್ತಾನೆ. ನೋಡ್ರಿ, ಇದೆಲ್ಲ ಹೇಳಿದಾಗ ಭಾರತೀಯರಿಗೆ ಒಂದು ಸೆಂಟಿಮೆಂಟ್, ಭಾರತೀಯರಲ್ಲಿ ಒಂದು ಸೆಂಟಿಮೆಂಟ್ಸ್ಗಳಿಗೆ ಹರ್ಟ್ ಆಗುವಂಥ ಕೆಲಸ ಆಗ್ತದೆ. ಇವ್ರು ಏನಪ್ಪ ಒಂದು ಟೈಟಲ್ಸ್ಗಳನ್ನು ಇಟ್ಕೊಳ್ಳೋಕೆ ಬಿಡೋದಿಲ್ಲ ರಾಜರಿಗೆ ಎನ್ನುವಂಥ ಒಂದು ಮೈಂಡ್ಸೆಟ್ ಕೂಡ ಇವ್ರ ವಿರುದ್ಧವಾಗಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಮತ್ತು ಎಕನಾಮಿಕಲಿ ನೋಡಿದಾಗ, ಆರ್ಥಿಕವಾಗಿ ನೋಡಿದಾಗ, ಅವರು ಭಾರತವನ್ನು ಆರ್ಥಿಕವಾಗಿ ಉದ್ಧಾರ ಮಾಡಬೇಕಂತ ಬಂದಿಲ್ಲ. ಭಾರತವನ್ನು ಆರ್ಥಿಕವಾಗಿ ಶೋಷಣೆ, ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ಬಂದಿದ್ದಾರೆ. ಭಾರತವನ್ನು ದೋಚಬೇಕು, ಎಷ್ಟು ಬೇಕೋ ಎಷ್ಟಾಗುತ್ತೋ ಅಷ್ಟು ದೋಚಬೇಕಂತ ಬಂದಿದ್ದಾರೆ. ಆದ್ದರಿಂದ ಇವರ ದೋಚುವಿಕೆ ಏನಿತ್ತು ಅದು ಭಾರತೀಯರನ್ನ ಕಡು ಬಡತನಕ್ಕೆ ತಳ್ಳಿಬಿಡ್ತು. ಇವನ್ ಅವರು ಭಾರತದಲ್ಲಿ ಆಳ್ವಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ, ಪ್ಲಾಸ್ಟಿಕ್ ಕದನ, ಬಕ್ಸರ್ ಕದನ ನಂತರವೂ ಕೂಡ ಅವರು ಆಡಳಿತಗಾರರಾದರೂ ಕೂಡ ಅವರ ಒಂದು ಮನಸ್ಥಿತಿ, ಈ ಒಂದು ಲಾಭದಾಯಕ ಮನಸ್ಥಿತಿ ಬದಲಾವಣೆ ಆಗಲಿಲ್ಲ. ಬರೀ ಲಾಭ 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 ಇವೆಲ್ಲವೂ ಕೂಡ. ಮತ್ತೆ ಅವ್ರು ಬಂದಾಗ ಅವರ ಲಾಭಕ್ಕೋಸ್ಕರ ಯಾರನ್ನು ಬೇಕಾದರೂ ಅವರು ಬಲಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಭಾರತದ ಕೃಷಿಯನ್ನ ಕೆಡವುದ್ರು. ಕಂಪ್ಲೀಟ್ ಆಗಿ ಸ್ವಾವಲಂಬಿಯಾಗಿರ್ತಕ್ಕಂಥ ಗ್ರಾಮೀಣ ಆರ್ಥಿಕತೆಯನ್ನು ವಿನಾಶ ಮಾಡಿದ್ರು. ಭಾರತದಲ್ಲಿ ಕರಕುಶಲ ವಸ್ತುಗಳನ್ನ ಕಂಪ್ಲೀಟ್ಲಿ ನಾಶ ಮಾಡಿದ್ರು. ಅವರ ಲಾಭಕ್ಕೋಸ್ಕರ ಭಾರತದ ಒಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿದ್ರು. ಅವರಿಗೆ ಮಾರುಕಟ್ಟೆ ಆಗ್ಬೇಕು ಭಾರತ, ಆ ಮಟ್ಟಕ್ಕೆ ನಮ್ಮ ಒಂದು ಟೇಸ್ಟ್ ಅನ್ನೇ ಕಂಪ್ಲೀಟ್ಲಿ ಬದಲಾವಣೆ ಮಾಡ್ಕೊಂಡು ಅವ್ರಿಗೆ ಹೇಗೆ ಬೇಕು ಭಾರತವನ್ನು ಆಗಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋದ್ರು. ಕಂಪ್ಲೀಟ್ಲಿ ಲಾಭದಾಯಕ ಮೈಂಡ್ ಸೆಟ್ ಅಲ್ಲಿ ಅವರು ಇರ್ತಾ ಹೋದ್ರು. ಆ ರೀತಿಗಿತ್ತು ಇವೆಲ್ಲವೂ ಕೂಡ ಭಾರತೀಯರನ್ನ ಬಡವರನ್ನಾಗಿ ಮಾಡ್ತಾ ಹೋಯ್ತು. ಮತ್ತೆ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಅಂತಂದ್ರೆ ಇಂಡಸ್ಟ್ರಿಯಲೈಸೇಷನ್ ಆಗಬೇಕು. ಆದ್ರೆ ಇವ್ರು ಬಂದಾಗ ನೋಡಿ, ಡಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಹೋಯ್ತು. ಇಂಡಸ್ಟ್ರಿಗಳು ನಾಶ ಆದವು, ಇದ್ದವೂ ನಾಶ ಆದವು. ಇವ್ರೇನು ಹೊಸದಾಗಿ ಸ್ಟಾಪ್ ಮಾಡಲಿಲ್ಲ, ಇದ್ದವೂ ನಾಶ ಮಾಡಿದ್ರು. ಅವರು ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ಗೋಸ್ಕರ ಮಾಡ್ಕೊಂಡ್ರು ಅವ್ರ ದೇಶದಲ್ಲಿ ಅಷ್ಟೇ, ನಮ್ಮ ದೇಶದಲ್ಲಿ ಮಾಡಲಿಲ್ಲ ಅವರು. ಮತ್ತೆ ಈ ಬಂಡವಾಳ ಶಾಹಿಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಡಲೇ ಇಲ್ಲ. ಇವೆಲ್ಲವೂ ಕೂಡ ಭಾರತದಲ್ಲಿ ಜಾಬ್ಗಳನ್ನು ಕ್ರಿಯೇಟ್ ಮಾಡಲಿಲ್ಲ. ಭಾರತದಲ್ಲಿ ಎಲ್ಲರೂ ಕೂಡ ಬಡತನಕ್ಕೆ ತಳ್ಳಲ್ಪಟ್ರು, ರೈತರು ಕೂಡ ಬಡತನಕ್ಕೆ ತಳ್ಳಲ್ಪಟ್ರು. ಬಹಳ ಕಷ್ಟ ಆಯಿತು. ಮತ್ತೆ ಏನು ಮಾಡಿದ್ರು ಇವರು, ಸ್ಥಳೀಯ ಆಡಳಿತಗಾರಗಳನ್ನ, ಹಲವಾರು ನೇಟಿವ್ ರೂಲ್ಸ್ಗಳನ್ನ ಸೋಲಿಸುವ ಮುಖಾಂತರವಾಗಿ ಅಲ್ಲಿದ್ದಂತಹ ಆರ್ಮಿಯವರೆಲ್ಲ ಏನು ಸೈನಿಕರು ಇರ್ತಾ ಇದ್ರು ಅವರೆಲ್ಲರೂ ಕೂಡ ಜಾಬ್ಲೆಸ್ ಆಗ್ತಾ ಹೋದ್ರು. ಎಲ್ಲವೂ ಕಾರಣದಿಂದ ಕೂಡ ಇವ್ರು ಮತ್ತೆ ಅತಿ ಹೆಚ್ಚು ಟ್ಯಾಕ್ಸ್ಗಳನ್ನ ಹಾಕ್ತಾ ಇದ್ರು. ಇವೆಲ್ಲವೂ ಕೂಡ ಇಡೀ ಭಾರತವೇ ಬಡತನಕ್ಕೆ ಜಾರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವ್ರ ಕಾಲದಲ್ಲಿ. ಇದು ಕೂಡ ಒಂದು ಕಾರಣ ಬಡತನಕ್ಕೆ ಜಾರದು. ಮತ್ತು ಇನ್ನೊಂದು ಅವ್ರದ್ದು ಮೇನ್ ಇಂಟೆನ್ಷನ್ ಏನಪ್ಪ ಅಂದ್ರೆ, ಭಾರತದಲ್ಲಿ ಕ್ರಿಶ್ಚಿಯನೈಸೇಷನ್ ಮಾಡುವಂಥದ್ದು, ಕ್ರೈಸ್ತ ಧರ್ಮದ ಮತಾಂತರ ಏನಿದೆ ಅದು ದೊಡ್ಡ ಮಟ್ಟಕ್ಕೆ ಆಗ್ತಾ ಹೋಯಿತು. ನಾರ್ಮಲ್ ಆಗಿ ಆಗಲಿಲ್ಲ. ಭಾರತದಲ್ಲಿ ಭಾರತೀಯರು ಅವ್ರು ಏನು ಮಾಡಬೇಕಿತ್ತು, ಕ್ರೈಸ್ತ ಧರ್ಮದ ಬಗ್ಗೆ ಭಾರತದಲ್ಲಿ ತಿಳಿಯಲ್ಬಿಟ್ಟು ಅಕ್ಸೆಪ್ಟ್ ಅನ್ಬೇಕಿತ್ತು. ಆದರೆ ಇನ್ನೊಂದು ಫೋರ್ಸ್ಫುಲಿ ಕನ್ವರ್ಷನ್ ಮಾಡುವಂಥದ್ದು, ಮತ್ತೆ ಬೇರೆ ಬೇರೆ ರೀತಿಯಾಗಿ ಮೈಂಡ್ ಸೆಟ್ ಅಲ್ಲಿ ಮಿಷನರಿ ಆಕ್ಟಿವಿಟಿಗಳನ್ನು ಮಾಡುವಂಥದ್ದನ್ನು ಕೂಡ ಮಾಡ್ತಾ ಹೋದ್ರು.
ಮಿಷನರಿಗಳಿಗೆ ಈ ಕ್ರೈಸ್ತೀಕರಣ ಮಾಡೋದಕ್ಕೆ ಸರ್ಕಾರವೇ ಬೆಂಬಲವನ್ನು ಕೊಡ್ತು, ಸರ್ಕಾರವೇ ಬೆಂಬಲಕ್ಕೆ ನಿಂತ್ಕೊಳ್ತು ಕ್ರೈಸ್ತ ಧರ್ಮದ ಮತಾಂತರಕ್ಕೋಸ್ಕರ. ಮತ್ತೆ ಭಾರತದಲ್ಲಿ ಕೆಲವು ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ಇವೆಲ್ಲವೂ ಕೂಡ ಭಾರತದ ಒಂದು ಕಲ್ಚರಲ್ಲಿ ಅವನ್ನ ಡಿವಿನಿಟಿ ಅಂತ ನಂಬಿದ್ರು, ದೈವೀಕರಣ ಅಂತ ನಂಬಿದ್ರು. ಅವೆಲ್ಲ ಮೂಢನಂಬಿಕೆ ಇರ್ಬೋದು. ಬಟ್ ಆದರೆ ಧರ್ಮ ಅಂತ ಬಂದಾಗ ಅವೆಲ್ಲ ನಮ್ಮ ಧರ್ಮದ್ದು, ಇದು ನಮ್ಮ ಧರ್ಮದ ಭಾಗ ಅಂತ ನಂಬಿದ್ರು. ಇವರು ಅಧಿಕಾರಕ್ಕೆ ಬಂದ ನಂತರ ಏನು ಮಾಡಿದ್ರು, ಸತಿ ನಿರ್ಮೂಲನೆ ಮಾಡಿದ್ರು, ಬಾಲ್ಯ ವಿವಾಹ ನಿಷೇಧ ಮಾಡಿದ್ರು, ವಿಧವೆ ಪುನರ್ವಿವಾಹಕ್ಕೆ ವಿಡೋ ರೀಮ್ಯಾರೇಜ್ಗೆ ಅವರು ಅನುಮತಿಯನ್ನು ಕೊಡ್ತಾ ಹೋದ್ರು. ಇವೆಲ್ಲವೂ ಕೂಡ ಭಾರತದಲ್ಲಿ ಭಯ ಹುಟ್ಟಿಸಿದ್ರು. ಏನಪ್ಪ ಇದು, ನಮ್ಮ ಕಲ್ಚರ್ಗೆ ಅವರು ಇದು ಮಾಡ್ತಿದ್ದಾರೆ, ನಮ್ಮ ಕಲ್ಚರಲ್ಲಿ ಸತಿ ಪದ್ಧತಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು, ಅದನ್ನೇ ಬ್ಯಾನ್ ಮಾಡ್ತಾ ಇದ್ದಾರೆ, ಏನಪ್ಪ ನಮ್ಮ ಧರ್ಮದಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಮತ್ತು ಅವರು ಕ್ರೈಸ್ತ ಧರ್ಮವನ್ನು ಯಾವ ರೀತಿ ಬೇಕೋ ಆ ರೀತಿ ಬಹಳ ರೂತ್ಲೆಸ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವ್ರಿಗೆ ಬರ್ತಾ ಹೋದ್ರು. ಮತ್ತು ಅದರಿಂದ ಜನರು ಅನ್ಕೊಳ್ತಾ ಹೋದ್ರು. ಈ ಬ್ರಿಟಿಷರ ಆಳ್ವಿಕೆನ ಏನು ಮಾಡಿದ್ರೆ ಕಲಿಯುಗ ಎಂಡ್ ಆಗುತ್ತೆ, ಮತ್ತೆ ನಮ್ಮ ದೇಶಕ್ಕೆ ರಾಮರಾಜ್ಯ ಬರುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಕೂಡ ಸ್ಟಾರ್ಟ್ ಆಗ್ತೈತಿ. ಏನಪ್ಪ ಇದು ಕಲಿಯುಗ, ಇವರ ಒಂದು ಆಳ್ವಿಕೆಯನ್ನು ನಾವು ಎಂಡ್ ಮಾಡಿದ್ರೆ ಕಲಿಯುಗ ಎಂಡ್ ಆಗ್ತದೆ, ಮತ್ತೆ ನಾವು ರಾಮರಾಜ್ಯಕ್ಕೆ ನಮ್ಮ ದೇಶದಲ್ಲಿ ಮತ್ತೆ ರಾಮರಾಜ್ಯ ಬರುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಕೂಡ ಜನರಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು. ಆ ಮಟ್ಟಕ್ಕೆ ಇವರ ಒಂದು ಆಳ್ವಿಕೆ ರೂತ್ಲೆಸ್ ಆಳ್ವಿಕೆ ಇತ್ತು. ಉದಾಹರಣೆ ಕೊಡ್ಬೋದು ನೋಡಿ, ಯಾವ ಮಟ್ಟಕ್ಕೆ ಕ್ರಿಶ್ಚಿಯನ್ ಧರ್ಮವನ್ನು ಭಾರತದಲ್ಲಿ ಪ್ರಮೋಟ್ ಮಾಡಬೇಕು ಅಂತ ಟ್ರೈ ಮಾಡೋದಂತಂದ್ರೆ ಅದಕ್ಕೆ ಇಲ್ಲಿ ಅಫಿಷಿಯಲಿ ಹೇಳ್ತಾರೆ. ಕಂಪನಿಯ ಇತಿಹಾಸಕಾರ ವಿಲಿಯಂ ಗ್ರಾಂಟ್ ಅವರು ಹೇಳ್ತಾರೆ, ಅವರು ಕಾಮನ್ಸ್ ಮನೆ ಹೌಸಲ್ಲಿ ಪಾರ್ಲಿಮೆಂಟಲ್ಲಿ, ಇಂಗ್ಲೆಂಡ್ನ ಪಾರ್ಲಿಮೆಂಟಲ್ಲಿ ಘೋಷಣೆ ಮಾಡ್ತಾರೆ, ಭಾರತವನ್ನ ಕ್ರಿಶ್ಚಿಯನ್ ಧರ್ಮವಾಗಿ ಪರಿವರ್ತಿಸುವುದು ದೈವಿಕ ವಿಧಿ ಕಾರ್ಯವಾಗಿದೆ ಅಂತ ಹೇಳ್ತಾರೆ. ಇಟ್ ವಾಸ್ ಡಿವೈನ್ಲಿ ಆರ್ಡೈನ್ಡ್ ಟಾಸ್ಕ್ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾ ಇಂಟು ಕ್ರಿಶ್ಚಿಯಾನಿಟಿ ಅನ್ನುವಂಥ ಒಂದು ಮೈಂಡ್ ಸೆಟ್. ಯಾವ ರೀತಿ ನೋಡ್ರಿ, ಇವರು ಭಾರತವನ್ನ ಯಾವ ರೀತಿಯಾಗಿ ಕ್ರೈಸ್ತೀಕರಣ ಮಾಡಬೇಕು ಅಂತೇಳಿ ಹೋರಾಟವನ್ನು ಟ್ರೈ ಮಾಡ್ತಾ ಇದ್ರು ಅಂತೇಳಿ ಅವರು ಪಾರ್ಲಿಮೆಂಟಲ್ಲಿ ಇದ್ಕೊಂಡು ಹೇಳ್ತಾರೆ. ಪಾರ್ಲಿಮೆಂಟಲ್ಲೇ ಒಂದು ಮಾಹಿತಿನ ಕೊಡ್ತಾರೆ, ಯಾವ ಮಟ್ಟಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಭಾರತದಲ್ಲಿ ಅಂತೇಳಿ. ಮತ್ತೆ ಲಾರ್ಡ್ ವಿಲಿಯಂ ಬೆಂಟಿಕ್ ಕೂಡ ಏನ್ ಮಾಡ್ತಾನೆ, ಮತಾಂತರ ಆದರೂ ಕೂಡ ಆ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಏನಿತ್ತು ಆಸ್ತಿಯನ್ನ ಕೊಡುವಂಥದ್ದು ಅದನ್ನ ಕ್ಲೈಮ್ ಮಾಡಬಹುದು ಅಂತೇಳಿ ಅದನ್ನ ಆ ಕಾನೂನು ತಂದಾಗ ಜನರಿಗೆ ಬೇಜಾರಾಗುತ್ತೆ. ಏನಪ್ಪ, ಇವರು ಬೇರೆ ಧರ್ಮಕ್ಕೆ ಹೋದ್ರು ಕೂಡ ನಮ್ಮ ಧರ್ಮದ್ದೇ ಇವರಿಗೆ ಕಾನೂನು ಬೇಕಾ, ನಮ್ಮ ಧರ್ಮದ ಥರನೇ ಇವರಿಗೆ ಆಸ್ತಿ ಹಕ್ಕುಗಳನ್ನು ಕೊಡುವಂಥದ್ದಾ ಅಂತೇಳಿ ಬೇಜಾರಾಗ್ತದೆ. ಮತ್ತು ಇನ್ನೊಂದು ಡಾಲೌಸಿ ಅವರ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಒಂದು ನೀತಿ ಏನಿತ್ತು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಏನಿತ್ತು, ಅದು ಕೂಡ ಭಾರತೀಯ ಎಲ್ಲ ಧರ್ಮದವರಿಗೂ ಕೂಡ ಆಲ್ಮೋಸ್ಟ್ ಭಾರತದಲ್ಲಿ ಎಲ್ಲ ಧರ್ಮದವರು ಕೂಡ ಆಳ್ವಿಕೆನ ರಾಜರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಧರ್ಮದ ಹೊರತಾಗಿಯೂ ಕೂಡ ಅವರ ಭಾವನೆಗಳಿಗೆ, ಭಾರತೀಯರ ಭಾವನೆಗಳಿಗೆ ನೋವನ್ನುಂಟು ಮಾಡುವಂಥ ಕೆಲಸವನ್ನ ಈ ಒಂದು ಕೆಲವು ನೀತಿಗಳು ಮಾಡ್ತಾ ಹೋದ್ರು. ಆದ್ದರಿಂದ ಇವೆಲ್ಲವೂ ಕೂಡ ಸಾಂಸ್ಕೃತಿಕವಾಗಿ ಈ ಒಂದು 1857ರ ದಂಗೆಗೆ ಒಂದು ಕ್ಯಾಟಲಿಸ್ಟ್ ತರ ಮೀನ್ಸ್ ಸ್ಪೀಡ್ ಆಗಿ ಏನು ದಂಗೆ ದೊಡ್ಡ ಮಟ್ಟಕ್ಕೆ ಹರಡಲಿಕ್ಕೆ ಕ್ಯಾಟಲಿಸ್ಟ್ ತರ ಇವೆಲ್ಲ ಕಾರಣಗಳು ಕೂಡ ವೇಗವರ್ಧಕವಾಗಿ ಪಾತ್ರವನ್ನು ನಿರ್ವಹಿಸಿದ್ವು ಅಂತೇಳಿ. ದಿಸ್ ಗ್ರೇಟ್ ಅನ್ರೆಸ್ಟ್ ಪೇವ್ಡ್ ಎ ಕ್ಯಾಟಲಿಸ್ಟ್ ರೋಲ್ ಫಾರ್ ದಿ ಲೇಟರ್ ಡೇ ರಿವೋಲ್ಟ್ ಇನ್ 1857ಗೆ ಇವೆಲ್ಲವೂ ಕೂಡ ಕ್ಯಾಟಲಿಸ್ಟ್ ತರ ವರ್ಕ್ ಮಾಡೋದು ಅಂತೇಳಿ ಹೇಳ್ಬೋದಾಗ್ತದೆ. ಈ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದಲೂ ಕೂಡ ಹಲವಾರು ರೀತಿಯಾಗಿ ನಾಗರಿಕ ದಂಗೆಗಳನ್ನ ಭಾರತದಲ್ಲಿ ಎದುರಿಸಿದ್ದಾರೆ. ಆದರೆ ಅವೆಲ್ಲವನ್ನು ಕೂಡ ಅವರು ಅವರದ್ದೇ ರೀತಿಯಲ್ಲಿ ಹತ್ತಿಕ್ಕಿದ್ರು. ಬಿಕಾಸ್ ಅವೆಲ್ಲಕ್ಕೆ ಒಂದು ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿರ್ತಾ ಇತ್ತು. ಅವೆಲ್ಲವನ್ನು ಕೂಡ ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾ ಹೋದ್ರು. ಈ ಹತ್ತಿಕ್ಕುವಂಥದ್ದು ಯಾರು ಹತ್ತಿಕ್ಕಿದ್ರು? ಭಾರತೀಯ ಸೈನಿಕರೇ ಏನು ಸೇರ್ಕೊಂಡಿದ್ರು ಅವರೇ ಹತ್ತಿಕ್ತಾ ಇದ್ರು ಇವೆಲ್ಲವನ್ನು ಕೂಡ ಅವರ ಆರ್ಡರ್ ಮೇರೆಗೆ. ಇಲ್ಲಾಂದ್ರೆ ಸಂಬಳ ಕೊಡ್ತಾ ಇರಲಿಲ್ಲ, ಅವ್ರು ಹೇಳ್ದಂಗೆ ಕೇಳಬೇಕಿತ್ತು. ಅದರಿಂದ ಇವೆಲ್ಲವೂ ಕೂಡ ಭಾರತೀಯ ಸಿಪಾಯಿಗಳು ಗಮನಿಸ್ಕೊಂತ ಇದ್ರು. ಏನಪ್ಪ, ನಮ್ಮವ್ರನ್ನೇ ಹತ್ತಿಕ್ಲಿಕ್ಕೆ ನಮ್ಮನ್ನು ಯೂಸ್ ಮಾಡ್ಕೊಳ್ತಾವ್ರಲ್ಲ, ಇವ್ರು ನಮ್ಮನ್ನೇ ಬಿಡಲ್ಲ ಅಂತೇಳಿ. ಮತ್ತು ಭಾರತೀಯ ಸಿಪಾಯಿಗಳಿಗೆ ಏನು ಅವರು ಒಳ್ಳೆ ಸಂಬಳ ಕೊಡ್ತಾ ಇರಲಿಲ್ಲ. ಮತ್ತು ಅದರಲ್ಲೂ ಕೂಡ ತಾರತಮ್ಯ. ಭಾರತೀಯ ಸಿಪಾಯಿಗಳು ಅವರ ಕೆಲಸವನ್ನ ಮಾಡಿದ್ರು ಕೂಡ ಭಾರತೀಯ ಸಿಪಾಯಿಗಳಿಗೆ ಕರೆಕ್ಟಾಗಿ ಒಂದು ಬಟ್ಟ ಮೀನ್ಸ್ ಅಲೋವೆನ್ಸ್ಗಳನ್ನು ಕೊಡ್ತಾ ಇರಲಿಲ್ಲ. ಯುದ್ಧಗಳಿಗೆ ಹೋದ್ರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳನ್ನ ಕೊಡ್ತಾ ಇರಲಿಲ್ಲ, ಎಲ್ಲ ಒತ್ಕೊಂಡು ಹೋಗ್ಬೇಕಿತ್ತು. ಆದರೆ ಅವರ ಸೈನಿಕರು ಮಾತ್ರ ಎಲ್ಲವನ್ನು ಕೂಡ ಅವರು ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು, ಎಕ್ಸ್ಟ್ರಾ ಅಲೋವೆನ್ಸ್ಗಳನ್ನು ಕೊಡ್ತಾ ಇದ್ರು. ಡಿ ಎಲ್ಲ ಇತ್ತು ಅವರಿಗೆ, ಭಾರತೀಯರಿಗೆ ಏನೂ ಇರಲಿಲ್ಲ. ಅದರಲ್ಲೂ ಕೂಡ ತಾರತಮ್ಯ ಎಲ್ಲವೂ ಕೂಡ ಇತ್ತು. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರು. ಬಹುಮುಖ್ಯವಾಗಿ ಸಿಪಾಯಿಗಳಿಗೆ ಬಹಳ ವಿಭಿನ್ನವಾಗಿ ಇವರ ಒಂದು ತಾರತಮ್ಯ ನೀತಿ ಮತ್ತು ಇವರ ನೀತಿಗಳು ಪ್ರಮುಖವಾಗಿ ಪ್ರಭಾವವನ್ನು ಬೀರ್ತಾ ಹೋದ್ವು, ಇಂಪ್ಯಾಕ್ಟ್ ಮಾಡ್ತಾ ಹೋದ್ವು.
ಹಲವಾರು ಸಿಪಾಯಿ ದಂಗೆಗಳು ಭಾರತದಲ್ಲಿ ಆಗಿವೆ ಇದಕ್ಕಿಂತ ಮುಂಚಿತವಾಗಿಯೇ. ಅದರಲ್ಲಿ ಒಂದೇನಂತಂದ್ರೆ 1765ರಲ್ಲಿ ಮೊದಲ ಬಾರಿಗೆ ಸಿಪಾಯಿ ಮಿಟಿನಿ ಆಗುತ್ತೆ. ಇದು ಭಾರತೀಯರು ಇದ್ದಿದ್ದಲ್ಲ ದಂಗೆ, ಇದು ಬ್ರಿಟಿಷ್ ಅವರ ಒಂದು ಸೈನಿಕರು ಇದಿರುವಂತ ಒಂದು ದಂಗೆ. ಬುರ್ಹಾನ್ಪುರದಲ್ಲಿ ರಾಬರ್ಟ್ ಕ್ಲೈವ್ ವಿರುದ್ಧ ಮೊದಲ ಬಾರಿಗೆ ದಂಗೆ ಇದ್ರು. ಇದನ್ನ ವೈಟ್ ಮ್ಯೂಟಿನಿ ಅಂತ ಕರೀತಾರೆ, ವೈಟ್ ಮ್ಯೂಟಿನಿ. ಮತ್ತೆ ಇನ್ನೊಂದು ವೈಟ್ ಮ್ಯೂಟಿನಿ 1859 to 61 ಅಲ್ಲಿ ಒಂದು ವೈಟ್ ಮ್ಯೂಟಿನಿ ಆಗುತ್ತೆ, ಅದು ಬೇರೆ, ಈ ವೈಟ್ ಮ್ಯೂಟಿನಿ ಬೇರೆ. ಇದು ಮೊದಲ ಬಾರಿಗೆ ಆಗಿರುವಂಥದ್ದು, ಫಸ್ಟ್ ಸಿಪಾಯಿ ಮ್ಯೂಟಿನಿ. ಇದು ಮೊದಲ ಸೈನಿಕ ದಂಗೆ ಅಂತ ಕರಿತೀವಿ. ರಾಬರ್ಟ್ ಕ್ಲೈವ್ ವಿರುದ್ಧವಾಗಿ ಎದ್ದಿರುವಂಥದ್ದು, ಭಾರತೀಯರಿದ್ದಿಲ್ಲ ಇಲ್ಲಿ, ಅದಕ್ಕೆ ಇದನ್ನ ವೈಟ್ ಮ್ಯೂಟಿನಿ ಅಂತ ಕರೀತಾರೆ. ಮೊದಲ ಬಾರಿಗೆ ಭಾರತೀಯ ಸೈನಿಕರು ದಂಗೆದಿದ್ದು ಯಾವುದಾಗಪ್ಪ ಅಂದ್ರೆ ಭಾರತೀಯರು ಫಸ್ಟ್ ಇಂಡಿಯನ್ ಸಿಪಾಯಿ ಮ್ಯೂಟಿನಿ ವಾಸ್ 1806ರ ವೆಲ್ಲೂರು ಮ್ಯೂಟಿನಿ. ವೆಲ್ಲೂರು ದಂಗೆ ಅದು ಮೊದಲ ಬಾರಿಗೆ ಭಾರತೀಯರು ದಂಗೆದಿದ್ದು. ಏನು ಡ್ರೆಸ್ ಕೋಡ್ ಮತ್ತೆ ಹೇರ್ ಕಟ್ ಮಾಡುವಂಥದ್ದು, ಗಡ್ಡೆಯನ್ನು ಬಿಡೋಂಗಿಲ್ಲ, ಹಿಂಗೆ ನಾಮಗಳನ್ನು ಹಾಕೊಳ್ಳುವಂತಿಲ್ಲ, ಇವೆಲ್ಲವನ್ನು ತಂದಾಗ ವೆಲ್ಲೂರಿನಲ್ಲಿ ದೊಡ್ಡ ಮಟ್ಟಕ್ಕೆ ದಂಗೆ ಆಗ್ತದೆ. ಮತ್ತೆ ಮೊದಲಿಂದಲೂ ಕೂಡ ಭಾರತೀಯ ಸೈನಿಕರು ಸಾಮಾಜಿಕವಾಗಿ ಸೋಷಿಯಲ್ ಆಗಿ ಡಿಸ್ಕ್ರಿಮಿನೇಷನ್ ಅನ್ನ, ತಾರತಮ್ಯವನ್ನು ಅನುಭವಿಸ್ತಾ ಇದ್ರು. ಇವೆಲ್ಲವೂ ಕೂಡ ಭಾರತೀಯ ಸೈನಿಕರಲ್ಲಿ ಬಹಳ ಬೇಜಾರ ಆಗ್ತಿತ್ತು. ನಾವು ಇವರ ಪರವಾಗಿ ಕೆಲಸವನ್ನು ಮಾಡಿದ್ರು ಕೂಡ ಬ್ರಿಟಿಷ್ ಸೈನಿಕರಿಗೆ ಕೊಡುವಂಥ ಫೆಸಿಲಿಟಿ ಬೇರೆ ಇದೆ, ನಮಗೆ ಕೊಡುವಂತಹ ಫೆಸಿಲಿಟಿಗಳು ಬೇರೆ ಇದೆ. ಅದರಿಂದ ಏನಿದು ತಾರತಮ್ಯ, ಇದನ್ನ ನಾವು ಹೋರಾಟ ಮಾಡಬೇಕು ಅಂತೇಳಿ ಅವರ ಮೈಂಡಲ್ಲಿ ಬೀಜ ಮೊದಲಿಂದ ಇತ್ತು. ಅದು ಬಿತ್ಕಂತ ಬರ್ತಾ ಇತ್ತು. ಎರಡನೇ ಬಾರಿಗೆ 1824ರಲ್ಲಿ ಬರಾಕ್ಪುರದಲ್ಲಿ ದೊಡ್ಡ ಮಟ್ಟದ ದಂಗೆ ಆಗ್ತದೆ. ಇದನ್ನೇ ನಾವು ಎರಡನೇ ಪ್ರಸಿದ್ಧ ಭಾರತೀಯ ಸಿಪಾಯಿ ದಂಗೆ ಅಂತ ಕರೀತಾರೆ. ಏನು ಬರ್ಮಾ ದಂಡಯಾತ್ರೆಯ ಸಂದರ್ಭದಲ್ಲಿ ಈ ದಂಗೆ ಇದ್ದಿರುವಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಇದ್ರ ಬಗ್ಗೆ ನಾನು ಚರ್ಚೆ ಕೂಡ ಮಾಡಿದ್ದೇನೆ. ಯುರೋಪಿಯನ್ ಪಡೆಗಳಿಗೆ ಮಾತ್ರ ಎಲ್ಲ ಸವಲತ್ತುಗಳು ಇತ್ತು. ಮತ್ತೆ ಭಾರತೀಯ ಸೈನಿಕರಲ್ಲಿ ಭಾರತೀಯ ಕಲ್ಚರ್ ಬೇರೆ ಇತ್ತು. ಒಂದು ಸಮುದ್ರವನ್ನು ದಾಟಿದ್ರೆ ನಮ್ಮ ಜಾತಿಯನ್ನ ಕಳ್ಕೊಳ್ತೀವಿ, ನಾವು ನಮ್ಮ ಒಂದು ಗೌರವವನ್ನು ಕಳ್ಕೊಳ್ತೀವಿ ಅಂತ ನಂಬಿಕೆ, ಕಾಲಪಾಣಿ ಅನ್ನುವಂಥ ಒಂದು ನಂಬಿಕೆ ಇತ್ತು. ಅದರಿಂದ ಆದರೂ ಕೂಡ ಜನರು ಇವರು ಹೋಗಿ ಯುದ್ಧವನ್ನು ಮಾಡಬೇಕಾಗಿತ್ತು, ಬೇರೆ ಆಪ್ಷನ್ ಇರಲಿಲ್ಲ. ಮತ್ತು ಅವರು ಒಂದು ಆರ್ಡರ್ ಹೊಡಿಸಿದ್ರು, ನಾವು ಯಾವ ಹೇಳಿದ್ರು ಕೂಡ ನೀವು ರೆಡಿ ಇರಬೇಕು, ಯಾವ ದೇಶಕ್ಕೆ ಬೇಕಾದ್ರೂ ನೀವು ರೆಡಿ ಇರಬೇಕು ಅಂತೇಳಿ ಒಂದು ಆರ್ಡರ್ ಕೂಡ ಇತ್ತು. ಅವೆಲ್ಲವೂ ಕೂಡ ಭಾರತೀಯ ಸೈನಿಕರಿಗೆ ಬಹಳ ಬೇಜಾರು ಅಂತರುವಂಥ ಕೆಲಸ ಕೂಡ ಮಾಡ್ತಾ ಹೋದ್ರು. ಮತ್ತು ಯುರೋಪಿಯನ್ ಪಡೆಗಳಿಗೆ ನೋಡ್ರಿ, ಸೈನ್ಯದಲ್ಲಿ ಅದರಲ್ಲಿ ಯುರೋಪಿಯನ್ ಪಡೆಗಳಿಗೆ ಸಪ್ರೇಟ್ ಸವಲತ್ತುಗಳು, ಭಾರತೀಯರಿಗೆ ಎಲ್ಲವೂ ಸೇಮೆ. ನಮ್ಮ ಭಾರತೀಯರಿಗೆ ಜಾಸ್ತಿ ಕೆಲಸ ಮಾಡ್ತಿದ್ರು, ಆದರೆ ಯುರೋಪಿಯನ್ ಮೆನ್ಸ್ಗಳಿಗೆ, ಅವರ ಸೈನಿಕರಿಗೆ ಬಹಳ ಸವಲತ್ತುಗಳನ್ನು ಕೊಡ್ತಾ ಇದ್ರು. ನಮ್ಮ ಸೈನಿಕರಿಗೆ ಯಾವ ಸವಲತ್ತುಗಳನ್ನು ಕೂಡ ಅವ್ರು ಕೊಡ್ತಾ ಇಲ್ಲ, ತಾರತಮ್ಯ ಬಹಳ ಇತ್ತು. ಮತ್ತೆ ಅಲೋವೆನ್ಸಸ್ಗಳನ್ನು ಕೂಡ ಭಾರತೀಯ ಸೈನಿಕರಿಗೆ ಕೊಡ್ತಾ ಇರಲಿಲ್ಲ, ಕೇವಲ ಇಂಗ್ಲಿಷ್ ಸಿಪಾಯಿಗಳಿಗೆ ಮಾತ್ರ ಈ ಬಟ್ಟ ಅನ್ನುವಂತಹ ಒಂದು ಅಲೋವೆನ್ಸ್ಗಳನ್ನು ಕೊಡಲಾಗ್ತಾ ಇತ್ತು. ನೋಡಿ, ಭಾರತೀಯರಿಗೆ ಕೊಡ್ತಾ ಇರಲಿಲ್ಲ. ಯಾಕೆ? ಎಲ್ಲ ಕೆಲಸ ಮಾಡ್ತಿರಲಿಲ್ಲ ಭಾರತೀಯರು ಕೂಡ, ಅವರಿಂದ ಜಾಸ್ತಿನೇ ಕೆಲಸ ಮಾಡ್ತಾ ಇದ್ರು. ಭಾರತೀಯರಿಗೆ ಸಾರಿಗೆ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತಾ ಇರಲಿಲ್ಲ. ಎಲ್ಲವನ್ನು ವೆಪನ್ಸ್ ಎಲ್ಲ ಒತ್ಕೊಂಡು ಹೋಗ್ಬೇಕಿತ್ತು ಭಾರತೀಯರು, ಅವರಿಗೆ ಮಾತ್ರ ಎಲ್ಲವನ್ನು ಕೂಡ ಕೊಡ್ತಾ ಇದ್ರು. ಹಂಗಿತ್ತು. ಮತ್ತಿನ್ನೊಂದು 1856ರಲ್ಲಿ ಸರ್ವಿಸ್ ಎನ್ಲಿಸ್ಟೆಡ್ ಆಕ್ಟ್ ಅಂತ ಒಂದು ಕಾಯ್ದೆನ ಪಾಸ್ ಮಾಡ್ತಾರೆ. ಆ ಕಾಯ್ದೆನ ಪಾಸ್ ಮಾಡಿದಾಗ ಹೇಳ್ತಾರೆ, ಈ ಮಿಲಿಟರಿ ಕ್ಯಾಂಪ್ಗಳಲ್ಲಿ, ಕಂಟೋನ್ಮೆಂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದ ಆಚರಣೆಗಳನ್ನ, ಯಾವುದೇ ಧರ್ಮದ ಪದ್ಧತಿಗಳನ್ನ ಯಾವುದೇ ಕಾರಣಕ್ಕೂ ಆಚರಣೆ ಮಾಡುವಂತಿಲ್ಲ ಅಂತೇಳಿ ನಿಷೇಧ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಕಾಯ್ದೆ ಪ್ರಾಹಿಬಿಟ್ ದಿ ಸಿಪಾಯಿಸ್ ಫ್ರಮ್ ಅಬ್ಸರ್ವಿಂಗ್ ರಿಚುವಲ್ಸ್ ಅಂಡ್ ಕಸ್ಟಮ್ಸ್ ಇನ್ ಮಿಲಿಟರಿ ಕ್ಯಾಂಪ್ಸ್ಗಳಲ್ಲಿ ಏನು ಅವ್ರು ರಿಚುವಲ್ಸ್ಗಳನ್ನ ಮಾಡ್ತಾ ಇದ್ರು ಅವುಗಳನ್ನು ರದ್ದು ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇರ್ತದೆ. ಇದೆಲ್ಲ ಅವ್ರು ನೋಡಿದಾಗ ಭಾರತೀಯ ಸಿಪಾಯಿಗಳಿಗೆ ಅನಿಸುತ್ತೆ, ಇವರು ನಮ್ಮನ್ನ ಕ್ರಿಶ್ಚಿಯನೈಸೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತವ್ರ ಅನ್ನುವಂಥ ಒಂದು ಮೈಂಡ್ ಸೆಟ್ ಕೂಡ ಭಾರತೀಯರಲ್ಲಿ ಅನುಮಾನಕ್ಕೆ ಕಾರಣ ಆಗ್ತದೆ. ಅದು ಕೂಡ ಭಾರತೀಯರು ಏನ್ ಬೇಕಾದ್ರೂ ಬಿಡ್ತಾರೆ, ಧರ್ಮ ಮಾತ್ರ ಬಿಡಲ್ಲ, ಆ ಥರ ಮೈಂಡ್ ಸೆಟ್. ಇದು ಕೂಡ ನಾವು ನೋಡ್ತಾ ಹೋಗ್ತೇವೆ. ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ ನೋಡಿ, ಏನ್ ಕೇಳಿದ್ದಾರೆ ಅಂದ್ರೆ, ದ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಆಫ್ 1856 ವಾಸ್ ಇಂಟ್ರಡ್ಯೂಸ್ಡ್ ಬೈ ಚಾರ್ಲ್ಸ್ ಕ್ಯಾನಿಂಗ್. ಹೌದು, ಅದನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು. ಇದು ಅಷ್ಟೊಂದು ಇಂಪಾರ್ಟೆಂಟ್, ಜಸ್ಟ್ ಎಕ್ಸ್ಟ್ರಾ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ. ಅಂಡರ್ ಈ ಒಂದು ಕಾಯ್ದೆ ಪ್ರಕಾರ ಎವರಿ ಇಂಡಿಯನ್ ಸೋಲ್ಜರ್ ಸಾಟಿ ಅವಶ್ಯಕ ಇದ್ದರೆ ಡಿಪ್ಲಾಯ್ಮೆಂಟ್ ಅನ್ನ ಮಾಡಲಿಕ್ಕೆ, ನೀವು ಹೋಗ್ಲಿಕ್ಕೆ ಒಪ್ಪಿಗೆ ಇರಬೇಕು ಅಂತ ಆ ಒಂದು ಈ ಕಾಯ್ದೆ ಅದನ್ನ ಹೇಳ್ತಾ ಹೋಗ್ತದೆ. ನೀವೆಲ್ಲಿ ಬೇಕಾದ್ರೂ ನಿಮಗೆ ಕಳಿಸ್ಬೋದು ಅಂತೇಳಿ. ಮತ್ತೆ ಭಾರತೀಯ ಸೈನಿಕನಿಗೆ ತನ್ನ ಸೇವಾವಧಿಯಲ್ಲಿ ಅವ್ರಿಗೆ ದೊರೆಯುತ್ತದೆ ಕೇವಲ 174 ರೂಪಾಯಿಗಳ ವೇತನ ಅಷ್ಟೇ. ಬಟ್ ಬ್ರಿಟಿಷರಿಗೆ ಬಹಳ
ಡಿಫ್ರೆನ್ಸ್ ಇತ್ತು. ಭಾರತೀಯ ಸಿಪಾಯಿಗಳಿಗೂ ಮತ್ತು ಇಂಗ್ಲಿಷ್ ಸಿಪಾಯಿಗಳಿಗೆ ಬಹಳ ಡಿಫ್ರೆನ್ಸ್, ವೇತನ ತಾರತಮ್ಯ ಇತ್ತು. ಎಲ್ಲವನ್ನೂ ಕೂಡ ಗಮನಿಸಿದ್ರು. ಇವೆಲ್ಲ ಆಲ್ ಆಫ್ ದಿ ಅಬೋ ಉತ್ತರ ಆಗ್ತದೆ. ನಂತರ 1956ರಲ್ಲಿ ಡಾಲೌಸಿಯ ನಂತರ ಕ್ಯಾನಿಂಗ್ ಅಧಿಕಾರಕ್ಕೆ ಬರ್ತಾನೆ. ಅವನ ಅಧಿಕಾರಕ್ಕೆ ಬಂದಾಗ ಕೆಲವು ವಿಚಾರಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾನೆ. ಏನು ಅನೌನ್ಸ್ಮೆಂಟ್ ಮಾಡ್ತಾನೆ, ಮತ್ತು ಕೆಲವರು ಆರ್ಮಿಯಲ್ಲಿ ಕೆಲವು ಸುಧಾರಣೆಗಳನ್ನು ತರುವಂಥ ಕೆಲಸ ಕೂಡ ಮಾಡ್ತಾ ಹೋಗ್ತಾನೆ. ಎನ್ಫೀಲ್ಡ್ ರೈಫಲ್ಸ್ಗಳಲ್ಲೂ ಕೂಡ ಹೊಸ ರೈಫಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅವೆಲ್ಲ ಏನು ಕಾಂಟ್ರವರ್ಸಿ ಇತ್ತು. ಇವನ ಕಾಲದಲ್ಲೇ ಈ ಕ್ಯಾನಿಂಗ್ ಸಂದರ್ಭದಲ್ಲೇ 1857 ರಿವೋಲ್ಟ್ ಆಗಿರುವಂಥದ್ದು. ಅದು ನೋಡ್ಕೊಳ್ತಾವ ಏನೇನಾಯ್ತು ಅಂತೇಳಿ. ಡಾಲೌಸಿಯ ನಂತರ ಕ್ಯಾನಿಂಗ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ಅವನು ನೇಮಕ ಆಗ್ತಾನೆ. ಇವನು ನೇಮಕ ಆದ ನಂತರ ಇವನು ಹಲವಾರು ಕಾಂಟ್ರವರ್ಸಿ, ನೋಡ್ರಿ, ಇವನು ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ನಂತರನೇ ಹಲವಾರು ಕಾಂಟ್ರವರ್ಸಿಯಲ್ ಅನೌನ್ಸ್ಮೆಂಟ್ಸ್ಗಳನ್ನು ಮಾಡ್ತಾ ಹೋಗ್ತಾನೆ. ಏನು ಕಾಂಟ್ರವರ್ಸಿಯಲ್ ಅನೌನ್ಸ್ಮೆಂಟ್ಸು? ಈ ಮೇಡ್ ಕಾಂಟ್ರವರ್ಸಿಯಲ್ ಅನೌನ್ಸ್ಮೆಂಟ್ಸ್ ಆಸ್ ಒಂದು, ರೆಡ್ ಫೋರ್ಟ್ ಈಸ್ ನಾಟ್ ಬಿಲಾಂಗ್ ಟು ಲೇಟರ್ ಮುಘಲ್ ಎಂಪರರ್ ಅಂತ ಹೇಳ್ತಾರೆ. ಅಂದ್ರೆ ಇಡೀ ದೇಶವನ್ನು ಆಳ್ವಿಕೆ ಮಾಡ್ತಾವ್ರೆ, ಇವ್ರಿಗೆ ಯಾಕೆ ಕೆಂಪು ಕೋಟೆ ಮೇಲೆ ಯಾಕೆ ಕಣ್ಣು? ಪಾಪ ನಂತರದ ಮುಘಲರು ಹೆಂಗೋ ಕೆಂಪು ಕೋಟೆಯಲ್ಲಿ ಬದುಕ್ತವ್ರೆ, ಸಂಸಾರ ಹಿಡ್ಕೊಂಡು ಬದುಕ್ತವ್ರೆ, ಅದ್ರ ಮೇಲೂ ಕಣ್ಣು ಇವನಿಗೆ. ಬಟ್ ಇದು ನೋಡ್ರಿ, ಅನೌನ್ಸ್ಮೆಂಟ್ ನೋಡ್ರಿ, ರೆಡ್ ಫೋರ್ಟ್ ಇಸ್ ನಾಟ್ ಬಿಲಾಂಗ್ ಟು ಲೇಟರ್ ಮುಘಲ್ ಎಂಪರರ್, ಕೆಂಪು ಕೋಟೆ ನಂತರದ ಮುಘಲ್ ಚಕ್ರವರ್ತಿಗೆ ಸೇರಿಲ್ಲ ಅಂತ ಹೇಳ್ತಾರೆ. ಪಾಪ ಅವ್ರು ಹೆಂಗೋ, ಅವರಿಗೆ ಪೆನ್ಷನ್ ನಂಬ್ಕೊಂಡು ಬದುಕ್ತವ್ರೆ, ಜೀವನ ಮಾಡ್ತವ್ರೆ, ಅವ್ರ ಮೇಲೆ ಕಣ್ಣು ಹಾಕವನೆ, ರೆಡ್ ಫೋರ್ಟ್ ಮೇಲೆ ಕಣ್ಣು ಹಾಕವನೆ. ಮತ್ತೆ ಏನು ಹೇಳ್ತಾನೆ, ಕೆಂಪು ಕೋಟೆಯನ್ನ ಈಗಲೇ ಖಾಲಿ ಮಾಡಬೇಕು, ಹ್ಯಾಸ್ ಟು ಲೀವ್. ಮೊಘಲ್ ಎಂಪರರ್ಸು ಹ್ಯಾಸ್ ಟು ಲೀವ್ ರೆಡ್ ಫೋರ್ಟ್, ಕೆಂಪು ಕೋಟೆಯನ್ನ ಖಾಲಿ ಮಾಡಬೇಕು ಅಂತೇಳಿ ಜನರು ಗಮನಿಸ್ತಾ ಇರ್ತಾರೆ. ಇಡೀ ಭಾರತವೇ ಬ್ರಿಟಿಷರ ಕಂಟ್ರೋಲ್ಗೆ ಹೋಗಿದೆ. ಇವರಿಗೆ ಪಾಪ ರಾಜರನ್ನ, ಅವರಿಗೆ ಒಳ್ಳೆ ಪೆನ್ಷನ್ಗಳನ್ನ ಕೊಟ್ಟು ಆ ಬಿಕಾಸ್ ಅವರು ರಾಜರ ಮೇಲೆ ಸೆಂಟಿಮೆಂಟ್ಸ್ಗಳು ಜನಕ್ಕೆ ಇದ್ದೇ ಇರುತ್ತೆ. ಅವ್ರು ಏನೇ ಇರಲಿ, ಅವ್ರ ಹತ್ರ ಅಧಿಕಾರ ಇಲ್ಲ ಅಂದ್ರೂ ಕೂಡ ಆ ನಾಯಕರ ಮೇಲೆ ಜನರಿಗೆ ಸೆಂಟಿಮೆಂಟ್ಸ್ ಇರುತ್ತೆ. ಬಿಕಾಸ್ ಒಂದು ಕಾಲದಲ್ಲಿ ಅವರು ನಮಗೆ ಒಳ್ಳೆ ಕೆಲಸ ಮಾಡಿರ್ತಾರೆ. ಇವತ್ತು ಮೈಸೂರು ಅರಸರು ಅಂತ ತಕ್ಷಣ ನಮಗೆ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಮೂಡ್ತಾ ಹೋಗ್ತದೆ, ಎಂತೆಂಥ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ಅವರ ಫ್ಯಾಮಿಲಿಗೆ ಆ ಗೌರವವನ್ನು ಹಂಗೆ ನಾವು ಮೇಂಟೈನ್ ಮಾಡ್ತಾ ಹೋಗ್ತೇವೆ ಅಲ್ವಾ? ಅವರು ಅಷ್ಟೇ ಮಾಡಿದ್ದು, ಅವ್ರಿಗಷ್ಟೇ ಬೆಲೆ ಕೊಡ್ಬೇಕು ಅನ್ಕೊಂತೀವ, ನಾವು ಅವ್ರ ಫ್ಯಾಮಿಲಿಗೂ ಕೂಡ, ಅವ್ರ ಮಕ್ಕಳಿಗೂ ಕೂಡ ನಾವು ಗೌರವನ ಕೊಡ್ತಾ ಹೋಗ್ತೇವೆ. ಇವತ್ತಿನ ಜನ್ರೇಷನ್ಗೂ ಕೂಡ ನಾವು ದೊಡ್ಡ ಮಟ್ಟದ ಗೌರವವನ್ನು ನಮಗೆ ನಾವು ಕೊಡ್ತಾ ಹೋಗ್ತೇವೆ. ಆದ್ದರಿಂದ ಏನೇ ಆಳ್ವಿಕೆ ಇರಲಿ ಬಿಡಲಿ, ಇವನು ಈ ಥರ ಅನೌನ್ಸ್ ಮಾಡ್ದ. ಜನರಿಗೆ ಗಮನಿಸಿದ್ರು, ಏನಪ್ಪ ಇದು ಪೆನ್ಷನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ, ಇರ್ಲಿಕ್ಕೆ ಮನೆಯನ್ನು, ಅವ್ರ ಮನೆ ಅದು ಕೆಂಪು ಕೋಟೆ, ಜನರು ಮೊಘಲ್ ಚಕ್ರವರ್ತಿ ಇರ್ಲಿಕ್ಕೆ ಒಂದು ಮನೆ ಅದು, ಅದನ್ನು ಕೂಡ ಖಾಲಿ ಮಾಡಿ ಅಂತ ಹೇಳ್ತಾವ್ರಲ್ಲ ಅಂತೇಳಿ ಜನರಿಗೂ ಕೂಡ ಇದೆಲ್ಲ ಗಮನಿಸ್ತಾ ಇರ್ತಾರೆ. ಮತ್ತೆ ಅದನ್ನ ಅನೌನ್ಸ್ ಮಾಡ್ತಾನೆ. ಮತ್ತೆ ಬಹದ್ದೂರ್ ಶಾ ಜಫರ್ ಸೆಕೆಂಡಿಂದಾನೆ ಅವ್ನು ಬಹಳ ವಯಸ್ಸಾಗಿರೋನು. ಪಾಪ ನೀನು ಮುದಿ ವಯಸ್ಸು, ಇನ್ನೇನು ಈ ಕೊನೆಯ ಎಂಡ್ ಟೈಮ್ ಅದ, ಅವನ ಜೀವನದ ಎಂಡ್ ಸಮಯ. ಅವನಿಗೆ ಈಗ ಅವನು ಕೆಂಪು ಕೋಟೆನ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅವನು? ಪಾಪ ಪೆನ್ಷನ್ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಆದರೆ ಇನ್ನೊಂದು ಇವ್ರ ಕಾಲದಲ್ಲಿ ಒಂದು ರಿಫಾರ್ಮೇಶನ್ ಏನಾಯ್ತಪ್ಪ ಅಂತಂದ್ರೆ, ಈ ಗನ್ಸ್ ಇದ್ವಲ್ಲ, ರೈಫಲ್ಸ್ಗಳನ್ನ ಹೊಸ ರೈಫಲ್ಸ್ಗಳನ್ನ ತರಲಾಯ್ತು. ಇವ್ರ ಕಾಲದಲ್ಲಿ ಹೊಸ ರೈಫಲ್ಸ್ಗಳು ಬಂದವು. ಅವುಗಳನ್ನ ಎನ್ಫೀಲ್ಡ್ ರೈಫಲ್ಸ್ ಅಂತ ಕರೀತಾರೆ. ಅಂದ್ರೆ ಅಪ್ಡೇಟೆಡ್ ಆಗಿರುವಂತ ರೈಫಲ್ಸ್. ಈ ಎನ್ಫೀಲ್ಡ್ ರೈಫಲ್ಸ್ಗಳನ್ನ ಕ್ಯಾನಿಂಗ್ ಟೈಮಲ್ಲಿ ಪರಿಚಯ ಮಾಡಲಾಗ್ತದೆ. ಈ ರೈಫಲ್ಸ್ ಅಲ್ಲಿ, ಎನ್ಫೀಲ್ಡ್ ರೈಫಲ್ಸ್ ಅಲ್ಲಿ ಒಂದು ವಿಶೇಷ ರೀತಿಯಾಗಿರುವಂತಹ ಗುಂಡುಗಳನ್ನ, ಬುಲೆಟ್ಸ್ಗಳನ್ನ ಬಳಸ್ತಾ ಇದ್ರು. ಆ ಬುಲೆಟ್ಸ್ಗಳಿಗೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಆ ಬುಲೆಟ್ಸ್ಗಳಿಗೆ ಕಂಪಲ್ಸರಿ ಏನಾಗಿರ್ತಿತ್ತು, ಈ ಹಸು ಮತ್ತು ಹಂದಿ ಮಾಂಸದ ಏನು ಗ್ರೀಸ್ ಅನ್ನ ಬಳಸ್ತಾ ಇದ್ರು. ಆ ಪಿಗ್ ಮತ್ತೆ ಹಸು ದನದ್ದು ಗ್ರೀಸ್ ಅನ್ನ ಬಳಸ್ಬಿಟ್ಟು ಅದಕ್ಕೆ ಮಾಡಿಕೊಂಡು ಅವರು ಅದನ್ನ ಹಾಕ್ಬಿಟ್ಟು ಹೊಡಿಬೇಕಿತ್ತು. ಆ ಥರದ್ದು ಈ ರೈಫಲ್ಸ್ ಇದು. ಆ ಥರ ರೈಫಲ್ಸ್ ಅನ್ನ ಅಪ್ಡೇಟ್ ಮಾಡಿದಾಗ ಒಂದು ದೊಡ್ಡ ಮಟ್ಟದ ರೂಮರ್ಸ್ ಹರಡ್ಕೊಳ್ತಾ ಹೋಯ್ತು. ಆ ಒಂದು ಏನು ಕಾರ್ಟ್ರಿಡ್ಜ್ಗಳಿಗೆ ದನದ ಕೊಬ್ಬು ಮತ್ತು ಹಂದಿ ಕೊಬ್ಬುಗಳನ್ನು ಸವರಿಸಲಾಗಿದೆ ಅಂತೇಳಿ, ಆಸ್ ದೇ ವರ್ ಕಂಟೈನಿಂಗ್ ಕೌ ಫ್ಯಾಟ್ ಅಂಡ್ ಫಿಗ್ ಫ್ಯಾಟ್ ಅಂತೇಳಿ ಜನರಿಗೆಲ್ಲ ಸೈನಿಕರಿಗೂ ಹರಡ್ಕೊಳ್ತಾ ಹೋಯ್ತು. ಯಾಕೆ ಸೈನಿಕರು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ರಪ್ಪ ಅಂತಂದ್ರೆ, ಹಸು ಅಂತ ಬಂದಾಗ ಹಿಂದೂಗಳಿಗೆ ಬಹಳ ಪವಿತ್ರವಾಗಿರುವಂತ ಒಂದು ಪ್ರಾಣಿ. ಅದರ ಕೊಬ್ಬು ಅಂದ ತಕ್ಷಣ ಅಲ್ಲಿರುವಂತಹ ಹಿಂದೂಗಳು ಯಾವುದೇ ಕಾರಣಕ್ಕೂ ಟಚ್ ಮಾಡಿ, ಬಿಕಾಸ್ ಹಸುವನ್ನು ನಾವು ದೈವೀಕೃತ ಭಾವವಾಗಿ ನಾವು ಭಾವಿಸ್ತಾ ಹೋಗ್ತೇವೆ ಹಿಂದೂಗಳು.
ಮುಸ್ಲಿಮರು ಈ ಪಿಗ್ ಏನಿದೆ, ಪಿಗ್ ಅಂತಂದ್ರೆ ಅವ್ರು ಕಂಪ್ಲೀಟ್ಲಿ ಅದು ಬಂದ್, ಅದನ್ನ ಯಾವುದೇ ಕಾರಣಕ್ಕೂ ಅದನ್ನ ಅವರು ನಿಷೇಧ, ಅವರ ಧರ್ಮದಲ್ಲೇ ಹಂದಿ ಅನ್ನೋದು ನಿಷೇಧ, ಹಂದಿ ಮಾಂಸ ನಿಷೇಧ ಕಂಪ್ಲೀಟ್ ಆಗಿ. ಹಂಗಾಗಿ ನಾವು ಯಾಕೆ ನಮ್ಮ ಧರ್ಮದಲ್ಲೇ ಆಗೋದಿಲ್ಲ ಅದು, ನಮ್ಮ ಧರ್ಮದಲ್ಲೇ ಹಂದಿಯನ್ನು ನಾವು ನಿಷೇಧ ಮಾಡೋದ್ರಿಂದ ನಾವ್ ಹೆಂಗೆ ಅದನ್ನ ಬಾಯೆಲ್ಲ ಕಚ್ಚಿಬಿಟ್ಟು ಇದು ಮಾಡೋದು, ನಾವು ಯಾವುದೇ ಕಾರಣಕ್ಕೂ ಬಳಸಲ್ಲ ಅನ್ನುವಂಥದ್ದು ಹಿಂದೂ ಮತ್ತು ಮುಸ್ಲಿಮರಲ್ಲಿ ಈ ವಿಚಾರ ಏನು. ಆ ಒಂದು ಕಾಟ್ರೇಜ್ಗಳಿಗೆ ಹಸು ಮತ್ತು ಹಂದಿಗಳ ಕೊಬ್ಬನ್ನು ಸವರಿದ್ದಾರೆ. ಹಂದಿ ಮತ್ತು ಪಿಗ್ನ ಕೊಬ್ಬನ್ನ ಈ ಒಂದು ಇದನ್ನ ಗ್ರೀಸ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಅಂದಾಗ ಅಂತ ಅದು ಜನರಲ್ಲಿ ಬಹಳ, ಸೈನಿಕರಲ್ಲಿ ಬಹಳ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಹೋಗ್ತದೆ. ಸೈನ್ಯವು, ಸರ್ಕಾರವೂ ಕೂಡ ಬಂದ್ ಹೇಳಲ್ಲ ಇವೆಲ್ಲ ಅಂದ್ರೆ ಇದು ಸರಿ ಅಂತ, ಇದು ನಿಜ ಅಂತ ಹೇಳಲ್ಲ, ಸುಳ್ಳು ಅಂತ ಹೇಳಲ್ಲ, ಸರ್ಕಾರ ಕೂಡ ಸುಮ್ಮನಿರ್ತದೆ. ಅವ ಜನರಲ್ಲಿ, ಸೈನಿಕರಲ್ಲಿ ಇನ್ನೂ ಕೂಡ ಈ ಭಾವನೆ, ಹಿಂದೂಗಳು ನಾವು ಹಸುವನ್ನ ದೈವವಾಗಿ ಭಾವಿಸ್ತೀವಿ ಇವರು ಮುಸ್ಲಿಮರು, ಮುಸ್ಲಿಂ ಸಿಪಾಯಿಗಳು ನಾವು ಹಂದಿ ನಮ್ಮ ಧರ್ಮದಲ್ಲಿ ನಿಷಿದ್ಧ, ಅದನ್ನ ನಾವು ಹೆಂಗೆ ಮುಟ್ಟೋದು, ನಮ್ಮ ಧರ್ಮನೇ ಹಾಳಾಗುತ್ತೆ, ಈ ರೀತಿಯಾಗಿ ಅವ್ರು ಮೈಂಡ್ ಸೆಟ್ ಥಿಂಕ್ ಮಾಡಿರ್ತಾರೆ. ಸರ್ಕಾರ ಕೂಡ ಏನನ್ನೂ ಕೂಡ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾವಲ್ಲ. ಹಂಗಾಗಿ ಬಹಳ ರಚ್ಚಿಗೆ ಹೇಳ್ತಾರೆ ಸೈನಿಕರು, ಭಾರತೀಯ ಸೈನಿಕರು ರಚ್ಚಿಗೆ ಹೇಳ್ತಾರೆ. ಡಿಸೆಂಬರ್ 1856ರಲ್ಲಿ ಈ ಹೊಸ ರೀತಿಯಾಗಿರುವಂತಹ ಎನ್ಫೀಲ್ಡ್ ರೈಫಲ್ಸ್ಗಳನ್ನ ಪರಿಚಯ ಮಾಡ್ತಾನೆ ಕ್ಯಾನಿಕ್. ಅದನ್ನು ಕೂಡ ಎಕ್ಸಾಮ್ಸ್ ಕೇಳಿದ್ದಾರೆ ನೋಡಲ್ಲಿ. ವೆನ್ ವಾಸ್ ದ ನ್ಯೂ ಎನ್ಫೀಲ್ಡ್ ರೈಫಲ್ ವಿತ್ ಗ್ರೀಸ್ಡ್ ಕಾರ್ಟ್ರಿಡ್ಜಸ್ ಇಂಟ್ರಡ್ಯೂಸ್ಡ್ ಇನ್ ದ ಬ್ರಿಟಿಷ್ ಇಂಡಿಯನ್ ಆರ್ಮಿ? ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿ ಗ್ರೀಸ್ ಮಾಡಿದಂತಹ ಕಾರ್ಟ್ರಿಡ್ಜ್ಗಳನ್ನು ಹೊಂದಿರುವಂತಹ ಹೊಸ ಎನ್ಫೀಲ್ಡ್ ರೈಫಲ್ ಅನ್ನ ಯಾವಾಗ ಪರಿಚಯ ಮಾಡಲಾಗಿದೆ ಅಂತಂದ್ರೆ ಡಿಸೆಂಬರ್ 1856ರಲ್ಲಿ ಪರಿಚಯ ಮಾಡಲಾಗಿದೆ. ಇವೇ ನೋಡ್ರಿ, ಇದು ಹೊಸ ರೈಫಲ್ಲು. ಈ ಕಾರ್ಟ್ರಿಡ್ಜ್ಗಳಿದೆ, ಇದಕ್ಕೆ ಹಂದಿ ಮತ್ತು ಹಸದ ಕೊಬ್ಬಿನ ಒಂದು ಗ್ರೀಸನ್ನು ಬಳಸ್ತಾ ಇದ್ರು ಅಂತೇಳಿ ಸೈನಿಕರಲ್ಲಿ ಒಂದು ವದಂತಿ ಅದು ಹರಡ್ತಾ ಇತ್ತು. ಈ ಗ್ರೀಸ್ಡ್ ಕಾರ್ಟ್ರಿಡ್ಜ್ ಇದೇ ಪ್ರಮುಖ ಒಂದು ತಕ್ಷಣದ ಕಾರಣ. ಹಲವಾರು ಭಾರತೀಯರಿಗೆ ಇವ್ರ ಮೇಲೆ ಬಹಳ ಕೋಪ ಇತ್ತು. ಆದರೆ ಒಂದು ಸಡನ್ ಒಂದು ಔಟ್ ಬ್ರೇಕ್ ಆಗ್ಲಿಕ್ಕೆ ಒಂದು ಕಾರಣ ಬೇಕಿತ್ತಲ್ಲ, ಇಮಿಡಿಯೇಟ್ ಕಾಸ್ ಬೇಕಿತ್ತಲ್ಲ ಈ ಒಂದು ಔಟ್ ಬ್ರೇಕ್ ಆಗ್ಲಿಕ್ಕೆ, ಅದು ಈ ಗ್ರೀಸ್ ಕಾರ್ಟ್ರಿಡ್ಜೇ ಕಾರಣ ಆಗ್ತದೆ. ಸೈನಿಕರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಈಗ ನಾರ್ಮಲ್ ದಂಗೆಗಳಿದ್ರೆ, ಬೇರೆಯವರು ಯಾರೋ ಸಾಮಾನ್ಯ ಜನರು ದಂಗೆ ಇದ್ರೆ ಈಸಿಯಾಗಿ ಅದನ್ನು ಹತ್ತಿಕ್ತಾರೆ. ಬಿಕಾಸ್ ಸೈನಿಕರ ಹತ್ರ ವೆಪನ್ಸ್ಗಳಿರ್ತದೆ, ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇರ್ತದೆ, ಹತ್ತಿಕ್ತಾರೆ. ಆದರೆ ಅಲ್ಲಿರುವಂತಹ ಸೈನಿಕರ ದಂಗೆ ಇದ್ದರೆ ಅದು ಬ್ರಿಟಿಷರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತದೆ. ಬಿಕಾಸ್ ಅವರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ, ವೆಪನ್ಸ್ ಹೆಂಗೆ ಬಳಸಬೇಕು ಅಂತ ಗೊತ್ತಿರುತ್ತೆ. ಅದರಿಂದ ಅದು ದೊಡ್ಡ ತಲೆನೋವು. ಇದು ಯಾವಾಗ ಈ ಒಂದು ಡೌಟ್ಸ್ ಈ ಕಾರ್ಟ್ರಿಡ್ಜ್ಗಳನ್ನು ಯೂಸ್ ಮಾಡ್ತಾವ್ರೆ ಗ್ರೀಸ್ಡ್ ಅಂತೇಳಿ ಅಂಥದ್ದು ಇದಾದಾಗ ಅದನ್ನು ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಅವ್ರು ಟ್ರೈ ಮಾಡೋದಿಲ್ಲ. ಅವಾಗ ಏನು ಮಾಡ್ತಾರೆ, ಭಾರತೀಯ ಸಿಪಾಯಿಗಳು ಪ್ಲಾನಿಂಗ್ ಮಾಡ್ಕೊಳ್ತಾರೆ. ಪ್ಲಾನಿಂಗ್ ಮಾಡ್ಕೊಳ್ತಾ 57 ಸ್ಟಾರ್ಟಿಂಗಿಂದನೂ ಕೂಡ ಪ್ಲಾನಿಂಗ್ ಮಾಡ್ಕೊಳ್ತಾ ಹೋಗ್ತಾರೆ. ಏನು ಮಾಡ್ತಾರಪ್ಪ ಅಂದರೆ, ಒಂದು ಬಿಕಾಸ್ ನೇರವಾಗಿ ಹೇಳೋಕ್ಕಾಗಲ್ಲ, ನೇರವಾಗಿರೋ ಒಂದು ಗುಂಪು ಕರ್ಕೊಂಡು ಬನ್ನಿ ನಾವೆಲ್ಲ ದಂಗೆ ಮಾಡೋದಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, 1957 ಸಮ್ಮರಲ್ಲಿ ನಾವು ದಂಗೆ ಹೇಳಬೇಕು ಈ ವಿಚಾರದಲ್ಲಿ, ಯಾವುದೇ ಕಾರಣಕ್ಕೂ ಈ ಗ್ರೀಸ್ಡ್ ಕಾರ್ಟ್ರಿಡ್ಜ್ಗಳನ್ನು ಬಳಸಲ್ಲ ಅಂತೇಳಿ ನಾವೆಲ್ಲರೂ ಕೂಡ ದಂಗೆ ಇದ್ದರೆ ಅದನ್ನು ವಾಪಸ್ ತಗೊಳ್ತಾರೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಕೂಡ ನಮ್ಮ ಸೈನಿಕರಲ್ಲಿ ಇತ್ತು. ಅದಕ್ಕೇನು ಮಾಡ್ತಿದ್ರು, ಅದನ್ನು ನೆಕ್ಸ್ಟ್ ಸಮ್ಮರಲ್ಲಿ ದಂಗೆಳನ ಅಂತೇಳಿ ಪ್ಲಾನಿಂಗ್ ಮಾಡ್ತಾಯಿದ್ರು. ನೆಕ್ಸ್ಟ್ ಸಮ್ಮರಲ್ಲಿ ಬೇಸಿಗೆಯಲ್ಲಿ ದಂಗೆಳನ ಅಂತ ಪ್ಲಾನಿಂಗ್ ಮಾಡ್ತಿದ್ರು. ಅದನ್ನು ಹೆಂಗೆ ಪ್ಲಾನಿಂಗ್ ಮಾಡ್ತಾಯಿದ್ರು ಎಲ್ಲೂ ಕೂಡ ಹೇಳಂಗಿರ್ಲಿಲ್ಲ. ಅವ್ರೇನು ಮಾಡ್ತಾಯಿದ್ರು, ಎಲ್ಲರೂ ಕೂಡ ಸೇರಿ ಒಂದು ದಂಗೆ ಹೇಳೋಣ ನೆಕ್ಸ್ಟ್ ಸಮ್ಮರಲ್ಲಿ, ಅದಕ್ಕೆ ಈಗ ಪ್ಲಾನಿಂಗ್ ಮಾಡ್ತಿದ್ರು. ಏನಾದ್ರು ಹೇಳ್ಬೇಕಂತಿದ್ದಾಗ ಚಪಾತಿಗಳು ಮತ್ತು ಲೋಟಸ್ ಹೂವುಗಳ ಮುಖಾಂತರವಾಗಿ ಆ ಕಂಟೋನ್ಮೆಂಟ್ಗಳಲ್ಲಿ, ಬೆಟಾಲಿಯನ್ಗಳಲ್ಲಿ ಅವರ ನಡುವೆ ರಹಸ್ಯವಾಗಿ ಯಾವಾಗ ಪ್ಲಾನಿಂಗ್ ಮಾಡೋದು, ಯಾವಾಗ ದಂಗೆ ಹೇಳಬೇಕು ಅಂತೇಳಿ ಚಪಾತಿಗಳಲ್ಲಿ ಬರೆದ್ಬಿಟ್ಟು ಅಥವಾ ಲೋಟಸ್ ಹೂಗಳಲ್ಲಿ ಬರೆದ್ಬಿಟ್ಟು ಅದನ್ನು ಪ್ರಸಾರ ಮಾಡ್ತಿದ್ರು. ಅದನ್ನು ಬ್ರಿಟಿಷರಿಗೆ ಗೊತ್ತೇ ಆಗಲಿಲ್ಲ. ಚಪಾತಿಗಳಲ್ಲಿ ಬರೆದ್ಬಿಟ್ಟು ಯಾವಾಗ ದಂಗೆ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ತಿದ್ದಾರೆ ಅಂತೇಳಿ ಬ್ರಿಟಿಷರಿಗೆ ಗೊತ್ತಾಗಲಿಲ್ಲ. ಆ ರೀತಿಯಾಗಿ ಚಪಾತಿಗಳನ್ನು ಬಹಳ ಅದ್ಭುತವಾಗಿ ಬಳಸ್ಕೊಂಡ್ರು ಭಾರತೀಯ ಸೈನಿಕರು. ಅದರಿಂದ ನೆಕ್ಸ್ಟ್ ಅವರು ಪ್ಲಾನಿಂಗ್ ಮಾಡಿದ್ದು ಸಮ್ಮರಲ್ಲಿ, 1957 ಸಮ್ಮರಲ್ಲಿ ಮಾಡೋಂಥ ಪ್ಲಾನಿಂಗ್ ಹಾಕೊಂಡ್ರು. ಅದರಿಂದ ಒಂದು ಎಕ್ಸಾಂಪಲ್ ಪ್ರಶ್ನೆಗಳು ನೋಡ್ರಿ, ಮಧ್ಯಪ್ರದೇಶದಲ್ಲಿ ದ ಸಿಂಬಲ್ ಆಫ್ 1857 ಇಂಡಿಪೆಂಡೆನ್ಸ್ ಸ್ಟ್ರಗಲ್ ವಾಸ್ ಲೋಟಸ್ ಮತ್ತು ಚಪಾತಿಗಳನ್ನು ಬಳಸ್ಕೊಂಡ್ರು. ಇದು ಸಿಂಬಲ್ ಅಂತ ಕರೀತಾರೆ. ಇಂಡಿಪೆಂಡೆನ್ಸ್ ಸ್ಟ್ರಗಲ್ಗೆ ಒಂದು ಸಿಂಬಲ್ ಅಂತ ಕರೀತಾರೆ. ಈ ಲೋಟಸ್ ಮತ್ತು ಚಪಾತಿಗಳನ್ನು ಬಳಸ್ಕೊಂಡು ಅವರು 1857 ಸಮ್ಮರಲ್ಲಿ ದಂಗೆಗೆ ಪ್ಲಾನ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳು ನೋಡಿ. ಹೂ ವಾಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಡ್ಯೂರಿಂಗ್ ದಿ ರಿವೋಲ್ಟ್ ಆಫ್ 1857? 1857 ದಂಗೆಯ ಸಂದರ್ಭದಲ್ಲಿ
ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರಪ್ಪ ಅಂದ್ರೆ ಕ್ಯಾನಿಂಗ್, ಲಾರ್ಡ್ ಕ್ಯಾನಿಂಗ್. ಇನ್ನೊಂದು ಪ್ರಶ್ನೆ, ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್ ಡ್ಯೂರಿಂಗ್ ದ ರಿವೋಲ್ಟ್ ಆಫ್ 1857? ನೋಡಿ, ಇದನ್ನು ಕೂಡ ಹೇಳಿದ್ದಾರೆ ನೋಡ್ರಿ. 1857 ದಂಗೆ ಆಗ್ಬೇಕಾದ್ರೆ ಬ್ರಿಟಿಷರ ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅಲ್ಲಿ ಬ್ರಿಟನ್ ಅಲ್ಲಿ ಅಂತ ಕೇಳಿದಾಗ ಪಾಮರ್ಸ್ಟನ್ ಅಂತಿದ್ರು ಅಂತೇಳಿ ಜಸ್ಟ್ ಗೊತ್ತಿರಲಿ. ಇದನ್ನೇ ನೋಡಿ, ಇದನ್ನು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳೋರು, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತೇಳಿ, ಅಂಥವನ್ನ ಕೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಪ್ರಶ್ನೆ ಕೇಳೋರು ನೋಡ್ರಿ, ಅಸರ್ಷನ್ ಮತ್ತು ರೀಸನ್ ಕೇಳಿದ್ದಾರೆ. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಬ್ರೋಕ್ ಔಟ್ ಇನ್ ಇಂಡಿಯಾ ಇನ್ 1857 ಸೂನ್ ಆಫ್ಟರ್ ದಿ ಡಿಪರ್ಚರ್ ಆಫ್ ಲಾರ್ಡ್ ಡಾಲೌಸಿ ಫ್ರಮ್ ಇಂಡಿಯಾ. ಡಾಲೌಸಿ ಭಾರತದಿಂದ ಅವನ ಅಧಿಕಾರಾವಧಿ ಮುಗಿದು ಹೋದ ನಂತರ ಭಾರತದಲ್ಲಿ 857 ದಂಗೆ ಆಯಿತು ಅಂತೇಳಿ ಹೇಳ್ತಾರೆ. ಹೌದು, ಸರಿ ಇದೆ. ಲಾರ್ಡ್ ಡಾಲೌಸಿ ಸ್ವಾಧೀನ ನೀತಿಯು ತೀವ್ರ ಅಸಮಾಧಾನವನ್ನು ಉಂಟು ಮಾಡಿತ್ತು. ಲಾರ್ಡ್ ಡಾಲೌಸಿಯವರ ನೀತಿಗಳು ಭಾರತೀಯರಲ್ಲಿ ತೀವ್ರ ಒಂದು ಡಿಸ್ಕಂಟೆಂಟ್ಗೆ ಕಾರಣ ಆಗಿತ್ತು, ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಅದು ಕೂಡ ಕಾರಣ ಹೌದು. ಅದರಿಂದ ಎರಡೂ ಕೂಡ ಸರಿ ಅಂತ ಹೇಳೋದಾಗುತ್ತೆ. ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ ಹೇಳ್ಬೋದಾಗ್ತದೆ. 1857 ಸಮ್ಮರಲ್ಲಿ ಪ್ಲಾನಿಂಗ್ ಮಾಡಿದರು. ಎಲ್ಲ ಭಾರತೀಯ ಸೈನಿಕರು ಪ್ಲಾನಿಂಗ್ ಅನ್ನು ಮಾಡ್ಕೊಳ್ತಾ ಇದ್ರು. ಚಪಾತಿಗಳು ಮತ್ತು ಲೋಟಸ್ ಫ್ಲವರ್ಗಳ ಮುಖಾಂತರವಾಗಿ ಈ ಮಾಹಿತಿಗಳನ್ನು ರವಾನೆ ಮಾಡ್ಕೊಳ್ತಾ ಇದ್ರು. ಆದರೆ ಅದಕ್ಕಿಂತ ಮುಂಚಿತವಾಗಿ, ಪ್ಲಾನಿಂಗ್ ಮಾಡೋದಕ್ಕಿಂತ ಮುಂಚಿತವಾಗಿ ಮಂಗಲ್ ಪಾಂಡೆ ಅನ್ನೋನು ದಂಗೆ ಎದ್ಬಿಟ್ಟ. ವಿಚಾರ ಪ್ಲಾನಿಂಗ್ ಮಾಡಿರಲಿಲ್ಲ, ಇವನಿಗೆ ಗೊತ್ತಿಲ್ಲ. ಅದು ಪ್ಲಾನಿಂಗ್ ಮಾಡ್ತಾ ಇದ್ರು, ಎಲ್ಲ ದೊಡ್ಡ ಮಟ್ಟಕ್ಕೆ ದಂಗೆಗಳನ್ನ ಅಂತೇಳಿ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ರು. ಆದರೆ ಮಂಗಲ್ ಪಾಂಡೆ ಅನ್ನೋನು ಬರಾಕ್ಪುರ ಕಂಟೋನ್ಮೆಂಟ್ ಅಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ. ಅವನೇನ್ ಮಾಡ್ದ, ಈ ವಿಚಾರದಲ್ಲಿ ತಮ್ಮ ಘಟಕದ ಸಾರ್ಜೆಂಟ್ ಮೇಜರ್ಗೆ ಗುಂಡು ಹಾರಿಸ್ತಾನೆ. ನಾನು ಯಾವುದೇ ಕಾರಣಕ್ಕೂ ಕಾಟೇಜನ್ನು ಬಳಸಲ್ಲ ಅಂತೇಳಿ ಗುಂಡು ಹಾರಿಸ್ಬಿಡ್ತಾನೆ. ಮಾರ್ಚ್ 29, 1857 ಗುಂಡು ಹಾರಿಸುವ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಈ ಒಂದು ನ್ಯೂಸನ್ನು ಬ್ರಿಟಿಷರು ಲೀಕ್ ಮಾಡಲಿಲ್ಲ. ಮಂಗಲ್ ಪಾಂಡೆಯನ್ನ ಬಹಳ ಗೌಪ್ಯವಾಗಿ ಬಂಧಿಸಿ ಅವನನ್ನು ಯಾರಿಗೂ ಗೊತ್ತಿಲ್ಲದಂಗೆ ಏಪ್ರಿಲ್ 8ರಂದು ಅವನನ್ನು ಒಂದು ಪಿರಂಗಿಗೆ ಇಟ್ಟು ಅವನನ್ನು, ಉದಾಹರಣೆಗೆ ಹೇಳ್ತಾರೆ ಹೆಂಗೆ ಸತ್ತ ಅಂತ ಕೆಲವು ಹೇಳ್ತಾರೆ, ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಪಿರಂಗಿಯಲ್ಲಿ ಮಂಗಲ್ ಪಾಂಡೆ ದೇಹವನ್ನು ಇಟ್ಟು ಪಿರಂಗಿನ ಬ್ಲಾಸ್ಟ್ ಮಾಡೋದಂತೆ. ಮಂಗಲ್ ಪಾಂಡೆಯ ದೇಹ ಛಿದ್ರ ಆಗಿ ಆಯ್ತು ಅಂತೇಳಿ ಹಲವಾರು ಇತಿಹಾಸಕಾರರು ಹೇಳ್ತಾರೆ ಅವ್ನು ಹೆಂಗೆ ಸತ್ತ ಆಯ್ತು ಅಂತೇಳಿ. ಬಟ್ ಈ ಸುದ್ದಿಯನ್ನು ಸೋರಿಕೆ ಮಾಡಲೇ ಇಲ್ಲ ಅವರು. ಈ ಸುದ್ದಿ ಏನಾದ್ರು ಸೋರಿಕೆ ಆದರೆ ಇದು ಬೇರೆ ಸೈನಿಕರು ಕೂಡ ಇದನ್ನ ಫಾಲೋ ಮಾಡೋ ಚಾನ್ಸಸ್ ಇರುತ್ತೆ ಅಂತೇಳಿ ಈ ಸುದ್ದಿಯನ್ನು ಅವರು ಲೀಕ್ ಮಾಡಲಿಲ್ಲ. ಬಿಡಿಸರು ಬಹಳ ಸೀಕ್ರೆಟ್ ಆಗಿ ಇದನ್ನ ಅವನನ್ನು ಮುಗಿಸಿದ್ರು. ಅದರಿಂದ ಈ ಗ್ರೀಸ್ಡ್ ಕಾಟೇಜ್ಗಳ ಬಳಕೆಯನ್ನು ವಿರೋಧ ಮಾಡಿ ಮೊದಲ ಬಾರಿಗೆ ಭಾರತದಲ್ಲಿ ಹುತಾತ್ಮದವರು ಯಾರಪ್ಪ ಅಂತಂದರೆ, ಫಸ್ಟ್ ಮಾರ್ಟಿರ್ ಯಾರಪ್ಪ ಅಂದರೆ ಭಾರತದಲ್ಲಿ, ಅದು ಮಂಗಲ್ ಪಾಂಡೆ. ಬರಾಕ್ಪುರದ ಮಂಗಲ್ ಪಾಂಡೆ. ಅವನನ್ನು ಏಪ್ರಿಲ್ 8, 1857 ಅವನನ್ನು ಕೊಲ್ಲಲಾಯಿತು. ಮಂಗಲ್ ಪಾಂಡೆ ಇವರೇ ನೋಡ್ರಿ. ಆದರೆ ಏನಿದು ಪ್ಲ್ಯಾನ್ ಮಾಡಿದ್ರಲ್ಲ ನಮ್ಮ ಭಾರತೀಯ ಸೈನಿಕರು, ಏನು ಪ್ಲ್ಯಾನ್ ಮಾಡಿದ್ರಲ್ಲ ಸಮ್ಮರಲ್ಲಿ ಮಾಡಬೇಕು ಅಂತೇಳಿ, ಆ ಪ್ಲ್ಯಾನಿಂಗಲ್ಲಿ ಇದಿರಲಿಲ್ಲ. ಇವನು ಮೊದಲೇ ದಂಗೆ ಎದ್ಬಿಟ್ಟ ಒಬ್ಬನೇ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು. ಬಿಫೋರ್ ದ ಔಟ್ಬ್ರೇಕ್ ಆಫ್ ರಿವೋಲ್ಟ್, ನೆಕ್ಸ್ಟ್ ಮೀರತ್ನಲ್ಲಿ ಔಟ್ಬ್ರೇಕ್ಗಿಂತ ಮುಂಚಿತವಾಗಿ ಮಂಗಲ್ ಪಾಂಡೆ 8 ಏಪ್ರಿಲ್ 1857 ಇವನನ್ನು ಎಲ್ಲಿ ಸಾಯಿಸಲಾಯಿತು ಅಂದರೆ ಬರಾಕ್ಪುರದಲ್ಲಿ. ಮಂಗಲ್ ಪಾಂಡೆ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಅಟ್, ಮಂಗಲ್ ಪಾಂಡೆಯ ಒಂದು ಇನ್ಸಿಡೆಂಟ್ ಎಲ್ಲಾಯಿತು, ಬರಾಕ್ಪುರದಲ್ಲಿ ಆಯಿತು, ಬಂಗಾಳದಲ್ಲಿ. ಇನ್ನೊಂದು ಪ್ರಶ್ನೆ ಕೇಳೋರು ನೋಡಿ, APSC ಆಂಧ್ರ ಪ್ರದೇಶದಲ್ಲಿ ಕೇಳೋರೆ. APSC ಅಸ್ಸಾಂ ಇರ್ಬೋದು, ಅಸ್ಸಾಂ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು. ಹೌದು. ಇನ್ ವಿಚ್ ಡಿವಿಷನ್ ಆಫ್ ಬ್ರಿಟಿಷ್ ಇಂಡಿಯನ್ ಆರ್ಮಿ ಪಾಂಡೆ ವಾಸ್ ಇಂಡಕ್ಟೆಡ್ ಆಸ್ ಅ ಸೋಲ್ಜರ್? ಯಾವ ಒಂದು ಡಿವಿಷನ್ ಅಲ್ಲಿ ಮಂಗಲ್ ಪಾಂಡೆ ಸೈನಿಕನಾಗಿ ಕೆಲಸ ಮಾಡ್ತಿದ್ದೆ ಅಂದರೆ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ, 34ನೇ ಬಂಗಾಳ ಸ್ಥಳೀಯ ಪದಸ್ಥಳದಲ್ಲಿ ಅವನು ಕೆಲಸವನ್ನು ಮಾಡ್ತಿದ್ದ ಮಂಗಲ್ ಪಾಂಡೆ. ಸ್ವಲ್ಪ ಮೈನ್ಯೂಟ್ ಆಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ಇನ್ನೊಂದು ಪ್ರಶ್ನೆ, ಅಟ್ ದ ಟೈಮ್ ಆಫ್ 1857 ರಿವೋಲ್ಟ್, ಹೂ ವಾಸ್ ದ ಬ್ರಿಟಿಷ್ ಕಮಾಂಡಿಂಗ್ ಆಫೀಸರ್ ಅಟ್ ಬರಾಕ್ಪುರದಲ್ಲಿ 1857 ದಂಗೆ ಸಂದರ್ಭದಲ್ಲಿ ಬ್ರಿಟಿಷ್ ಕಮಾಂಡಿಂಗ್ ಆಫೀಸರ್ ಯಾರಾಗಿದ್ದರಪ್ಪ ಅಂತಂದರೆ ರಿಚರ್ಡ್ ಹರ್ಸೆ ಅವರು ಕಮಾಂಡಿಂಗ್ ಆಫೀಸರ್ ಆಗಿದ್ದು. ಇದನ್ನು ಕೂಡ UPPSC ಎಕ್ಸಾಮ್ಸಲ್ಲಿ ಕೇಳೋರೆ, ಹಂಗಾಗಿ ಜಸ್ಟ್ ಗೊತ್ತಿರಲಿ. ಇಲ್ಲಿ ಕೇಳ್ತಾರೆ, ಹೇಳೋಕ್ಕಾಗಲ್ಲ, ಕೇಳ್ಬೋದು, ಬಿಟ್ಟರು ಬಿಡ್ಬೋದು, ಬಟ್ ಎಕ್ಸಾಮ್ಸಲ್ಲಿ ಕೇಳೋರೆ. ಬರಾಕ್ಪುರದಲ್ಲಿ ಮುಗೀತು. ಈಗ
ಪ್ಲಾನಿಂಗ್ ಮಾಡ್ಕೊಂಡಿದ್ರಲ್ಲ, ಏನು ನೆಕ್ಸ್ಟ್ ಸಮ್ಮರಲ್ಲಿ ದಂಗೆ ಹೇಳ್ಬೇಕು ಅಂತ ಏನು ಪ್ಲಾನಿಂಗ್ ಮಾಡ್ಕೊಂಡಿದ್ರಲ್ಲ, ಆ ಪ್ರಕಾರದಲ್ಲಿ ಅದು ಈಗ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಮೀರತ್ನಲ್ಲಿ, ಯು ಪಿಯ ಮೀರತ್ನಲ್ಲಿ ದೆಹಲಿಯಿಂದ ಕೇವಲ 58 ಕಿಲೋಮೀಟರ್ ದೂರ ಇದೆ ಮೀರತ್ತು, ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಅಲ್ಲಿ ಮೊದಲ ಬಾರಿಗೆ ಈ ವಿಚಾರದಲ್ಲಿ ಒಂದು ಜಗಳ ಸ್ಟಾರ್ಟ್ ಆಗ್ತದೆ. ಏಪ್ರಿಲ್ 24, 1957ರಂದು 90 ಸೈನಿಕರು ನಾವು ಯಾವುದೇ ಕಾರಣಕ್ಕೂ ಈ ಗ್ರೀಸ್ಡ್ ಕಾರ್ಟ್ರಿಜ್ಗಳನ್ನು ಬಳಸಲ್ಲ ಅಂತೇಳಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ. ನಾವು ಬಳಸಲ್ಲ ಅಂತ ಹೇಳ್ತಾರೆ ಸೈನಿಕರು. ಆಗ ಅವ್ರನ್ನ ಏನ್ ಮಾಡ್ತಾರೆ, ಇವ್ರು ಹೇಳ್ಬೋದಿತ್ತು ಇದನ್ನ ಹಿಂಗಿಲ್ಲ ಕಣ್ರಿ ಹಂಗಿಲ್ಲ ಅಂತ ಹೇಳಿ ಇವ್ರು ಸಮಾಧಾನ ಮಾಡೋದು ಬಿಟ್ಟು, ಇವ್ರೇನ್ ಮಾಡಿದ್ರು ಬ್ರಿಟಿಷರು ಮೇ 9ರಂದು ಅವರಲ್ಲಿ 85 ಮಂದಿಯನ್ನ ವಜಾಗೊಳಿಸ್ಬಿಟ್ರು ಸರ್. 85 ಮಂದಿಯನ್ನ ಸೇವೆಯಿಂದ ವಜಾಗೊಳಿಸ್ಬಿಟ್ಟು ಅವರಿಗಳಿಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಟ್ಟರು ಮತ್ತು ಅವರಿಗೆ ಬೇಡಿಗಳನ್ನು ಹಾಕಲಾಯಿತು. ಈಗ ಭಾರತೀಯ ಸೈನಿಕರಿಗೆ ಬಹಳ ಕೋಪ ಬರಕ್ಕೆ ಸ್ಟಾರ್ಟ್ ಆಯ್ತು. ಏನಪ್ಪ ಇದು, ನಾವು ನಮ್ಮ ಧರ್ಮದ ವಿರುದ್ಧ, ನಾವು ಹಿಂದೂ ಸೈನಿಕರು ನಮ್ಮ ಹಸುವಿನ ಒಂದು ಕೊಬ್ಬನ್ನು ಹಾಕಿದರೆ ನಾವೇ ಅದನ್ನು ಬಳಸಲಿ, ನಮಗೆ ಪವಿತ್ರವಾದಂತಹ ಒಂದು ಪ್ರಾಣಿ ಅದು, ಅದರ ಕೊಬ್ಬನ್ನು ಹೆಂಗೆ ನಾವು ಟಚ್ ಮಾಡಲಿ. ಬಟ್ ಇಲ್ಲಿ ಈ ಕಡೆ ಮುಸ್ಲಿಂ ಸೈನಿಕರು ಕೂಡ ಹೇಳ್ತಾರೆ ಅದು ಹಂದಿ ಕೊಬ್ಬಿದೆ, ನಾವು ಅದು ನಮ್ಮ ಧರ್ಮದ ವಿರುದ್ಧವಾಗಿ ಅದನ್ನು ನಿಷೇಧ ಇದೆ, ನಾವು ಅದನ್ನು ಟಚ್ ಮಾಡೋದಿಲ್ಲ ಅಂತ ಅವರು ಹೇಳ್ತಾರೆ. ಹೇಳಿದಾಗ ಇವರು ಅದಕ್ಕೆ ಏನೋ ಸಬು ಬೀಳೋದು ಮಾಡಬೇಕಿತ್ತು. ಆದರೆ ಏನು ಮಾಡಿದ್ರು, ಇವರು 85 ಮಂದಿಯನ್ನು ವಜಾ ಮಾಡಿ ಅವ್ರನ್ನ 10 ವರ್ಷಗಳ ಕಾಲ ಜೈಲಲ್ಲಿ ಇಡುವಂಥ ಕೆಲಸವನ್ನು ಮಾಡಿದ್ರು. ಅವರ ಕೈಗೆ ಬೇಡಿನ ಹಾಕಿದ್ರು. ಬಹಳ ಸಿಟ್ಟು ಬಂದ್ಬಿಡ್ತು ಇವರಿಗೆ, ಬಹಳ ಸಿಟ್ಟು ಬಂದ್ಬಿಡ್ತು. ಮೇ 9ಕ್ಕೆ ಕೆಲಸ ಆಯಿತು ಸರ್. ಮೇ 10ನೇ ತಾರೀಕು 1857ರಂದು ಬ್ರಿಟಿಷರಿಗೆ ಒಂದು ಅವ್ರು ಎಡಮಗ್ದಾಗೆ ಇದ್ದಿದ್ರು ಇವತ್ತು. ಆ ಮೀರತ್ ಕಂಟೋನ್ಮೆಂಟ್ನ ಕರ್ನಲ್ ಬಕ್ತಾವರ್ ಖಾನ್ ಅನ್ನೋನು, ಭಾರತೀಯ ಸೈನಿಕ ಬಕ್ತಾವರ್ ಖಾನು, ಅವನೇನ್ ಮಾಡ್ದ, ಅವನ ಲೀಡರ್ಶಿಪ್ ಅಲ್ಲಿ ಪ್ಲಾನಿಂಗ್ ಮಾಡಿದ್ರಲ್ಲ, ಆಲ್ರೆಡಿ ಪ್ಲಾನಿಂಗ್ ಆಗಿತ್ತು, ಹಿಂದಿನಲ್ಲೂ ಕೂಡ ಪ್ಲಾನಿಂಗ್ ಆಗಿತ್ತು, ನೆಕ್ಸ್ಟ್ ಸಮ್ಮರಲ್ಲಿ ಮಾಡೋಣ ಅಂತೇಳಿ, ಇದು ಸಮಯ ಈಗ ಬಂದಿದೆ ಅಂತೇಳಿ ಕರ್ನಲ್ ಬಕ್ತಾವರ್ ಖಾನ್ ನೇತೃತ್ವದಲ್ಲಿ 1857ರ ಮೇ 10ರಂದು ಮೀರತ್ನಲ್ಲಿ, ಉತ್ತರ ಪ್ರದೇಶದ ಮೀರತ್ನಲ್ಲಿ ಅವರ ಕಮಾಂಡರ್ಗಳನ್ನು ಕೊಲ್ಲುವ ಮುಖಾಂತರವಾಗಿ ಎಲ್ಲರೂ ಕೂಡ ಸೇರ್ಕೊಂಡು 1857ರ ದಂಗೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಅಧಿಕೃತವಾಗಿ ಪ್ರಾರಂಭ ಆಗಿದ್ದು 857ರ ದಂಗೆ. ಮಂಗಲ್ ಪಾಂಡೆ ಅದಕ್ಕಿಂತ ಮುಂಚಿತವಾಗಿ ಸ್ಟಾರ್ಟ್ ಮಾಡಿದ್ದು, ಅದನ್ನು ಈಸಿಯಾಗಿ ಹತ್ತಿಕ್ಕಿದ್ರು, ಯಾರಿಗೂ ಗೊತ್ತಾಗ್ದಂಗೆ ಮುಂಚೆ ಹಾಕಿದ್ರು. ಅಧಿಕೃತವಾಗಿ 852ರ ದಂಗೆ ಪ್ರಾರಂಭ ಆಗಿದ್ದು ಇಲ್ಲಿಂದ, ಮೀರತ್ತಿಂದ ಅಂತ ಹೇಳ್ಬೋದಾಗ್ತದೆ. ಅಧಿಕೃತವಾಗಿ ಪ್ರಾರಂಭ ಆಯಿತು. ಫುಲ್ಲಿ ಪ್ಲಾನ್ಡ್ ಆಗಿ ಮಾಡಿರುವಂಥದ್ದು ದಂಗೆ. ಚಪಾತಿ, ಕಮಲದು ಅವೆಲ್ಲ ಅದ್ರ ಮುಖಾಂತರವಾಗಿ ಸ್ಪ್ರೆಡ್ ಮಾಡ್ಕೊಂಡು ಮಾಡಿರುವಂಥದ್ದು ದಂಗೆ. ಏನ್ ಸರ್, ಭಾರತೀಯರನ್ನ ಎಲ್ಲ ಜೈಲಿಗೆ ಅಟ್ಬಿಟ್ರಲ್ಲ, ಭಾರತೀಯ ಸೈನಿಕರನ್ನ ಎಲ್ಲರೂ ಕೂಡ ಸೇರ್ಕೊಂಡು ಜೈಲುಗಳನ್ನು ಧ್ವಂಸ ಮಾಡಿ, ಅಲ್ಲಿರುವಂಥ ಭಾರತ ಸೈನಿಕರನ್ನೆಲ್ಲ ಬಿಡಿಸಿ, ಜೈಲುಗಳ ಮೇಲೆ ಅಟ್ಯಾಕ್ ಮಾಡಿ, ಅಲ್ಲಿರುವೆಲ್ಲ ಭಾರತೀಯರೆಲ್ಲರನ್ನೂ ಕೂಡ ಬಿಡಿಸಿ, ಐರೋಪ್ಯರನ್ನ ಕೊಲ್ಲಿ ಅಂತ ಕೂಗ್ತಾ ಇಡೀ ಕಂಪ್ಲೀಟ್ ಮೀರತ್ತನ್ನ ಅವರು ವಶಪಡಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಹೋದ್ರು. ಕಂಪ್ಲೀಟ್ ಮೀರತ್ ಅವ್ರ ಕಂಟ್ರೋಲಿಗೆ ಬಂದ್ಬಿಡ್ತು. ಅಲ್ಲಿರುವಂಥ ಬ್ರಿಟಿಷರು ಎಲ್ಲವರನ್ನೂ ಕೂಡ ಕೊಂದು, ಯಾರ್ಯಾರು ಬಿಡಿಸಿರ್ತಾರೆ ಎಲ್ಲವರನ್ನು ಕೊಲ್ಲುವ ಕೆಲಸವನ್ನು ಮಾಡ್ತಾ ಹೋದ್ರು. ಆದರೆ ಮೀರತ್ತಲ್ಲಿ ಬ್ರಿಟಿಷರ ಒಂದು ಅವ್ರದ್ದು ಸ್ವಲ್ಪ ಒಂದು ಪಾಸಿಟಿವಿಟಿ ಚೆನ್ನಾಗಿತ್ತು. ಯಾಕೆಂದರೆ ಮೀರತ್ತಲ್ಲಿ ಜಾಸ್ತಿ ಬ್ರಿಟಿಷರಿರಲಿಲ್ಲ. ಯಾಕೆಪ್ಪ ಅಂತಂದರೆ ಆ ಬ್ರಿಟಿಷರ ಆರ್ಮಿ ಜಾಸ್ತಿ ಇರಲಿಲ್ಲ. ಯಾಕಪ್ಪ ಅಂತಂದರೆ ದೆಹಲಿ, ಮೀರತ್ತು ಮತ್ತು ಕಾನ್ಪುರದಲ್ಲಿ ಜಾಸ್ತಿ ಬ್ರಿಟಿಷರಿರಲಿಲ್ಲ. ಎಲ್ಲರೂ ಕೂಡ ರಷ್ಯನ್ ಕ್ರಿಮಿಯನ್ ವಾರಲ್ಲಿ ಅಲ್ಲಿ ಹೋಗಿದ್ರು ಭಾಗವಹಿಸಲಿಕ್ಕೆ. ರಷ್ಯಾ ಕ್ರಿಮಿಯನ್ ಯುದ್ಧದಲ್ಲಿ ಅವರು ಭಾಗವಹಿಸಿದ್ರು. ಹಾಗಾಗಿ ಹೆಚ್ಚು ಬ್ರಿಟಿಷ್ ಸೈನಿಕರು ಇಲ್ಲಿ ಈ ಪ್ರದೇಶಗಳಲ್ಲಿ ದೆಹಲಿ, ಮೀರತ್ ಮತ್ತು ಕಾನ್ಪುರದಲ್ಲಿ ಇರಲಿಲ್ಲ. ಹಂಗಾಗಿ ಹೆಚ್ಚು ಬ್ರಿಟಿಷರಿಗೆ ಹಾನಿ ಆಗಲಿಲ್ಲ. ಎಲ್ಲರೂ ಅವ್ರು ಇದ್ದಿದ್ರೆ ಮಾರಣ ಹೋಮನೆ ಮಾಡ್ಬಿಡ್ತಿದ್ರು. ಯಾವ ಫ್ಯಾಮಿಲಿ ಕ್ವಾರ್ಟರ್ಸ್ಗಳ ಮೇಲೂ ಅಟ್ಯಾಕ್ ಮಾಡಿಬಿಟ್ರು. ಯಾರನ್ನೂ ಬಿಡಿಲ್ಲ ಅವರು. ಬ್ರಿಟಿಷ್ ಕಂಡ್ರ ಇವ್ರ ಉದ್ದೇಶ ಇಷ್ಟೇ, ಕೂಕಂತ ಐರೋಪ್ಯರನ್ನ ಕೊಲ್ಲಿ, ಯಾರ್ಯಾರು ಯುರೋಪಿಯನ್ ಸಿಗ್ತಾರೆ ಅವರೆಲ್ಲರನ್ನೂ ಕೂಡ ಕೊಲ್ಲುವ ಕೆಲಸವನ್ನು ಇವ್ರು ಮಾಡ್ತಾ ಹೋದ್ರು ನಮ್ಮ ಭಾರತೀಯ ಸೈನಿಕರು ಸಿಟ್ಟತ್ಬಿಟ್ಟು. ಈಗ ಬಕ್ತಾವರ್ ಖಾನ್ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡ್ರು, ಎಲ್ಲ ಇಡೀ ಕಂಪ್ಲೀಟ್ ಮೀರತ್ತನ್ನು ವಶಪಡಿಸ್ಕೊಂಡ್ರು. ನೆಕ್ಸ್ಟು ಭಾಳ ಅವರಿಗೆ ದೆಹಲಿ ಕೇವಲ 58 ಕಿಲೋಮೀಟರ್ ಇರೋದು ಇಲ್ಲಿಂದ. ಮೀರತ್ತಿಂದ ದೆಹಲಿ ಕೇವಲ 58 ಕಿಲೋಮೀಟ್ರು. ನೆಕ್ಸ್ಟ್ ನಾವು ಒಬ್ಬ ಲೀಡರ್ ಬೇಕಲ್ವಾ, ನಮಗೊಬ್ಬ ಲೀಡರ್ ಬೇಕು. ಬಕ್ತಾವರ್ ಖಾನ್ ನಾವು ಏನು ಮಾಡ್ದ, ನಾವೆಲ್ಲರೂ ಈಗ ರಾತ್ರಿ ಎಲ್ಲ ಕಂಪ್ಲೀಟ್ ವಶಪಡಿಸ್ಕೊಂಡ್ರು. ನಾವು ಬೆಳಗ್ಗೆ ಎಷ್ಟೊತ್ತಿಗೆ ದೆಹಲಿಗೆ ಹೋಗ್ಬೇಕು, ಬೆಳಗ್ಗೆ ಎಷ್ಟೊತ್ತಿಗೆ ನಾವು ದೆಹಲಿಗೆ ಹೋಗ್ಬೇಕು ಅಂತೇಳಿ ಪ್ಲಾನಿಂಗ್ ಹಾಕೊಂಡ್ರು. ಸೈನಿಕರು ಈಗ ರಾತ್ರಿ ಕತ್ಲಾದ ನಂತರ ದೆಹಲಿಯ ಕಡೆಗೆ ಹೊರಟರು. ಕಂಪ್ಲೀಟ್ಲಿ ಮೀರತ್ತನ್ನು ಇಂಡಿಪೆಂಡೆನ್ಸ್ ಮಾಡಿಬಿಟ್ಟಿದ್ರು, ಮೀರತ್ತನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ರು ಕಂಪ್ಲೀಟ್ ಆಗಿ. ಇಲ್ಲೊಂದು ಫಸ್ಟ್ ಪ್ರಶ್ನೆ ಕೇಳೋ ನೋಡ್ರಿ,
ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಸ್ಟಾರ್ಟೆಡ್ ಫ್ರಮ್, ಮೊದಲ ವಾರ್ ಆಫ್ ಇಂಡಿಪೆಂಡೆನ್ಸ್ ಏನಿದೆ ಅದು ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂದರೆ ಮೀರತ್ತಿಂದ ಇದನ್ನು ಎಕ್ಸಾಮ್ಸ್ ಅಲ್ಲಿ ಕೇಳೋರು ನೋಡ್ರಿ. ಇದರ ಲೀಡರ್ ಯಾರು ಲೀಡರ್ ಅಂದರೆ ಕರ್ನಲ್ ಬಕ್ತಾವರ್ ಖಾನ್. ಮೀರತ್ ವಿಕ್ಟೋರಿಯಾ ಪಾರ್ಕ್ ಮೇ 10, 1757 ಅವರು ಹೊರಟು, ಅದ್ರ ಮಾರದಿನ ಬೆಳಿಗ್ಗೆನೆ ಅವರು ಈ ಮಾರ್ಗದಲ್ಲಿ ಹೊರಟ್ಬಿಟ್ಟು ಬೆಳಿಗ್ಗೆನೆ 7 ಗಂಟೆಗೆ ಮೇ 11, 1757 ಬೆಳಿಗ್ಗೆ 7 ಗಂಟೆಗೆ ಅವರು ದೆಹಲಿ ರೀಚ್ ಆಗ್ತಾರೆ. ದೆಹಲಿ ಕೆಂಪು ಕೋಟೆಯಲ್ಲಿ ಇದು ಬಹದ್ದೂರ್ ಶಾ ಜಫರ್ II ಇವರು ಬಹಳ ವಯಸ್ಸಾಗಿರುವ ವ್ಯಕ್ತಿ. ಇವರು ತನ್ನ ಹೆಂಡತಿಯೊಂದಿಗೆ ಬೇಗಂ ಝೀನತ್ ಮಹಲ್ನೊಂದಿಗೆ ಕೂತಿರ್ತಾನೆ. ಬೆಳಿಗ್ಗೆ 7 ಗಂಟೆಗೆ ಈ ಕರ್ನಲ್ ಬಕ್ತವರ್ ಖಾನ್ ನೇತೃತ್ವದ ಒಂದು ತಂಡ ಸೈನಿಕರೆಲ್ಲರೂ ಕೂಡ ಕೂಗಾಡ್ಕಂತ ಜೈಕರ್ ಹಾಕಂತ ಬಹದ್ದೂರ್ ಶಾ ಜಫರ್ಗೆ ಜೈ, ಬಹದ್ದೂರ್ ಶಾ ಜಫರ್ಗೆ ಜೈ ಅನ್ಕಂತ ಬರ್ತಾ ಇರ್ತಾರೆ. ಪಾಪ ಏನು ಗೊತ್ತಿಲ್ಲ ಏನಾಗಿದೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗಿಲ್ಲ ಮಾಹಿತಿ. ಬಂದು ಕರ್ನಲ್ ಬಕ್ತವರ್ ಖಾನ್ ಎಲ್ಲರೂ ಕೂಡ ಬಂದು ಪಾಪ ಕೂತಿರ್ತಾನೆ. ಇವನು ವಯಸ್ಸಾಗಿರೋನು, ಪಾಪ ಹೆಂಡ್ತಿಯೂ ಕೂಡ ವಯಸ್ಸಾಗಿದೆ, ಏನು ಮಾಡಂಗಿಲ್ಲ. ಕರ್ನಲ್ ಬಕ್ತವರ್ ಖಾನ್ ಬರ್ತಾನೆ, ಎಲ್ಲರೂ ಕೂಡ ಜೈಕಾರ್ ಕೂಗ್ತಿರ್ತಾರೆ. ಇವನು ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೇಳ್ತಾನೆ ಏನಾಯ್ತಪ್ಪ ಅಂತ ಕೇಳಿದಾಗ ಕರ್ನಲ್ ಬಕ್ತವರ್ ಖಾನ್ ಹೇಳ್ತಾನೆ, ಮೀರತ್ತಲ್ಲಿ ನಮ್ಗೆ ಈ ಥರ ಹಿಂಗಾಯ್ತು, ನಮ್ಮದು ಕಾಟೇಜ್ಗಳನ್ನೆಲ್ಲ ಈ ಥರ ಹಂದಿ ಮತ್ತು ದನದ ಅಂಶಗಳಿಂದ ಮಾಡಿದ್ದಾರೆ ಅಂತ ಎಲ್ಲ ಹಬ್ಬುತ್ತಾ ಇದೆ. ಅದಕ್ಕೆ ನಮಗೆ ಇವರು ಕ್ಲಾರಿಟಿನೂ ಕೊಡ್ತಾ ಇಲ್ಲ, ಅದನ್ನು ಇವ್ರು ವಾಪಸ್ ತಗೋತಾ ಇಲ್ಲ, ನಮ್ಮನ್ನು ಬಳಸಿ ಅಂತ ಹೇಳ್ತಾರೆ. ನಾವು ಬಳಸಲ್ಲ ಅಂದಿದ್ದಕ್ಕೆ ನಮ್ಮೆಲ್ಲ ಕೂಡ 10 ವರ್ಷ ಜೈಲಿಗೆ ಹಾಕ್ಬಿಟ್ರು, ನಮ್ಮೆಲ್ಲ ಕೆಲಸದಿಂದ ವಜಾ ಮಾಡಿಬಿಟ್ರು ಅಂತೇಳಿ ಹೇಳಿದಾಗ ಬಹದ್ದೂರ್ ಶಾ ಜಫರ್ ಹೌದನಪ್ಪ ಆಯ್ತು ತಡೆಯಪ್ಪ ಅಂತ ಅನ್ಕೊಂಡು ಸುಮ್ಮನಿರ್ತಾನೆ. ಅವಾಗ ಕರ್ನಲ್ ಬಕ್ತವರ್ ಖಾನ್ ಹೇಳ್ತಾನೆ, ಯಾರು ಸುಮ್ಮನಿರೋದಿಲ್ಲ, ನೀವು ನಮ್ಮ ನಾಯಕನಾಗ್ತೀರಿ, ಇಡೀ ಭಾರತವನ್ನು ನಾವು ಸ್ವತಂತ್ರಗೊಳಿಸ್ತೀವಿ, ಇಡೀ ಭಾರತಕ್ಕೆ ನೀವು ನಾಯಕರಾಗಿರಿ ಅಂತೇಳಿ ಒಂದು ಪಾಪ ಏನು ಬಹದ್ದೂರ್ ಶಾ ಜಫರ್ಗೆ ಏನು ಪಾಪ ಗೊತ್ತೇ ಇಲ್ಲ. ಕೈಲಾಗದ ಮನುಷ್ಯ, ವಯಸ್ಸಾಗಿದೆ ಮನುಷ್ಯನಿಗೆ, ಮತ್ತು ಯುದ್ಧ ಮಾಡಿ ಅನುಭವ ಇಲ್ಲ. ಮೇಯ್ನಾಗಿ ಯಾರೇ ಸಪೋರ್ಟ್ ಮಾಡಿದ್ರು ಕೂಡ ಯುದ್ಧದ ಅನುಭವ ಇಲ್ಲ ಇವರಿಗೆ, ಯುದ್ಧ ಮಾಡಿ ಇವ್ರಿಗೆ ಅನುಭವನೇ ಇಲ್ಲ, ಬರೀ ಪೆನ್ಷನಲ್ಲಿ ಜೀವನ ಮಾಡುವಂತಹ ವ್ಯಕ್ತಿ, ಯುದ್ಧದ ಅನುಭವ ಇಲ್ಲ ಅಂದಾಗ ಚಕ್ರವರ್ತಿನ ಅಂದಾಗ ಪಾಪ ಹಿಂಸೆ ಮಾಡ್ತಾರೆ ಎಲ್ಲರೂ ಕೂಡ ಸೇರ್ಕೊಂಡು. ಎಲ್ಲರೂ ಇವನ್ ತನ್ನ ಹೆಂಡತಿ ಕೂಡ ಬೇಗಂ ಝೀನತ್ ಮಹಲ್ ಕೂಡ ಆಯ್ತು ರೀ ಇಷ್ಟೆಲ್ಲ ಹೇಳ್ತವ್ರೆ, ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತವ್ರೆ, ಒಪ್ಕೊಳ್ರಿ ಅಂತ ಅವರು ಕೂಡ ಹೆಂಡತಿರು ಕೂಡ ಹೇಳ್ತಾರೆ. ಕರ್ನಲ್ ಬಕ್ತವ್ರು ಕೂಡ ನಾನು ನಿಮ್ಮ ಜೊತೆಗಿರ್ತೀವಿ, ನಮ್ಮ ಪ್ರಾಣನಾರು ಒತ್ತೆಟ್ಟು ನಿಮ್ಮನ್ನು ಉಳಿಸ್ತೀವಿ ಅಂತೇಳಿ ಅಂದಾಗ ಆಯಿತು ಅಂತೇಳಿ ಆಯ್ತಪ್ಪ ಹೆಂಗಾರು ಮಾಡ್ಕೊಳ್ರಪ್ಪ ಅಂತೇಳಿ ಚಕ್ರವರ್ತಿ ಅಂತೇಳಿ ಬಹದ್ದೂರ್ ಶಾ ಜಫರನ್ನ ಚಕ್ರವರ್ತಿಯನ್ನಾಗಿ ಮಾಡಲಾಗ್ತದೆ. ಇಲ್ಲಿ ನೀವನ್ನು ಕೆಲವರು ಅಂತಾರೆ, ಸರ್ ಬಹದ್ದೂರ್ ಶಾ ಜಫರ್ ಒಬ್ಬ ಮುಸಲ್ಮಾನ ರಾಜ ಅಲ್ವಾ, ಮತ್ತೆ ಹಿಂದೂಗಳು ಹೆಂಗೆ ಸಪೋರ್ಟ್ ಮಾಡಿದ್ರು? ಇಲ್ಲಿ ಮುಸಲ್ಮಾನ ರಾಜ ಹಿಂದೂ ರಾಜ ಅದು ಬರಲ್ಲ. ಇದರ ಮುಖ್ಯ ಉದ್ದೇಶ ಒಂದೇ, ಇವರ ಮುಖ್ಯ ಎನಿಮಿಗಳು ಬ್ರಿಟಿಷರನ್ನ ಭಾರತದಿಂದ ಹೊರಗೋಡಿಸ್ಬೇಕಷ್ಟೇ ಇಲ್ಲಿರುವಂಥ ಒಂದು ಉದ್ದೇಶ, ಇನ್ಯಾವುದೂ ಇಲ್ಲ. ಅದರಿಂದ ಭಾರತ ಚಕ್ರವರ್ತಿ ಇವರು ಅಂತ ಅಲ್ಲಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಕೆಲಸ ಆಗ್ತದೆ. ನೆಕ್ಸ್ಟು ವಯಸ್ಸಾಗಿರುವಂತಹ 2ನೇ ಬಹದ್ದೂರ್ ಶಾ ಜಫರ್ ನೆಕ್ಸ್ಟು ಹೇಳ್ತಾ ಹೋಗ್ತಾನೆ, ಭಾರತದ ಎಲ್ಲ ಮುಖ್ಯಸ್ಥರಿಗೂ ಸ್ಥಳೀಯ ಆಡಳಿತಗಾರರಿಗೆ ಪತ್ರವನ್ನು ಬರೀತಾನೆ. ಪತ್ರವನ್ನು ಬರೆದ್ಬಿಟ್ಟು ಹೇಳ್ತಾನೆ, ಬ್ರಿಟಿಷ್ ಆಡಳಿತದ ವಿರುದ್ಧವಾಗಿ ನಮಗೆ ಹೋರಾಟವನ್ನು ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಬಂದು ಸಹಕರಿಸಿ, ಬ್ರಿಟಿಷ್ ಆಳ್ವಿಕೆಯನ್ನು ಕಿತ್ತೊಗಿಬೇಕಾಗಿದೆ, ನೀವೆಲ್ಲರೂ ಕೂಡ ಬಂದು ನಾವು ಒಂದು ಕೇಂದ್ರ ಸರ್ಕಾರ ಥರ ನೀವೆಲ್ಲ ಒಕ್ಕೂಟ ಒಂದು ಮಾಡ್ಕೊಳ್ಳೋಣ, ಒಕ್ಕೂಟ ಒಂದು ಸಂಘಟನೆ ಮಾಡೋಣ ಬನ್ನಿ ಅಂತೇಳಿ ಒತ್ತಾಯ ಮಾಡ್ತಾನೆ. ನೋಡ್ರಿ ಬಟ್ ಆದ್ರೆ ಗೊತ್ತಿರಲಿಲ್ಲ ನಿಮಗೆ, ಎಲ್ಲರಿಗೂ ಕೂಡ ಇನ್ವೈಟ್ ಮಾಡ್ತಾನೆ. ಇಡೀ ಭಾರತೀಯ ಸ್ಥಳೀಯ ಆಡಳಿತಗಾರರಿಗೆ ಇನ್ವೈಟ್ ಮಾಡುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಬಟ್ ಕಂಪ್ಲೀಟಾಗಿ ಇದನ್ನು ನಡೆಸಿದ್ದು ಯಾರಪ್ಪ ಅಂದರೆ ಕರ್ನಲ್ ಬಕ್ತ್ ಖಾನ್. ದೆಹಲಿಯು 1857ರ ದಂಗೆಯ ಕೇಂದ್ರವಾಯಿತು. ಬಹದ್ದೂರ್ ಶಾ ಜಫರ್ II ಅವರು ಟೈಟುಲಾರಿ ಹೆಡ್, ಜಸ್ಟ್ ನಾಮಸೂಚಕ ಹೆಡ್ ಅಷ್ಟೇ. ಪಾಪ ಹಾಗಲ್ಲ, ವಯಸ್ಸಾಗಿದೆ ಮನುಷ್ಯನಿಗೆ, ನಾಮಸೂಚಕ ಅಷ್ಟೇ, ಜಸ್ಟ್ ಹೇಳ್ಕೊಳಕ್ ಚಕ್ರವರ್ತಿ, ಭಾರತ ಚಕ್ರವರ್ತಿ. ಆದರೆ ಕರ್ನಲ್ ಬಕ್ತವರ್ ಖಾನ್ ದಂಗೆಯ ನಿಜವಾದ ಮುಖ್ಯಸ್ಥ. ಇಲ್ಲಿ ಈ ಒಂದು ದಂಗೆಯಲ್ಲಿ ಕಂಪ್ಲೀಟ್ ಆಗಿ ನಡೆದಿದ್ದು ಯಾರ್ದಪ್ಪ ಅಂದರೆ ಕರ್ನಲ್ ಬಕ್ತವರ್ ಖಾನ್ದು. ಅವರೇ ರಿಯಲ್ ಹೆಡ್ ಆಫ್ 1857 revolt was Colonel Bakhtavar Khan in Delhi especially, and titular head of the 1857 revolt in Delhi was ಬಹದ್ದೂರ್ ಶಾ ಜಫರ್ II ಅಂತೇಳಿ ನಾವು ಹೇಳ್ಬೋದಾಗ್ತದೆ. ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 25 ಆಗಸ್ಟ್ 1757ರಲ್ಲಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸುವಂಥ ಕೆಲಸ ಕೂಡ ಆಗುತ್ತೆ. ಆ ಪ್ರಣಾಳಿಕೆ ಏನಪ್ಪ ಅಂದರೆ ಅಜಮ್ಗರ್ ಘೋಷಣೆ ಅಂತೇಳಿ, ಬಹಳ ಇಂಪಾರ್ಟೆಂಟ್ ಪ್ರಣಾಳಿಕೆ ಇದು. ಈ ಪ್ರಣಾಳಿಕೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ
ಎಂಟೈರ್ ಭಾರತೀಯರನ್ನ ಒಗ್ಗೂಡಿಸ್ಬೇಕು. ನಾವೆಲ್ಲರೂ ಕೂಡ ಭಾರತೀಯರು ಒಗ್ಗೂಡಬೇಕು. ಒಗ್ಗೂಡಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಬ್ರಿಟಿಷರನ್ನು ಭಾರತದಿಂದ ಹೊರಗೂಡಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿರುವಂಥ ಒಂದು ಪ್ರಣಾಳಿಕೆಯೇ ಈ ಅಜಂಗರ್ ಘೋಷಣೆ. ಭಾರತದಲ್ಲಿ ಮತ್ತೆ ಬಾದ್ಶಾಹಿ ಆಳ್ವಿಕೆಯನ್ನ, ಮೊಘಲರ ಆಳ್ವಿಕೆಯನ್ನ ಮತ್ತೆ ತರಬೇಕು ಅನ್ನೋಂಥ ಇದರ ಉದ್ದೇಶ ಆಗಿತ್ತು. ಇದು ಅಂದ್ರೆ ನಾವು ಆಳ್ವಿಕೆ ಮಾಡೋಕ್ಕೂ ಉದ್ದೇಶ ಅಲ್ಲ, ಭಾರತದಿಂದ ಮೇನ್ ಆಗಿ ಬ್ರಿಟಿಷರನ್ನ ಹೊಡೆದೋಡಿಸ್ಬೇಕು. ನಾವು ನಿಮಗೆ ಈಗ ಎಕ್ಸಾಂಪಲ್, ಯಾವುದೇ ಚುನಾವಣೆ ಬಂದರೆ ಎಲ್ಲ ರಾಜ್ಯ ಸರ್ಕಾರಗಳು ಫ್ರೀ ಬೀಸ್ಗಳನ್ನು ಘೋಷಣೆ ಮಾಡ್ತವೆ. ನಾವು ಬಂದರೆ ಅದನ್ನು ಕೊಡ್ತೀವಿ, ನಾವು ಬಂದರೆ ಇದನ್ನು ಕೊಡ್ತೀವಿ, ನಿಮಗೆ ಇದು ಮಾಡಿಕೊಡ್ತೀವಿ, ಇದು ಫ್ರೀ ಅದು ಫ್ರೀ ಕೊಡ್ತೇವೆ. ಹಂಗೆ ಇಲ್ಲೂ ಕೂಡ ಅಷ್ಟೇ. ಅಜಂಗರ್ ಘೋಷಣೆಯಲ್ಲಿ ಎಲ್ಲ ಭಾರತೀಯ ಎಲ್ಲ ವರ್ಗದವರನ್ನು ಕೂಡ, ಎಲ್ಲ ವರ್ಗದ ಜಮೀನ್ದಾರ ಆಗಿರ್ಬೋದು, ವ್ಯಾಪಾರಿಗಳು, ಪಬ್ಲಿಕ್ ಸರ್ವೆಂಟ್ಸ್ಗಳು, ಕುಶಲಕರ್ಮಿಗಳು, ಧಾರ್ಮಿಕ ಮುಖಂಡರು ಎಲ್ಲರನ್ನೂ ಕೂಡ ಒಗ್ಗೂಡಿಸುವ ಕೆಲಸವನ್ನ, ಅವರಿಗೆ ಆಶ್ವಾಸನೆ ಕೊಡುವ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈ ಒಂದು ಅಜಂಗರ್ ಘೋಷಣೆಯಲ್ಲಿ ಹೇಳ್ತಾರೆ, ನೀವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಅಂತ ನೋಡಿದಂಗೆ ಎಲ್ಲರೂ ಕೂಡ ಬನ್ನಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ಮಾಡೋಣ ಅಂತೇಳಿ ಘೋಷಣೆ ಮಾಡ್ತಾರೆ. ಏನ್ ಘೋಷಣೆ? ಫಸ್ಟ್ ಮೊದಲು ಹೇಳ್ತಾರೆ, ಜಮೀನ್ದಾರರಿಗೆ ವಾರ್ನಿಂಗ್ ಕೊಡ್ತಾರೆ. ಜಮೀನ್ದಾರರಿಗೆ ಹೇಳ್ತಾರೆ, ಭಾರತೀಯ ಜಮೀನ್ದಾರರೇ, ನಿಮಗೆ ಹೆಚ್ಚು ರೆವಿನ್ಯೂಗಳನ್ನು ಹಾಕ್ತವ್ರೆ, ನಿಮಗೆ ನೀವು ಜಮೀನ್ದಾರ ಆದ್ರೂ ಕೂಡ ನಿಮಗೆ ಡಿಸ್ರೆಸ್ಪೆಕ್ಟ್, ನಿಮಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇಲ್ಲ ಬ್ರಿಟಿಷರು. ಆದರೆ ನೀವು ನಮಗೆ ಸಪೋರ್ಟ್ ಮಾಡಿ ಬನ್ನಿ, ಈ ಒಂದು ದಂಗೆಯಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರಿ, ನಾವು ಅಧಿಕಾರಕ್ಕೆ ಬಂದ ನಂತರ ನಿಮಗೆ ಹೆಚ್ಚು ಗೌರವಾನ್ವಿತವಾಗಿ, ಮೋರ್ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಳ್ತೇವೆ, ಮತ್ತು ಸೌಮ್ಯವಾದ ಷರತ್ತುಗಳನ್ನು ಕೊಟ್ಬಿಟ್ಟು ಬಹಳ ಕಡಿಮೆ ಟ್ಯಾಕ್ಸ್ ಅನ್ನ ಪಡ್ಕೊಂಡು ನಾವು ನಿಮಗೆ ಭೂಮಿಗಳನ್ನು ಹಂಚಿಕೆ ಮಾಡ್ತೇವೆ ಅಂತೇಳಿ ಜಮೀನ್ದಾರರನ್ನ ಮೊದಲು ಓಲೈಸುವ ಕೆಲಸವನ್ನ ಇವರು ಮಾಡ್ತಾ ಹೋಗ್ತಾರೆ. ಎರಡನೇದು ಸೆಕ್ಷನ್ 2, ವ್ಯಾಪಾರಿಗಳು ಕೂಡ ಆಫರ್ ಅನ್ನ ಕೊಡ್ತಾರೆ. ವ್ಯಾಪಾರಿಗಳೇ, ಬ್ರಿಟಿಷರು ನಿಮ್ಮನ್ನ ಉದ್ಧಾರ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ಕಂಪ್ಲೀಟ್ಲಿ ಅವರು ಏಕಸ್ವಾಮ್ಯವನ್ನು ಮಾಡ್ಕೊಂಡಿದ್ದಾರೆ ಟ್ರೇಡ್ಸ್ ಅಲ್ಲಿ, ನಿಮಗೆ ಯಾವುದನ್ನು ಏನನ್ನೂ ಉಳಿಸ್ತಾ ಇಲ್ಲ. ಅದರಿಂದ ನಮಗೆ ಬನ್ನಿ, ನಮಗೆ ಸಪೋರ್ಟ್ ಮಾಡಿ ನಮ್ಮ ಸರ್ಕಾರ ಬಂದಿದ್ದೇ ಆದರೆ ನಾವು ನಿಮಗೆ ಕಂಪ್ಲೀಟ್ ಆಗಿ ಬೆಂಬಲ ಕೊಡ್ತೇವೆ. ಬಾದ್ಶಾಹಿ ಗೌರ್ಮೆಂಟ್ ಪ್ರಾಮಿಸ್ ಟು ಸಪೋರ್ಟ್ ನೇಟಿವ್ ಟ್ರೇಡ್, ಮತ್ತೆ ಬ್ರಿಟಿಷ್ ಏಕಸ್ವಾಮ್ಯ ಏನಿದೆ ಅದನ್ನ ಮುಕ್ತಗೊಳಿಸ್ತೀವಿ, ನೀವು ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಕೋಬಹುದು, ಆ ರೀತಿಯಾಗಿ ಮಾಡ್ತೀವಿ ಅಂತೇಳಿ ಈ ಫ್ರೀ ಇಟ್ ಫ್ರಮ್ ದಿ ಬ್ರಿಟಿಷ್ ಮೊನೊಪೊಲಿಸ್ ಅಂತೇಳಿ ಇವರು ಭರವಸೆಯನ್ನು ಕೊಡ್ತಾರೆ ವ್ಯಾಪಾರಿಗಳಿಗೆ. ಅವ್ರಿಗೂ ಕೂಡ ಕರೆಯನ್ನು ಕೊಡ್ತಾರೆ, ಬನ್ನಿ ಜಾಯ್ನ್ ಆಗಿ ನಮ್ಮ ಜೊತೆಗೆ ಅಂತೇಳಿ, ಈ ಒಂದು ದಂಗೆಯಲ್ಲಿ ಜಾಯ್ನ್ ಆಗಿ ಅಂತೇಳಿ. ಮೂರನೇ ಸೆಕ್ಷನ್ ಹೇಳ್ತದೆ, ಮೂರನೇದು ಸಾರ್ವಜನಿಕ ಸೇವಕರಿಗೆ, ಪಬ್ಲಿಕ್ ಸರ್ವೆಂಟ್ಸ್ಗಳಿದ್ರಲ್ಲ ಅವರಿಗೂ ಕೂಡ ಹೇಳ್ತಾರೆ, ಪಬ್ಲಿಕ್ ಸರ್ವೆಂಟ್ಸ್ ನೀವೆಲ್ಲರೂ ಕೂಡ ಅತ್ಯಂತ ಕಡಿಮೆ ಸ್ಯಾಲರಿನ ಪಡ್ಕೊಳ್ತಾ ಇದ್ರಿ, ಕಡಿಮೆ ರೆಸ್ಪೆಕ್ಟ್, ನಿಮ್ಮಲ್ಲೇ ತಾರತಮ್ಯ ಇದೆ, ಬ್ರಿಟಿಷರ ಪಬ್ಲಿಕ್ ಸರ್ವೆಂಟ್ಸ್ಗಳಿಗೆ ಜಾಸ್ತಿ ಬೆಲೆ, ನಿಮಗೆ ಕಡಿಮೆ ಬೆಲೆ, ಬನ್ನಿ ನೀವು ನಾವೇನಾದ್ರೂ ಅಧಿಕಾರಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾದ್ರೆ, ನಾವು ಅಧಿಕಾರಕ್ಕೆ ಬಂದಿದ್ದಾದರೆ ನಾವು ನಿಮಗೆ ಸಂಬಳವನ್ನು ಜಾಸ್ತಿ ಮಾಡ್ತೇವೆ, ನಿಮ್ಮ ಪೊಸಿಷನ್ಸ್ಗಳನ್ನು ಉನ್ನತ ಹುದ್ದೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೇವೆ, ಬನ್ನಿ ಸಪೋರ್ಟ್ ಮಾಡಿ ಅಂತೇಳಿ ಅವರನ್ನು ಕೂಡ ಕರೀತಾರೆ. ನಾಲ್ಕನೇ ಸೆಕ್ಷನ್ಗೆ ಹೇಳ್ತಾರೆ, ಆರ್ಟಿಸನ್ಸ್ಗಳಿಗೆ, ಕುಶಲಕರ್ಮಿಗಳು ಕೂಡ ಹೇಳ್ತಾರೆ, ಬ್ರಿಟಿಷರು ನಿಮ್ಮನ್ನ ಜಾಬ್ಲೆಸ್ ಅನ್ನಾಗಿ ಮಾಡಿದ್ದಾರೆ, ನಿಮಗೆ ಕೆಲಸ ಸಿಗ್ತಾ ಇಲ್ಲ ಇವತ್ತು, ನಾವು ಬನ್ನಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಸರ್ಕಾರ ಬಂದಿದ್ದೇ ಆದರೆ ನಿಮಗೆ ವಿಶೇಷ ಉದ್ಯೋಗ ಅವಕಾಶಗಳನ್ನು ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಡ್ತಾರೆ. ಕೊನೆಯದಾಗಿ 5ನೇ ಸೆಕ್ಷನ್ಗೆ ಹೇಳ್ತಾರೆ, ಧಾರ್ಮಿಕ ಮುಖಂಡರಿಗೆ ಇವರು ಹೇಳ್ತಾರೆ, ಧಾರ್ಮಿಕ ಮುಖಂಡರುಗಳಿಗೆ ಹೇಳ್ತಾರೆ, ಮತ್ತೆ ಲರ್ನ್ಡ್ ಪರ್ಸನ್ಸ್ಗಳಿಗೆ ಹೇಳ್ತಾರೆ, ನೋಡಿ ಎಲ್ಲರೂ ಎಲ್ಲ ಧರ್ಮದವರು ಧರ್ಮವನ್ನು ಮರೆತು ಬನ್ನಿ ನಮಗೆ ಸಪೋರ್ಟ್ ಮಾಡಿದ್ದಾದರೆ ಬ್ರಿಟಿಷರ್ನ ಓಡೋಣ, ನಾವು ಬೇಕಾದಂಗೆ ಬದುಕ್ಬೋದು, ಬ್ರಿಟಿಷರು ಹೇಳ್ದಂಗೆ ನಾವು ಬದುಕಕ್ಕಾಗಲ್ಲ, ಬನ್ನಿ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ಪ್ರೊಕ್ಲಮೇಷನ್ ಅನ್ನ ಪ್ರಣಾಳಿಕೆಯಲ್ಲಿ, ಅಜಂಗರ್ ಪ್ರಣಾಳಿಕೆಯಲ್ಲಿ ಅವರು ಹೊರಡಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದು ಕೊನೆಗೊಂದು ಕೂಡ ಒಂದು ಹೇಳ್ತಾರೆ, ಎಲ್ಲರಿಗೂ ತಿಳಿದಿರ್ಲಿ, ಇದನ್ನ ಬಹಳ ಕಠೋರವಾಗಿ ಹೇಳ್ತಾರೆ ನೋಡ್ರಿ, ಮೇಲೆ ಹೆಸರಿಸದಂತಹ ವರ್ಗಗಳು ಏನು ಕೊಟ್ಟಿದ್ದೀವಿ, ವರ್ಗಗಳು ಏನಿದಾವೆ, ಜಮೀನ್ದಾರು, ವ್ಯಾಪಾರಗಳು, ಪಬ್ಲಿಕ್ ಸರ್ವೆಂಟ್ಸು, ಕುಶಲಕರ್ಮಿಗಳು, ಧಾರ್ಮಿಕ ಮುಖಂಡರು ಇವೆಲ್ಲ ಏನಿದ್ದಾರೆ, ನೀವು ಯಾರೇ ಆಗಲಿ, ನೀವು ಈ ಘೋಷಣೆ ಆದ ನಂತರ ಇನ್ನೂ ಕೂಡ ನೀವು ನಮ್ಮ ಜೊತೆಗೆ ಸಪೋರ್ಟ್ ಮಾಡಕ್ಕೆ ಬರ್ತಾ ಇಲ್ಲ ಅಂತಂದರೆ, ನಮ್ಮ ಜೊತೆ ಬಂದು ಕೈ ಜೋಡಿಸ್ತಿಲ್ಲ ಅಂದರೆ ನಾವು ಮುಂದೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. ನಾವು ಅಧಿಕಾರಕ್ಕೆ ಬಂದ ನಂತರ ನಿಮ್ಮ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತೇವೆ, ನೀವು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ, ಮತ್ತೆ ನಿಮ್ಮ ಆಸ್ತಿಗಳನ್ನು ಲೂಟಿ ಮಾಡ್ತೇವೆ. ಅವನ ಇಡೀ ಕುಟುಂಬದೊಂದಿಗೆ ಅವನು ನಿಮ್ಮನ್ನು ಸೆರೆಮನೆಗೆ ಹಾಕ್ತೇವೆ, ನಾವು ನಿಮ್ಮನ್ನು ಜೈಲಿಗೆ ಹಾಕ್ತೀವಿ, ನೀವೆಂದರೂ ಬಂದು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಿಮ್ಮನ್ನ ಅಲ್ಟಿಮೇಟ್ಲಿ ವಿ ವಿಲ್ ಪುಟ್ ಟು ಡೆತ್ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮರಣದಂಡನೆಗೂ ಕೂಡ ಗುರಿ ಮಾಡ್ತೇವೆ, ನೀವು ಬಂದು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ. ಈ ರೀತಿ ವಾರ್ನಿಂಗ್ ಮಾಡುವ ಕೆಲಸವನ್ನು ಕೂಡ
ಈ ಒಂದು ಅಜಂಗರ್ ಪ್ರೊಕ್ಲಮೇಷನ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಕೇವಲ ಒಂದು ಸೆಕ್ಷನ್ ಆಫ್ ಸೊಸೈಟಿ ದಂಗೆ ಎದ್ಬಿಟ್ಟು ಬ್ರಿಟಿಷರನ್ನ ಹೊಡೆದು ಓಡಿಸ್ಲಿಕ್ಕೆ ಆಗಲ್ಲ. ಅವರು ಆಲ್ರೆಡಿ ಬಹಳ ಸಂಘಟಿತರಾಗ್ಬಿಟ್ಟಿದ್ದಾರೆ ಭಾರತದಲ್ಲಿ. ಹಂಗಾಗಿ ಈ ಒಂದು ಅಜಂಗರ್ ಪ್ರೊಕ್ಲಮೇಷನ್ ಪ್ರಣಾಳಿಕೆ ಉದ್ದೇಶ ಇಡೀ ಎಂಟರ್ ಭಾರತೀಯರನ್ನ ಒಗ್ಗೂಡಿಸಬೇಕು, ಎಲ್ಲರೂ ಒಗ್ಗೂಡಿದ್ರೆ ಆಟೋಮೆಟಿಕ್ ಆಗಿ ಬ್ರಿಟಿಷರನ್ನ ಹೊಡೆದೋಡಿಸ್ಬೋದು ಅಂತೇಳಿ ಅವತ್ತಿನರು ಈ ಒಂದು ಪ್ರೊಕ್ಲಮೇಷನ್ಗೆ ಭಾರತೀಯರು ಒಪ್ಕೊಂಡು ಎಲ್ಲರೂ ಬಂದಿದ್ದೇ ಆಗಿದ್ರೆ ಅವತ್ತೇ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಓಡಿಸ್ಬೋದಿತ್ತು, ಅವತ್ತೇ ಓಡಿಸ್ಬೋದಿತ್ತು. ಬಟ್ ಕೆಲವು ವ್ಯಕ್ತಿಗಳು ತನ್ನ ಸ್ವಂತ ಲಾಭಕ್ಕೋಸ್ಕರ ಇದಕ್ಕೆ ಕೆಲವರು ಬಂದು ಜಾಯ್ನ್ ಆಗಲಿಲ್ಲ. ಅದರಿಂದ ಈಸಿಯಾಗಿ ಇದನ್ನ ದಂಗೆಯನ್ನ ಸಪ್ರೆಸ್ ಮಾಡುವ ಕೆಲಸವನ್ನು ಮಾಡ್ತಾವೆ. ಮತ್ತೆ ಈ ಒಂದು ಅಜಂಗರ್ ಪ್ರೊಕ್ಲಮೇಷನ್ನು ಕಮ್ಯುನಲ್ ಹಾರ್ಮೋನಿಯನ್ನ, ಸೌಹಾರ್ದತೆಯನ್ನ, ಮಹತ್ವವನ್ನು ಒತ್ತಿ ಹೇಳುವ ಕೆಲಸವನ್ನು ಕೂಡ ಮಾಡ್ತಾ ಹೋಯ್ತು. ಈ ಒಂದು ಅಜಂಗರ್ ಪ್ರೊಕ್ಲಮೇಷನ್ ಅನ್ನ ದೆಹಲಿ ಗೆಜೆಟ್ ಅಲ್ಲೂ ಕೂಡ ಪಬ್ಲಿಷ್ ಮಾಡಲಾಗ್ತದೆ. ಪ್ರಮೋಟ್ ಆಯ್ತು ಹೇಳ್ತಾರೆ, ಬಟ್ ಆದರೆ ಅಷ್ಟೊಂದು ಸಪೋರ್ಟ್ ಸಿಗಲ್ಲ. ಬಿಕಾಸ್ ಮತ್ತೆ ಇನ್ನೊಂದೇನಪ್ಪ ಅಂದರೆ ಬಹದ್ದೂರ್ ಶಾ ಜಫರ್ ಟು ಅಂತಹ ಒಬ್ಬ ಶ್ರೇಷ್ಠ ನಾಯಕ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಅವರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಯುದ್ಧಗಳನ್ನು ಮಾಡಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಭಾಳ ವಯಸ್ಸಾಗಿರುವಂಥದ್ದು. ಇನ್ನೇನು ಕೊನೆ ಏಜಲ್ಲಿದ್ದಾರೆ, ಅವರು ಕೊನೆ ಎಂಡ್ ಸ್ಟೇಜಲ್ಲಿದ್ದಾರೆ. ಅಂಥವ್ರು ಈ ನಾಯಕ ಸ್ಥಾನವನ್ನು ಉಟ್ಕೊಳ್ಳಿಕ್ಕೆ ಅಷ್ಟು ಯಶಸ್ವಿಯಾಗಿ ಉತ್ಕೊಳ್ಳಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಯಾರೋ ಬಕ್ತವರ್ ಖಾನ್ ಫೋರ್ಸ್ ಮಾಡಿದ್ದಕ್ಕೆ ಅವರು ಒಪ್ಕೊಂಡ್ರಷ್ಟೇ. ಕಂಪ್ಲೀಟ್ ಅದನ್ನು ನಿರ್ವಹಣೆ ಮಾಡಿದ್ದು ಕರ್ನಲ್ ಬಕ್ತವರ್ ಖಾನೆ. ಪ್ರಶ್ನೆ ಕೇಳಿದೆ ನೋಡ್ರಿ, ದ ಅಜಂಗರ್ ಪ್ರೊಕ್ಲಮೇಷನ್ ಆಫ್ 25th August 1857 ಸ್ಟ್ರೆಸ್ಡ್ ಆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಶ್ಯೂ ಅಂತ ಕೇಳಿದೆ. ND ಎಕ್ಸಾಮ್ ಕೆಲವರೆ ಯಾವ ವಿಚಾರದಲ್ಲಿ ಈ ಅಜಂಗರ್ ಪ್ರೊಕ್ಲಮೇಷನ್ ಸ್ಟ್ರೆಸ್ ಮಾಡುತ್ತಪ್ಪ ಅಂದರೆ, ದ ರಿಟರ್ನ್ ಆಫ್ ದಿ ಬಾದ್ಶಾಹಿ, ನಮ್ಮ ಆಳ್ವಿಕೆ ವಾಪಸ್ ಬಂದರೆ ನಿಮಗೆ ಏನು ಆಫರ್ ಕೊಡ್ತೀವಿ ಅಂತೇಳಿ ಆಫರ್ ಕೊಡೋದು ನಿಮ್ಗೆ ಹೇಳ್ತಾ ಹೋಗುತ್ತೆ. ಯಾವ ಸೊಸೈಟಿಗಳಿಗೆ, ಜಮೀನ್ದಾರಿಗಳಿಗೆ ಯಾವ ಆಫರ್ ಕೊಡ್ತೀವಿ, ವ್ಯಾಪಾರಿಗಳಿಗೆ, ಪಬ್ಲಿಕ್ ಸರ್ವೆಂಟ್ಸ್ಗಳಿಗೆ, ಆರ್ಟಿಸನ್ಸ್ಗಳಿಗೆ, ಕುಶಲ ಕರ್ಮಿಗಳಿಗೆ ಮತ್ತು ಧಾರ್ಮಿಕ ಮುಖಂಡರಿಗೂ ಕೂಡ ಇವರು ನಮ್ಮ ಅಧಿಕಾರಕ್ಕೆ ಬಂದರೆ ಏನು ಕೊಡ್ತೀವಿ ಅಂತ ಕೂಡ ಆಫರನ್ನು ಕೊಡ್ತಾ ಹೋದ್ರು. ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತೇಳಿ. 1857 ಮೇ 12 ದೆಹಲಿಯನ್ನು ಮುತ್ತಿಗೆ ಹಾಕಿದ ನಂತರ ಮೀರತ್ನ ದಂಗೆಕೋರ ಸೈನಿಕರು ಯಾರಿಗೆ ಭಾರತದ ಚಕ್ರವರ್ತಿಯಿಂದ ಘೋಷಣೆ ಮಾಡಿದ್ರು? ಯಾರನ್ನ? ಬಹದ್ದೂರ್ ಶಾ ಜಫರ್ ಟು ಅವರನ್ನ ಭಾರತದ ಚಕ್ರವರ್ತಿ ಅಂತೇಳಿ ಬಕ್ತವರ್ ಖಾನ್ ಅವರು ಘೋಷಣೆ ಮಾಡ್ತಾರೆ. ಅವರನ್ನ ಟೈಟ್ಲಾರ್ ಹೆಡ್ ಮಾಡ್ತಾರೆ ಅಷ್ಟೇ, ಕಂಪ್ಲೀಟ್ ಅಧಿಕಾರಿ ಇದ್ದು ಇವನ್ ಬಕ್ತವರ್ ಖಾನ್ ಅಂತಾನೆ. ಇನ್ನೊಂದು ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಬಿಸ್ಟೋಡ್ ವಿತ್ ದ ಟೈಟಲ್ ಸಾಹಿಬ್ ಇ ಅಲಂ ಬಹದ್ದೂರ್ ಬೈ ಬಹದ್ದೂರ್ ಶಾ ಡ್ಯೂರಿಂಗ್ ದಿ ಅಪ್ರೈಸಿಂಗ್ ಆಫ್ 1857? ಈ ದಂಗೆಯ ಸಮಯದಲ್ಲಿ ಬಹದ್ದೂರ್ ಶಾ ಅವರಿಂದ ಜಫರ್ ಅವರಿಂದ ಶಾಹಿಮ್ ಎ ಅಲಂ ಬಹದ್ದೂರ್ ಎಂಬ ಬಿರುದನ್ನು ಪಡೆದದ್ದು ಯಾರಿಗಪ್ಪ ಅಂದ್ರೆ ಬಕ್ತವರ್ ಖಾನ್ ಪಡ್ಕೊಂಡ ಈ ಒಂದು ಬಿರುದನ್ನು. ಬಹದ್ದೂರ್ ಶಾ ಜಫರಿಂದ ಸಾಹೇಬ್ ಎ ಅಲಂ ಅನ್ನುವಂಥ ಒಂದು ಬಿರುದನ್ನು ಕೂಡ ಪಡ್ಕೊಂಡ ಅಂತೇಳಿ. ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸ್ ಸ್ಟಾರ್ಟೆಡ್ ದ ರಿವೋಲ್ಟ್ ಆಫ್ 1857 ರಿವೋಲ್ಟ್ ಅನ್ನ ಪ್ರಾರಂಭ ಮಾಡಿದ್ದು ಯಾರು ಅಂದ್ರೆ ಸಿಪಾಯಿ. ಇದನ್ನ ಸಿಪಾಯಿ ದಂಗೆ ಕುರಿತಲ್ವಾ, ಸಿಪಾಯಿಯರು ಸ್ಟಾರ್ಟ್ ಮಾಡಿದ್ದು ಮೊದಲ ಬಾರಿಗೆ ಮೀರತ್ತಲ್ಲಿ. ಹಂಗಾಗಿ ಸಿಪಾಯಿಗಳು ಸೈನಿಕರು ಸ್ಟಾರ್ಟ್ ಮಾಡಿದ್ದು. ಇನ್ನೊಂದು ಪ್ರಶ್ನೆ, ದ ಫಸ್ಟ್ ಇವೆಂಟ್ ರಿಲೇಟೆಡ್ ಟು ದ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಫ್ 1857 ವಾಸ್, ಮೊದಲ ಇವೆಂಟು 1857 ರಿವೋಲ್ಟ್ ಅಲ್ಲಿ ಏನಪ್ಪ ಅಂದ್ರೆ ಮಾರ್ಚಿಂಗ್ ಆಫ್ ಸಿಪಾಯಿಸ್ ಟು ದೆಹಲಿ ರೆಡ್ ಫೋರ್ಟ್, ದೆಹಲಿ ಕೆಂಪುಕೋಟೆಗೆ ಎಲ್ಲರೂ ಕೂಡ ಮೀರತ್ತಿಂದ ಹೋಗಿದ್ದು, ಇದು ಮೊದಲ ಇವೆಂಟ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಕಾಸ್ ಆಫ್ ದಿ ರಿವೋಲ್ಟ್ ಆಫ್ 1857? ಯಾವುದು ಅಲ್ಲ ಅಂತ ಕೇಳೋರೆ, ಯಾವುದು ಅಲ್ಲ ಅಂತೇಳಿ. ಕೌಸ್ ಅಂಡ್ ಪಿಕ್ಸ್ ಅದೇನು ಅದು ಕೂಡ ಸರಿ ಇದೆ, ಇದು ಕೂಡ ಸರಿ ಇದೆ. ಮತ್ತು ಏನು 1757 ಜೂನ್ 23 ಪ್ಲಾಸಿ ಕದನದ ಶತಮಾನೋತ್ಸವದಂದು ಬ್ರಿಟಿಷ್ ಆಳ್ವಿಕೆ ಕೊನೆಗೊಳ್ಳುತ್ತದೆ ಎಂಬ ಭವಿಷ್ಯವಾಣಿ, ಆ ಥರದ್ದು ಯಾವುದೇ ಭವಿಷ್ಯವಾಣಿ ಇಲ್ಲ. ಬಟ್ ಎಕ್ಸಾಕ್ಟ್ 100 years ನಂತರವಾಗಿ ಒಂದು 1857 ದಂಗೆ ಸ್ಟಾರ್ಟ್ ಆಗ್ತಿರೋದು ಅಷ್ಟೇ. ಬಟ್ ಯಾವುದೇ ಭವಿಷ್ಯವಾಣಿ ಯಾರು ಇಲ್ಲಿ ನುಡಿದಿಲ್ಲ ಇಲ್ಲಿ. ಪಾಪ್ಯುಲರ್ ಡಿಸ್ಕಂಟೆಂಟ್ ವಿತ್ ಬ್ರಿಟಿಷ್ ರೂಲ್, ಹೌದು ಕರೆಕ್ಟು. ಬ್ರಿಟಿಷರ ಆಳ್ವಿಕೆ ವಿರುದ್ಧವಾಗಿ ಭಾರತೀಯರಲ್ಲಿ ಬಹಳ ಒಂದು ಭಿನ್ನ ಅಭಿಪ್ರಾಯ ಇತ್ತು, ಬಹಳ ಬೇಜಾರಿತ್ತು. ಮತ್ತು ಭಾರತೀಯರು ಅಂದ್ಕೊಂಡಿದ್ರು ಈ ಬ್ರಿಟಿಷರ ಆಳ್ವಿಕೆನ ಕೊನೆಗೊಂಡ್ರೆ ಕಲಿಯುಗ ಎಂಡ್ ಆಗುತ್ತೆ ಮತ್ತು ಭಾರತದಲ್ಲಿ ರಾಮರಾಜ್ಯ ಪ್ರಾರಂಭ ಆಗುತ್ತೆ ಅನ್ನೋದು ಕೂಡ ನಂಬಿದ್ರು. ಹಂಗಾಗಿ ಏನಾದ್ರು ಮಾಡಿ ಹೊರಡಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದು 1857 ರಿವೋಲ್ಟಲ್ಲಿ. ಈ 1857 ರಿವೋಲ್ಟು ಕ್ರಮೇಣವಾಗಿ ಭಾರತದ ಇತರ ಭಾಗಗಳಿಗೂ ಕೂಡ ಹರಡ್ತಾ ಹೋಯಿತು.
ಅದರಲ್ಲಿ ಪ್ರಮುಖವಾಗಿ ಅವಧ್ ರಾಜ್ಯದಲ್ಲಿ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಅವರು ಮುಖ್ಯಸ್ಥಿಕೆಯನ್ನು ವಹಿಸಿಕೊಂಡು ಅಲ್ಲಿ ದಂಗೆ ಹೇಳ್ತಾರೆ. ನೆಕ್ಸ್ಟ್ ಯುಪಿಯ ಫೈಜಾಬಾದಲ್ಲಿ ಮೌಲಿ ಅಹಮದುಲ್ಲಾ ಕೂಡ ಬೇಗ ಹಜರತ್ ಮಹಲ್ಗೆ ಸಪೋರ್ಟ್ ಮಾಡ್ಕೊಂಡು ಅವರು ಅಲ್ಲಿ ದಂಗೆಯನ್ನು ಹೇಳ್ತಾರೆ. ಬಿಹಾರದ ಅರ್ರಾದಲ್ಲಿ ಜಗದೀಶ್ಪುರದ ಜಮೀನ್ದಾರ್ ಕುನ್ವರ್ ಸಿಂಗ್ ದಂಗೆ ಹೇಳ್ತಾರೆ, ಅವರ ನೇತೃತ್ವದಲ್ಲಿ ದಂಗೆ ಹೇಳ್ತಾರೆ. ನೆಕ್ಸ್ಟ್ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾತ್ಯ ಟೋಪೆ ಅಥವಾ ತಾಂತ್ಯ ಟೋಪಿ ಅಂತ ಕರಿತೀವಿ, ಅವರು ದಂಗೆ ಹೇಳ್ತಾರೆ. ನೆಕ್ಸ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಕೂಡ ಝಾನ್ಸಿಯಲ್ಲಿ ದಂಗೆ ಹೇಳ್ತಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಖಾನ್ ಬಹದ್ದೂರ್ ನೇತೃತ್ವದಲ್ಲಿ ದಂಗೆ ಏಳಲಾಗ್ತದೆ. ಉತ್ತರ ಪ್ರದೇಶದ ಬಾಗ್ಪತ್ ಅಲ್ಲಿ ಶಾಮಲ್ ಅನ್ನುವಂಥ ಒಬ್ಬ ಲೋಕಲ್ ವಿಲೇಜರ್ ದಂಗೆ ಏಳುವಂಥ ಕೆಲಸನೂ ಕೂಡ ಮಾಡ್ತಾ ಹೋಗ್ತಾರೆ. ಇವೆಲ್ಲ ಕೂಡ ಹಲವಾರು, ಮತ್ತೆ ಕರ್ನಾಟಕದಲ್ಲಿ ಕೂಡ ದಂಗೆ ಆಗ್ತದೆ, ಅವ್ನು ಚರ್ಚೆ ಮಾಡ್ಕೊಳ್ತಾ ಬರೋಣ. ದೆಹಲಿದಾಯ್ತು, ನಿಮಗೆ ದೆಹಲಿದಾಯ್ತು. ದೆಹಲಿಯಲ್ಲಿ ಬಹದ್ದೂರ್ ಶಾ ಜಫರ್ 2 ಮತ್ತು ಬಕ್ತವರ್ ಖಾನ್ ನೇತೃತ್ವದಲ್ಲಿ ದಂಗೆ ಎದ್ದಿದ್ದು. ಎರಡನೇದು ಅವಧ್ ರಾಜ್ಯದಲ್ಲಿ ಅವಧ್ ಕೂಡ ದೊಡ್ಡ ಮಟ್ಟಕ್ಕೆ ದಂಗೆ ಆಯಿತು. ಅವಧ್ ಅನ್ನುವಂಥದ್ದು ಬಹಳ ಬ್ರಿಟಿಷರಿಗೆ ಬಹಳ ಫೇವರೇಟ್ ಆಗಿದ್ರು ಅವಧ್ನವರು. ಅವಧ್ ಯಾವತ್ತೂ ಕೂಡ ಅವಧ್ನ ಜನರು ಬ್ರಿಟಿಷರ ವಿರುದ್ಧವಾಗಿ ಕೆಲಸವನ್ನು ಮಾಡಿದವರಲ್ಲ. ಬ್ರಿಟಿಷರ ಒಂದು ಅಧಿಕಾರಿಗಳ ಮನೆಗಳಲ್ಲಿ ಅವಧ್ನ ಕುಕ್ ಮಾಡುವಂತ ಶೆಫ್ಗಳು ಆ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಒಂದು ನಂಬಿಕೆನ ಗಳಿಸಿದ್ರು ಈ ಒಂದು ಅವಧ್ ಜನ. ಆದರೂ ಕೂಡ ಡಾಲೋಸಿ ಇಂತಹ ಒಬ್ಬ ಒಳ್ಳೆ ವ್ಯಕ್ತಿಗಳನ್ನು ಬಿಡದಂಗೆ ಡಾಲೋಸಿ ಅವ್ರಿಗೆ ಸಪೋರ್ಟ್ ಮಾಡಿದವ್ರನ್ನೂ ಬಿಡಲಿಲ್ಲ. ಅವಧ್ ರಾಜ್ಯವನ್ನು ಸಹ ಸ್ವಾಧೀನಪಡಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಹೋದ. ಅವಧ್ ರಾಣಿ ಅದಕ್ಕೇನು ಮಾಡಿದ್ಲು, ಅವಧ್ ರಾಣಿ ಬೇಗಂ ಹಜರತ್ ಮಹಲ್ಲು ನವಾಬ್ ವಾಜಿದ್ ಅಲಿಯವರ ಪತ್ನಿಗಳು. ಇವಳು ತನ್ನ ಮಗ ಬುಜ್ರಿಸ್ ಖಾನ್ ಸಲುವಾಗಿ ಲಕ್ನೋದಲ್ಲಿ ದಂಗೆಯನ್ನು ಮಾಡ್ತಾಳೆ. ಬೇಗಂ ಹಜರತ್ ಮಹಲ್ಲು ತನ್ನ ಮಗನನ್ನ ನೆಕ್ಸ್ಟ್ ರಾಜನಾಗಿ ಮಾಡಬೇಕು ಅವಧ್ನ ರಾಜ್ಯಕ್ಕೆ ಅಂತೇಳಿ ಇವಳ ನಾಯಕತ್ವದಲ್ಲಿ ದಂಗೆ ಆಗ್ತಾ ಹೋಗ್ತದೆ. ಇವರ ಮಗ ಬಿಜ್ರಿಸ್ ಖಾದಿರ್ ಅವರನ್ನ ನವಾಬ್ ಅಂತ ಘೋಷಣೆ ಮಾಡ್ತಾಳೆ. ಮುಸ್ಲಿಮರು ಮತ್ತು ಹಿಂದೂಗಳು ಸಮಾನವಾಗಿ ಇಬ್ರು ಕೂಡ ಸಮಾನವಾಗಿ ಅಧಿಕಾರವನ್ನು ಹಂಚಿಕೆ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈ ಒಂದು ದಂಗೆಯಲ್ಲಿ, ಅವಧ್ ದಂಗೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಏಕತೆಯನ್ನು ಕಾಣಬಹುದಾಗ್ತದೆ. ಇವನ್ ಹಿಂದೂಗಳು ಕೂಡ ಅವಧ್ನ ಈ ಬಿಜ್ರಿಸ್ ಖಾದಿರ್ ಅವರನ್ನ ನೆಕ್ಸ್ಟು ನವಾಬ ಅಂತ ಒಪ್ಪಿಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಆ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ. ಮತ್ತೆ 1857ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಸೈನಿಕರಲ್ಲಿ ಅತಿ ಹೆಚ್ಚು ಜನರು ಅವಧ್ನರೇ ಆಗಿದ್ರು. ಬಿಕಾಸ್ ಭಾಳ ಅವಧ್ನವರು ಬ್ರಿಟಿಷರಿಗೆ ಭಾಳ ಸಪೋರ್ಟಿವ್ ಆಗಿದ್ದವರು. ಆರ್ಮಿಯಲ್ಲೂ ಕೂಡ ಹೆಚ್ಚು ಜನರು ಇದ್ದವರು. ಬಟ್ ಅವತ್ತು ಅಂತಹ ಒಳ್ಳೆಯ ವ್ಯಕ್ತಿಗಳನ್ನೇ ನೆಕ್ಸ್ಟ್ ಇವರು ಅಧಿಕಾರಕ್ಕೆ ಬಿಡಲಿಲ್ಲ ಡಾಲೌಸಿ ಕಾಲದಲ್ಲಿ. ಅಂಥದ್ದನ್ನು ನೋಡಿದಾಗ ಇಲ್ಲಿ ಹಂಗಾಗಿ ದ ಲಾರ್ಜೆಸ್ಟ್ ನಂಬರ್ ಆಫ್ ಸೋಲ್ಜರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಸ್ಟ್ರಗಲ್ ಆಫ್ 1857 ಕೇಮ್ ಫ್ರಮ್ ಅವರಿಂದನೇ ಬಂದಿದ್ರು. ಆಲ್ಮೋಸ್ಟ್ ಅಲ್ಲಿ ಜನರೇ ಇದ್ದಿದ್ರು. ಎಕ್ಸಾಂಪಲ್ ಕೆಲವರು ನೋಡ್ರಿ ಏನು ಪ್ರಶ್ನೆ ಹೇಳಿದ್ರ ಬಗ್ಗೆ ಸಾಕು, ಅವಧ್ ಬಗ್ಗೆ ಸಾಕಿಷ್ಟು. ದ ಲಾರ್ಜೆಸ್ಟ್ ನಂಬರ್ ಆಫ್ ಸೋಲ್ಜರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಸ್ಟ್ರಗಲ್ ಆಫ್ 1857 ಕೇಮ್ ಫ್ರಮ್ ಅವಧಿಂದ ಬಂದಿದ್ದು. ಹೂ ವಾಸ್ ದ ಲೀಡರ್ ಆಫ್ 1857 ರಿವೋಲ್ಟ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಇನ್ ಲಕ್ನೋ. ಲಕ್ನೋದಲ್ಲಿ 1857 ರಿವೋಲ್ಟ್ನ ನಾಯಕ ಯಾರಪ್ಪ ಅಂದರೆ ಹಜರತ್ ಮಹಲ್ ಬೇಗಂ ಹಜರತ್ ಮಹಲ್. ದ ರೆವಲ್ಯೂಷನರಿ ವುಮೆನ್ ಹೂ ಲೆಡ್ ದಿ ರೆವಲ್ಯೂಷನ್ ಆಫ್ 1857 ಅವಧ್ ವಾಸ್. 1857 ಅವಧ್ನಲ್ಲಿ ಆ ಒಂದು ದಂಗೆಯ ನಾಯಕತ್ವ ವಹಿಸಿದಂತಹ ರೆವಲ್ಯೂಷನರಿ ಮಹಿಳೆ ಯಾರಪ್ಪ ಅಂದರೆ ಬೇಗಂ ಹಜರತ್ ಮಹಲ್. ಈ ರೀತಿಯಾಗಿ ಪ್ರಶ್ನೆಗಳನ್ನು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟು ಫೈಜಾಬಾದಲ್ಲಿ ಬೇಗಂ ಹಜರತ್ ಮಹಲನ್ನು ಅರೆಸ್ಟ್ ಮಾಡಿ ಅವಳು ನೆಕ್ಸ್ಟ್ ನೇಪಾಳಗೆ ಹೋಗ್ತಾನೆ. ನೇಪಾಳದಲ್ಲಿ ಅವಳು ಬಚ್ಚಿಟ್ಕೋತಾಳೆ. ಆ ರೀತಿ ಆಗ್ತದೆ. ಅಷ್ಟು ಆ ರೀತಿ ಹತ್ತಿಕ್ತಾರೆ ಅವರು. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಾರೆ ನಿಮಗೆ. ನೆಕ್ಸ್ಟ್ ಫೈಜಾಬಾದ್ UPಯಲ್ಲಿ ಮೌಲಿ ಅಹಮದುಲ್ಲಾ ಅವರು ವಹಾಬಿ ಸೆಕ್ಟ್ನ ಮುಖ್ಯಸ್ಥರಾಗಿ ಅವರು ಬೇಗಂ ಹಜರತ್ ಮಹಲ್ಗೆ ಬೆಂಬಲವಾಗಿ ಅವರು UPಯ ಫೈಜಾಬಾದಲ್ಲಿ ದಂಗೆಯನ್ನು ಹೇಳ್ತಾರೆ. ಇಲ್ಲೂ ಕೂಡ ಹಿಂದೂ ಮತ್ತು ಮುಸ್ಲಿಮರು ಸೌಹಾರ್ದವನ್ನು ಬೆಳೀತಾರೆ. ಇವರು ಕೂಡ ಮೌಲಿ ಅಹಮದುಲ್ಲಾ ಅವರು ಹಿಂದೂಗಳನ್ನು ಕೂಡ ಅವರನ್ನು ಕೂಡ ಮನಸ್ಸನ್ನು ಗೆದ್ದು ಅವರನ್ನು ಕೂಡ ಭಾಗವಹಿಸುವಂತೆ ಮಾಡಿಕೊಂಡು ಹಿಂದೂ ಮತ್ತು ಮುಸ್ಲಿಂ ಯೂನಿಟಿಯನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಹೋಗ್ತೇವೆ ಫೈಜಾಬಾದಲ್ಲೂ ಕೂಡ. ಮತ್ತೆ ಯಾವ ಮಟ್ಟಕ್ಕೆ ಹಿಂದೂ ಮುಸ್ಲಿಂ ಯೂನಿಟಿ ಆಗುತ್ತಪ್ಪ ಅಂತಂದ್ರೆ, ರಾಮ ಜನ್ಮಭೂಮಿಯ ಪ್ರದೇಶವನ್ನ ಮುಸ್ಲಿಮರು ಹಿಂದೂಗಳಿಗೆ ಹಸ್ತಾಂತರ ಮಾಡ್ತಾರೆ. ಬನ್ನಿ ಸಪೋರ್ಟ್ ಮಾಡಿ, ನಾವು ನಿಮಗೆ ರಾಮ ಜನ್ಮಭೂಮಿ ಬೇಕಲ್ವ, ನಿಮಗೆ ಅದನ್ನು ನಿಮಗೆ ಕೊಡ್ತೀವಿ ಬನ್ನಿ ಅಂತೇಳಿ ಅಯೋಧ್ಯ ಪ್ರದೇಶವನ್ನು ಕೂಡ ಕೊಡುವ ಕೆಲಸವನ್ನು ಇವರು ಮಾಡ್ತಾ ಹೋಗ್ತಾರೆ. ಆ ಟೈಮಲ್ಲಿ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೊಡ್ತಾರೆ. ಅವಾಗ ಹಿಂದೂಗಳು ಕೂಡ ಭಾಗವಹಿಸ್ತಾರೆ.
NDL ಕೇಳಿರುವಂಥ ಪ್ರಶ್ನೆ ನೋಡಿ. 1857ರ ದಂಗೆ ಸಂದರ್ಭದಲ್ಲಿ ಚಿನ್ಹಾಟ್ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಹೋರಾಟಗಾರನ ಹೆಸರೇನಪ್ಪ ಅಂದರೆ ಅಹಮದುಲ್ಲಾ ಶಾ. ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿದವನು. ಫೈಜಾಬಾದಲ್ಲಿ, ಉತ್ತರ ಪ್ರದೇಶದಲ್ಲಿ ಚಿನಾಟ್ ಯುದ್ಧ ಅಂತ ಕರಿತೀವಿ ಅದನ್ನು. ಎಕ್ಸ್ಟ್ರಾ ಸ್ವಲ್ಪ ಡೀಟೇಲ್ಡ್ ಮಾಹಿತಿ, ಮೈನ್ಯೂಟ್ ಪಾಯಿಂಟ್ ಇದು, ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಬಟ್ ಸಾಕು, ಇಷ್ಟು ಸಾಕು, ಗೊತ್ತಿರೋ ಸಾಕು. 1857ರ ದಂಗೆಯ ಸಮಯದಲ್ಲಿ ಬ್ರಿಟಿಷರ ಬಿಟ್ಟರ್ ಎನಿಮಿ ಯಾರಪ್ಪ ಅಂತಂದರೆ ಇವನೇ, ಮೌಲಾವಿ ಅಹಮದುಲ್ಲಾ ಶಾ. ಮೌಲಾ ಅಹಮದುಲ್ಲಾ ಇದ್ದಾರೆ. ಇವರು ಬಿಟ್ಟರ್ ಎನಿಮಿ, ಬ್ರಿಟಿಷರನ್ನು ಕಂಡ್ರೆ ಆಗ್ತಿರಲಿಲ್ಲ. ಆ ರೀತಿಯಾಗಿ ಹಿಂದೂಗಳನ್ನು ಕೂಡ ಸಪೋರ್ಟ್ ತೆಗೆದುಕೊಂಡು ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡುವ ಕೆಲಸ ಕೂಡ ಆಗ್ತಾ ಹೋಯ್ತಿಲ್ಲಿ. ನೆಕ್ಸ್ಟು ಬಿಹಾರದ ಅರ್ರಾದಲ್ಲಿ ಜಗದೀಶ್ಪುರದ ಜಮೀನ್ದಾರ್ ಕುನ್ವರ್ ಸಿಂಗ್ ಅವರು ದಂಗೆ ನಾಯಕತ್ವ ವಹಿಸಿಕೊಂಡು ಇವರನ್ನ ಹೀರೋ ಆಫ್ ಜಗದೀಶ್ಪುರ ಅಂತ ಕರೀತಾರೆ. ಆ ಮಟ್ಟಕ್ಕೆ ಫೇಮಸ್ ಆಗಿದ್ರು ಅವರು. ಇವರು ಬ್ರಿಟಿಷರ ವಿರುದ್ಧವಾಗಿ ಇವರು ಮತ್ತು ಇವರ ಬ್ರದರ್ ಅಮರ್ ಸಿಂಗ್ ಸೇರಿಕೊಂಡು ಬ್ರಿಟಿಷರ ವಿರುದ್ಧವಾಗಿ ಒಂದು ದೊಡ್ಡ ದಂಗೆಯನ್ನು ಮಾಡ್ತಾರೆ. ನಂತರವಾಗಿ ಈ ಕುನ್ವರ್ ಸಿಂಗರನ್ನು ನಂತರವಾಗಿ ಹತ್ತಿಕ್ಕುವ ಸಂದರ್ಭದಲ್ಲಿ ಇವ್ರನ್ನ ಹ್ಯಾಂಗ್ ಮಾಡಲಾಗುತ್ತೆ, ಎಕ್ಸಿಕ್ಯೂಟ್ ಮಾಡಲಾಗುತ್ತೆ, ಇವ್ರನ್ನ ಗಲ್ಲಿಗೇರಿಸಲಾಗುತ್ತೆ ಇವ್ರನ್ನ. ಇಲ್ಲಿ ಹರ ಹೂ ವಾಸ್ ದ ಲೀಡರ್ ಆಫ್ ದಿ ಎಕ್ಸಾಂಪಲ್, ಇದ್ರ ಬಗ್ಗೆ ಪ್ರಶ್ನೆ ಕೇಳಿರೋದು ನೋಡಿ. ಹೂ ವಾಸ್ ದ ಲೀಡರ್ ಆಫ್ ದಿ ರೆವಲ್ಯೂಷನರೀಸ್ ಇನ್ ಬಿಹಾರ್ ಡ್ಯೂರಿಂಗ್ ದಿ ರಿವೋಲ್ಟ್ ಆಫ್ 1857. 1857 ರಿವೋಲ್ಟಲ್ಲಿ ಬಿಹಾರದಲ್ಲಿ ಯಾರು ನಾಯಕತ್ವ ವಹಿಸಿಕೊಂಡಿದ್ದಪ್ಪ ಅಂದರೆ ಬಾಬು ಕುನ್ವರ್ ಸಿಂಗ್. ಹೂ ಟುಕ್ ಪಾರ್ಟ್ ಇನ್ ಗ್ರೇಟ್ ಲೀಡರ್ ಆಫ್ ರಿವೋಲ್ಟ್ ಆಫ್ 1857 ವಾಸ್ ಯಾರಪ್ಪ ಅಂದರೆ ಜಮೀನ್ದಾರ್, ಜಗದೀಶ್ಪುರದ ಜಮೀನ್ದಾರ್ ಇವನು. ಕುನ್ವರ್ ಸಿಂಗ್ ಅಂಡ್ ಮೌಲಾವಿ ಅಹಮದುಲ್ಲಾ ಶಾ ಲೆಡ್ ದಿ ರಿವೋಲ್ಟ್ ಆಫ್ 1857 ಅಟ್. ಕುನ್ವರ್ ಸಿಂಗು ಅರ್ರಾದಲ್ಲಿ, ಮೌಲವಿ ಅಹಮದುಲ್ಲಾ ಶಾ ಫೈಜಾಬಾದ್ನಿಂದ, ಇಬ್ಬರು ಕೂಡ ಅವರು 1857 ರಿವೋಲ್ಟಲ್ಲಿ ಭಾಗವಹಿಸಿದ್ರು ಅಂತೇಳಿ. ನೆಕ್ಸ್ಟು ಕಾನ್ಪುರದ, ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಇದು ಕೂಡ ದಂಗೆಯ ಪ್ರಮುಖ ಕೇಂದ್ರವಾಗಿತ್ತು. ಕಾನ್ಪುರದಲ್ಲಿ ನೆಕ್ಸ್ಟು ನೈಸರ್ಗಿಕವಾಗಿ ನಾವು ನೋಡಿದಾಗ ಕೊನೆಯ ಪೇಶ್ವೆ ದತ್ತುಪುತ್ರ ಬಾಜಿರಾವ್ ಸೆಕೆಂಡ್ ಅಂತೇಳಿ. ನೆಕ್ಸ್ಟು ಇವರು ಅಡಾಪ್ಟೇಡ್ಸನ್ನು ನಾನಾ ಸಾಹೇಬ್, ನೆಕ್ಸ್ಟ್ ಅವರೇ ರಾಜನಾಗಬೇಕಾಗಿತ್ತು. ಬಾಜಿರಾವ್ ಸೆಕೆಂಡ್ನ ಅಡಾಪ್ಟೇಡ್ಸನ್ನು ನಾನಾ ಸಾಹೇಬ್ ಅವರೇ ನೆಕ್ಸ್ಟು ಮರಾಠದ ಪೇಶ್ವ ಆಗಬೇಕಾಗಿದ್ದು, ರಾಜ ಆಗಬೇಕಾಗಿದ್ದು ನೆಕ್ಸ್ಟ್ ಮರಾಠರ ನಂತರವಾಗಿ. ಆದರೆ ಯಾವುದೇ ಕಾರಣಕ್ಕೂ ಇವರನ್ನು ಒಪ್ಪಿಕೊಳ್ಳೋದಕ್ಕೆ ಬ್ರಿಟಿಷರು ನೋಡಿರಲಿಲ್ಲ. ಅದಕ್ಕೆ ಆದರೂ ಕೂಡ ಕಾನ್ಪುರದಲ್ಲಿ, ಉತ್ತರ ಪ್ರದೇಶದಲ್ಲಿ ನಾನಾ ಸಾಹೇಬ್ ನೇತೃತ್ವದಲ್ಲಿ ದಂಗೆ ಇರ್ತದೆ. ನಾನಾ ಸಾಹೇಬರು ಘೋಷಣೆ ಮಾಡ್ಕೊಳ್ತಾರೆ. ಕಾನ್ಪುರದಿಂದ ಬ್ರಿಟಿಷರನ್ನ ಹೊರಹಾಕ್ಬಿಟ್ಟು ನಾನೇ ಪೇಶ್ವ ಅಂತ ನಾನಾ ಸಾಹೇಬ್ ಅವರು ಘೋಷಣೆ ಮಾಡ್ಕೊಳ್ತಾರೆ. ಬಹದ್ದೂರ್ ಶಾ ಜಫರ್ II ಅವರನ್ನ ಭಾರತ ಚಕ್ರವರ್ತಿಯಿಂದ ಒಪ್ಪಿಕೊಂಡು ನಾನು ನಿಮ್ಮ ರಾಜ್ಯಪಾಲ ಅಂತ ಒಪ್ಪಿಕೊಂಡು ಇವರು ಆಳ್ವಿಕೆಯನ್ನು ಮಾಡಲಿಕ್ಕೆ ಶ್ರಮ ಮಾಡ್ಕೊಳ್ತಾರೆ ಕಾನ್ಪುರದಿಂದ. ನಾನಾ ಸಾಹೇಬ್ ಎಂತಹ ಒಬ್ಬ ಬುದ್ಧಿವಂತ ಅಂದರೆ ಸಹಾಯಕ್ಕೋಸ್ಕರ ನೆಪೋಲಿಯನ್, ಫ್ರಾನ್ಸ್ನ ಮೂರನೇ ನೆಪೋಲಿಯನ್ಗೂ ಕೂಡ 3 ಪತ್ರಗಳನ್ನು ಕೂಡ ಬರೆದಿರ್ತಾರೆ, ಬಂದು ನಮಗೆ ಸಪೋರ್ಟ್ ಮಾಡಿ ಅಂತೇಳಿ. ಆ ಮಟ್ಟಕ್ಕೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನು ಫೇಮಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಮತ್ತು ಇವರಿಗೆ ನಾನಾ ಸಾಹೇಬನಿಗೆ ಒಬ್ಬ ಫೇಮಸ್ ಕಮಾಂಡರ್ ಇನ್ ಚೀಫ್ ಸಪೋರ್ಟ್ ಮಾಡೋದು ಯಾರಪ್ಪ ಅಂದರೆ, ಅಥವಾ ಪರ್ಸನಲ್ ಸೆಕ್ರೆಟರಿ ಯಾರಪ್ಪ ಅಂದರೆ ಸಪೋರ್ಟ್ ಮಾಡೋದನ್ನು ತಾತ್ಯಾ ಟೋಪೆ ಅಥವಾ ತಾಂತ್ಯ ಟೋಪಿ ಅಂತ ನಾವು ಕರಿತಾ ಹೋಗ್ತೇವೆ. ತಾತ್ಯಾ ಟೋಪಿ ಅಂತ ಅನ್ಬಾರ್ದು, ತಾತ್ಯಾ ಟೋಪಿ ಅಂತೇಳಿ ಕರಿಬೇಕು ಆ್ಯಕ್ಚುಲಿ. ಬಟ್ ನೀವು ಕರಿಬೋದು, ಹಲವಾರು ಬುಕ್ಗಳಲ್ಲಿ ತಾತ್ಯಾ ಟೋಪಿ ಅಂತಲೇ ಕೊಡ್ತಾರೆ, ಹಂಗಾಗಿ ಯು ಕ್ಯಾನ್ ಗೋ ಥ್ರೂ ದಟ್. ಬಟ್ ತಾತ್ಯಾ ಟೋಪೆ ಅಂತ ಕರಿಬೇಕು. ಅವನ ಫುಲ್ ನೇಮ್ ಏನಪ್ಪ ಅಂದರೆ ರಾಮಚಂದ್ರ ಪಾಂಡುರಂಗ ಟೋಪೆ. ರಾಮಚಂದ್ರ ಪಾಂಡುರಂಗ ಟೋಪೆ ಅಂತೇಳಿ. ಇವನು ವೈಯಕ್ತಿಕ ಕಾರ್ಯದರ್ಶಿ, ಪರ್ಸನಲ್ ಸೆಕ್ರೆಟರಿ ಅಥವಾ ಕಮಾಂಡರ್ ಇನ್ ಚೀಫ್ ಆಫ್ ದಿ ಆರ್ಮಿ ಆಫ್ ನಾನಾ ಸಾಹೇಬ್ ಆರ್ಮಿಯ ಕಮಾಂಡರ್ ಇನ್ ಚೀಫ್ ಆಗಿ ಕೆಲಸವನ್ನು ಮಾಡ್ತಿದ್ದ ತಾತ್ಯಾ ಟೋಪೆ. ಇವರು ನಾನಾ ಸಾಹೇಬು ನೆಕ್ಸ್ಟು ಪೇಶ್ವಾ ಅಂತ ಘೋಷಣೆ ಮಾಡ್ಕೊಳ್ತಾನೆ. ಮತ್ತೆ ಬಹದ್ದೂರ್ ಶಾ ಜಫರ್ II ರಾಜ್ಯಪಾಲ, ಕಾನ್ಪುರಕ್ಕೆ ರಾಜ್ಯಪಾಲ ಅಂತ ಘೋಷಣೆ ಮಾಡ್ಕೊಳ್ತಾರೆ. ಅಂದರೆ ಬಹದ್ದೂರ್ ಶಾ ಜಫರ್ II ಅವರನ್ನ ಭಾರತದ ಚಕ್ರವರ್ತಿ ಅಂತ ಒಪ್ಕೊಳ್ತಾನೆ, ನಾನು ನಿಮ್ಮ ರಾಜ್ಯಪಾಲ ಅಂತ ಒಪ್ಕೊಳ್ತಾನೆ. ತಾತ್ಯಾ ಟೋಪೆ ಸಹಾಯವನ್ನು ಮಾಡಿದವನು ಕಮಾಂಡರ್ ಇನ್ ಚೀಫ್. ಇದಕ್ಕೆ ನೋಡಿ ಏನು ಪ್ರಶ್ನೆಗಳನ್ನು ಕೇಳೋರು ನೋಡೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಲಿಡ್ ದಿ ಸಿಪಾಯಿಸ್ ಅಟ್ ಕಾನ್ಪುರದಲ್ಲಿ ಯಾರು ನಾಯಕತ್ವ ವಹಿಸ್ಕೊಂಡಿದ್ದಪ್ಪ? ನಾನಾ ಸಾಹೇಬ್ ವಹಿಸ್ಕೊಂಡಿದ್ದು. ಅಜಿಮುಲ್ಲಾ ಖಾನ್ ನಾನಾ ಸಾಹೇಬ್ನ ಅಡ್ವೈಸರ್ ಆಗಿದ್ದ, ಸಲಹೆಗಾರ ನಾನಾ ಸಾಹೇಬನ ಸಲಹೆಗಾರ ಯಾರಪ್ಪ ಅಂದ್ರೆ ಅಜಿಮುಲ್ಲಾ ಖಾನು. ನಾನಾ ಸಾಹೇಬನ ಕಮಾಂಡರ್ ಇನ್ ಚೀಫ್ ಯಾರಪ್ಪ ಅಂದ್ರೆ ತಾತ್ಯಾ ಟೋಪೆ.
ಪರ್ಸನಲ್ ಸೆಕ್ರೆಟರಿ ಮತ್ತು ಕಮಾಂಡರ್ ಇನ್ ಚೀಫ್ ಯಾರಪ್ಪ ಅಂದರೆ ತಾತ್ಯಾ ಟೋಪೆ. ಅಡ್ವೈಸರ್ ಯಾರಪ್ಪ ಅಂತ ಕೇಳಿದಾಗ ಅಜೀಮುಲ್ಲಾ ಖಾನ್. ಇದನ್ನ ಎಕ್ಸಾಮ್ಸಲ್ಲಿ ಹಿಂಗೆ ಕೇಳೋದಿಲ್ಲ, ಬಟ್ ಇದನ್ನ ಉತ್ತರಾಖಂಡದಲ್ಲಿ ಕೇಳೋರು, ಹಂಗಾಗಿ ಏನಾದ್ರು ಕೇಳ್ಬೋದೇನೋ, ಬಟ್ ಜಸ್ಟ್ ಗೊತ್ತಿರಲಿ ಸರ್, ಅದಕ್ಕೆ ಪ್ರಶ್ನೆ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಕಮಾಂಡರ್ ಇನ್ ಚೀಫು, ಪರ್ಸನಲ್ ಸೆಕ್ರೆಟರಿ ತಾತ್ಯಾ ಟೋಪೆ. ಮತ್ತೆ ನಂತರವಾಗಿ ನಾನಾ ಸಾಹೇಬ್ ಏನು ಮಾಡ್ತಾನೆ, ಝಾನ್ಸಿಗೆ ಬಂದು ರಾಣಿ ಲಕ್ಷ್ಮೀಬಾಯಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ತಾನೆ, ಆದರೂ ಆಗೋದಿಲ್ಲ. ನಂತರವಾಗಿ ನಾನಾ ಸಾಹೇಬ ನೇಪಾಳಕ್ಕೆ ಎಸ್ಕೇಪ್ ಆಗ್ತಾನೆ, ಮತ್ತೆ ಅವ್ನು ಕಾಣಿಸ್ಕೊಳ್ಳೋದೇ ಇಲ್ಲ. ಅವನ ಬಾಡಿ ಎಲ್ಲೋಯ್ತು, ಅವ್ನು ಸತ್ನೋ ಬದುಕುದು ಯಾರಿಗೂ ಕೂಡ ಗೊತ್ತಿಲ್ಲ. ಹಂಗಾಗಿ ಯಾರ ಡೆತ್ತು 1957 ದಂಗೆಯಲ್ಲಿ ಗೊತ್ತಾಗಿಲ್ಲ, ಅನ್ನೋನ್ ಗೊತ್ತಿಲ್ಲ. ಅವ್ನ ಡೆತ್ ಹೆಂಗಾಯ್ತು ಗೊತ್ತಿಲ್ಲ. ನೇಪಾಳಕ್ಕೆ ಓಡೋದವನು ಮತ್ತೆ ಕಾಣಿಸ್ಕೊಳ್ಳೇ ಇಲ್ಲ, ಅವ್ನು ಬದುಕೋದ್ನೋ ಸತ್ನೋ ಗೊತ್ತೇ ಇಲ್ಲ, ನಾನಾ ಸಾಹೇಬಂದೇ. ನೆಕ್ಸ್ಟ್ ತಾತ್ಯಾ ಟೋಪಿಯನ್ನು ಬಿಡಿಲ್ಲ, ಅವ್ರ ಫ್ರೆಂಡ್ ಅವನು ಇಟ್ಕೊಟ್ಟಾಗ ತಾತ್ಯಾ ಟೋಪಿಯನ್ನು ಗಲ್ಲಿಗೇರಿಸಲಾಗುತ್ತೆ. ತಾತ್ಯಾ ಟೋಪಿಯನ್ನು ಗಲ್ಲಿಗೇರಿಸಲಾಗುತ್ತೆ. ಹಂಗಾಗಿ ಇಲ್ಲಿ ಓಡೋದನ್ನು ಬಚಾವಾಗಿದ್ದು ಮಾತ್ರ ನಾನಾ ಸಾಹೇಬ್ ಮಾತ್ರ. ರಾಣಿ ಲಕ್ಷ್ಮೀಬಾಯಿಗೆ ಸಪೋರ್ಟ್ ಮಾಡಕ್ಕಂತ ಹೋಗ್ತಾರೆ ಅವರು. ಕಾನ್ಪುರವನ್ನು ಕಳ್ಕೊಂಡ್ಮೇಲೆ ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಪೋರ್ಟ್ ಮಾಡ್ಬೇಕಂತ ಹೋದಾಗ ಅಲ್ಲಿ ಅವಳನ್ನು ಬಿಟ್ಟು ಓಡೋಗ್ಬಿಡ್ತಾರೆ. ನಾನಾ ಸಾಹೇಬ್ ಓಡೋಗ್ತಾನೆ, ತಾತ್ಯಾ ಟೋಪನ ಓಡೋಗ್ತಾನೆ. ಬಟ್ ಅಲ್ಲಿ ಉಳ್ಕೊಂಡಿದ್ದು ಒಬ್ಬಳೇ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವಳು ಹೋರಾಟವನ್ನು ಮಾಡಿ ಅವಳು ಕೊಲೆ ಆಗ್ತಾಳೆ. ಇವನು ನಾನಾ ಸಾಹೇಬ ನೇಪಾಳಕ್ಕೆ ಓಡೋಗ್ತಾನೆ ಕಣ್ಣಿ ಕಾಣಂಗೆ. ಇವನು ತಾತ್ಯಾ ಟೋಪನ ಓಡೋಗಿರ್ತಾನೆ, ಬಟ್ ಅವನ ಫ್ರೆಂಡನ್ನ ಇಲ್ಲಿ ಇದಾನೆ ಅಂತ ಇಟ್ಕೊಳ್ಬಿಡ್ತಾನೆ. ಇನ್ನೊಂದು ಪ್ರಶ್ನೆ, 1850 IAS ಅಲ್ಲಿ ಕೇಳಿರೋ ಪ್ರಶ್ನೆ ಇದು. 1857 ದಂಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾರನ್ನ ಸ್ನೇಹಿತ ದ್ರೋಹ ಮಾಡಿದ್ದನು? ಬ್ರಿಟಿಷರಿಗೆ ಸೆರೆ ಹಿಡಿದು ಕೊಟ್ಟನು ಅಂತಂದರೆ ಅದೇ ತಾತ್ಯಾ ಟೋಪೆ. ನಾವು ಸ್ನೇಹಿತನೇ ಸೆರೆ ಹಿಡಿದು ಕೊಡೋಕ್ಕೆ ಸಪೋರ್ಟ್ ಮಾಡಿದ್ದು. ಇಲ್ಲೊಂದು ನೋಡ್ರಿ, ಇದೊಂದು ಹೇಳಿಕೆ, ತಾತ್ಯಾ ಟೋಪೆದೊಂದು ಹೇಳಿಕೆ ನೋಡ್ರಿ. ನಾವು ಬದುಕಿರುವವರೆಗೂ ಕಲ್ಪವನ್ನು ತ್ಯಜಿಸುವುದಿಲ್ಲ, ನಮ್ಮ ಸ್ವಂತ ಕೈಗಳಿಂದ ನಾವು ತ್ಯಜಿಸುವುದಿಲ್ಲ ಎಂದು ತಮ್ಮ ಅಂಗೈಗಳಲ್ಲಿ ಪವಿತ್ರ ಜಮುನಾ ನೀರನ್ನು ಹಿಡಿದುಕೊಂಡು ಸಾಮೂಹಿಕ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಯಾರಪ್ಪ ಅಂದರೆ ತಾತ್ಯಾ ಟೋಪೆ. ನೆಕ್ಸ್ಟ್ ಹೇಳಿಕೆ ಅಷ್ಟೇ, ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ನೆಕ್ಸ್ಟ್ ಝಾನ್ಸಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡರು ಉತ್ತರ ಪ್ರದೇಶದ ಝಾನ್ಸಿ ಅಂದರೆ ರಾಣಿ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡಿದವಳು. ಲಾರ್ಡ್ ಡಾಲೌಸಿಯಾ ವಿರುದ್ಧವಾಗಿ ಬಹುಮುಖ್ಯವಾಗಿ ಲಾರ್ಡ್ ಡಾಲೌಸಿ ಏನು ಮಾಡ್ತಾನೆ, ಇವರ ಪತಿ ರಾಜ ಗಂಗಾಧರ ನಿಧನದ ನಂತರವಾಗಿ ಇವಳು ದತ್ತುಪುತ್ರನ ತೆಗೆದುಕೊಳ್ತಾರೆ. ಆ ದತ್ತುಪುತ್ರನ ಡಾಲೌಸಿ ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿನ ಹೊಡ್ಬಿಟ್ಟು ಇವರ ಒಂದು ಝಾನ್ಸಿಯನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ಲಾನಿಂಗನ್ನು ಹಾಕ್ಕೊಂಡಾಗ ಅದಕ್ಕೆ ಇವಳ ನೇತೃತ್ವದಲ್ಲಿ ದತ್ತುಪುತ್ರನ ರಾಜನಾಗಿ ಮಾಡಲೇಬೇಕು ಅಂತೇಳಿ ಪಣ ತೊಟ್ಬಿಟ್ಟು ಇವಳು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಕೆಲಸನ ಕೂಡ ಮಾಡ್ತಾ ಹೋಗ್ತಾಳೆ. ಇಲ್ಲೊಂದು ಪ್ರಶ್ನೆ ಕೇಳೋರು ನೋಡ್ರಿ, ಹೂ ಅಮಾಂಗ್ ದ ಫಾಲೋಯಿಂಗ್ ರೆಫ್ಯೂಸ್ ಟು ಅಲೋ ದಿ ರಾಣಿ ಲಕ್ಷ್ಮೀಬಾಯಿ ಸನ್ ಟು ಸಕ್ಸೀಡ್ ಟು ದ ಟ್ರೋನ್? ರಾಣಿ ಲಕ್ಷ್ಮೀಬಾಯಿಯ ಮಗನನ್ನ ಅಧಿಕಾರದಲ್ಲಿ ಉಳಿಸ್ಕೊಳ್ಳೋಕ್ಕೆ ಯಾರು ರಿಫ್ಯೂಸ್ ಮಾಡಿದ್ದಪ್ಪ ಅಂದರೆ ಲಾರ್ಡ್ ಡಾಲೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಓಡ್ತಾನೆ. ಅದಕ್ಕೆ ಹೇಳ್ತಾಳೆ, ಐ ಶಲ್ ನಾಟ್ ಗಿವ್ ಅವೇ ಮೈ ಝಾನ್ಸಿ, ನಾನು ನನ್ನ ಝಾನ್ಸಿನ ಬಿಟ್ಕೊಡೋದಿಲ್ಲ ಅಂತೇಳಿ ನಾನು ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇನೆ, ನನ್ನ ದತ್ತುಪುತ್ರನನ್ನು ಅಧಿಕಾರ ತಂದೆ ತರ್ತೀನಿ ಅಂತೇಳಿ ಹೋರಾಟವನ್ನು ಮಾಡ್ತಾಳೆ. ಇದಕ್ಕೆ ಏನು ಕಾನ್ಪುರವನ್ನು ಕಳ್ಕೊಂಡು ತಾತ್ಯಾ ಟೋಪೆ ಮತ್ತು ನಾನಾ ಸಾಹೇಬ್ ಇಬ್ಬರು ಕೂಡ ಬಂದಿದ್ರು. ಅವರು ಕೂಡ ಇಲ್ಲಿ ಬಂದು ಸಪೋರ್ಟ್ ಮಾಡುವಂಥ ಕೆಲಸ ಕೂಡ ಮಾಡಿದರು. ತಾತ್ಯಾ ಟೋಪೆ ಅಂತ ಕೊನೆ ಇದ್ದ, ಅವನು ಕೂಡ ಸಪೋರ್ಟ್ ಮಾಡ್ದ, ಬಂದು ಇವರ ಒಂದು ಇವರಿಗೆ ಸಪೋರ್ಟ್ ಮಾಡಿದ್ರು. ನಂತರವಾಗಿ ಅದು ಹೇಳ್ತೀನಿ, ನಂತರವಾಗಿ ಗ್ವಾಲಿಯರಲ್ಲಿ ಸೇರ್ತಾರೆ, ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ನಂತರವಾಗಿ ಅವಳು ರಾಣಿ ಲಕ್ಷ್ಮೀಬಾಯಿ ಕೊಲೆ ಆಗ್ತಾಳೆ. ತಾತ್ಯಾ ಟೋಪಿ ಓಡಿ ಹೋಗ್ತಾನೆ. ನಾನಾ ಸಾಹೇಬನು ಕೂಡ ನೇಪಾಳಕ್ಕೆ ಕೂಡ ಹೋಗ್ತಾನೆ, ಅದಕ್ಕೆ ಸಿಗೋದೇ ಇಲ್ಲ, ಅವ್ನು ಕಣ್ಣಿಗೆ ಕಾಣಲ್ಲ. ಈ ರೀತಿ ಹತ್ತಿಕ್ತಾರೆ. ಬರೇಲಿಯಲ್ಲಿ ಖಾನ್ ಬಹದ್ದೂರ್ ನೇತೃತ್ವದಲ್ಲಿ ದೊಡ್ಡ ಮಟ್ಟಕ್ಕೆ ದಂಗೆ ಆಗ್ತದೆ. ಇವನಿಗೆ ಪಿಂಚಣಿ ಕೊಡ್ತಾ ಇರಲಿಲ್ಲ ಕರೆಕ್ಟಾಗಿ. ಬರೇಲಿಯ ಖಾನ್ ಬಹದ್ದೂರ್ಗೆ ಪಿಂಚಣಿ ಕೊಡ್ತಾ ಇರಲಿಲ್ಲ. ಇವರು ಕೂಡ ರಾಜ ವಂಶಸ್ಥರ ಕುಟುಂಬದವರು, ಅದರಿಂದ ಪಿಂಚಣಿ ಕೊಡ್ತಾ ಇಲ್ಲ ಅಂತೇಳಿ ಇವನು ಕೂಡ ಬಹಳ ಸೇಡಿತ್ತು. 40,000 ಸೈನಿಕರ ಸೈನ್ಯವನ್ನು ಸಂಘಟನೆ ಮಾಡಿ ಬ್ರಿಟಿಷರಿಗೆ ಸ್ಟಿಫ್ ರೆಸಿಸ್ಟೆನ್ಸ್ ಅನ್ನು ಕೊಡುವಂಥ ಕೆಲಸವನ್ನು, ತೀವ್ರ ಪ್ರತಿರೋಧವನ್ನು ಕೊಡುವ ಕೆಲಸವನ್ನು ಬರೇಲಿಯಿಂದ ಖಾನ್ ಬಹದ್ದೂರ್ ಅವರು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಉತ್ತರ ಪ್ರದೇಶದ ಬಾಗ್ಪತ್ ವಿಲೇಜಲ್ಲಿ ಬಹುಮುಖ್ಯವಾಗಿ ಶಾಮಲ್ ಅನ್ನುವಂಥ ಒಬ್ಬ ಗ್ರಾಮಸ್ಥ ದೊಡ್ಡ ಮಟ್ಟಕ್ಕೆ ಜನರ ಹಳ್ಳಿಯವರನ್ನೆಲ್ಲ ಒಂದು ಮಾಡಿ ಬ್ರಿಟಿಷರನ್ನ ಭಯಪಡಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಅವರೇನು ಮಾಡ್ತಾರೆ, ರಾತ್ರಿಯಲ್ಲಿ ಹಳ್ಳಿಗಳಿಂದ ಮೆರವಣಿಗೆ ಮಾಡಿಬಿಟ್ಟು
ಬ್ರಿಟಿಷರ ಪ್ರಾಬಲ್ಯದ ವಿರುದ್ಧವಾಗಿ ನಾವೆಲ್ಲ ದಂಗೆ ಹೇಳಬೇಕು ಅಂತೇಳಿ ಜನರನ್ನ ಒತ್ತಾಯ ಮಾಡ್ತಾರೆ. ಸರ್ಕಾರಿ ಕಟ್ಟಡಗಳ ಮೇಲೆ ದಾಳಿ ಮಾಡ್ತಾರೆ. ನದಿಗಳ ಮೇಲಿರುವಂಥ ಸೇತುವೆಗಳನ್ನು ನಾಶ ಮಾಡ್ತಾರೆ. ಬ್ರಿಟಿಷರು ಬರಬಾರ್ದು ನಮ್ಮ ಹತ್ರಕ್ಕೆ ಅಂತೇಳಿ ನಾಶ ಮಾಡ್ತಾರೆ. ರಸ್ತೆಗಳನ್ನ ಅಗೆದು ಅವರು ಭಾಗಶಃ ಸರ್ಕಾರಿ ಪಡೆಗಳು ಬರಬಾರ್ದು ಅಂತೇಳಿ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲವನ್ನೂ ಕೂಡ ನಾಶ ಮಾಡ್ತಾರೆ. ಎಲ್ಲವನ್ನೂ ಕೂಡ ನಾಶ ಮಾಡ್ತಾ ಹೋಗ್ತಾರೆ. ಎಲ್ಲ ಆ ರೀತಿಯಾಗಿ ಇದು ಮಾಡ್ಕೊಳ್ತಾ ಹೋಗ್ತಾರೆ. ನಂತರ ಅವ್ರು ಹೇಳ್ತಾ ಹೋಗ್ತಾರೆ. ಮತ್ತು ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಭಾಳ ಚೆನ್ನಾಗಿತ್ತು ಇವ್ರದ್ದು. ಆದರೆ ದುರದೃಷ್ಟವಶಾತು 1857 ಜುಲೈಯಲ್ಲಿ ಶ್ಯಾಮಲ್ ಅವರನ್ನು ಡನ್ಲಾಫ್ ಎಂಬ ಇಂಗ್ಲಿಷ್ ಅಧಿಕಾರಿಯಿಂದ ಕೊಲ್ಲಲಾಗ್ತದೆ. ಅದರಿಂದ ಅದರ ಮುಖಾಂತರವಾಗಿ ಇಲ್ಲಿಗೆ ಮುಗಿತದೆ. ನಂತರವಾಗಿ ನೋಡ್ರಿ, ಶ್ಯಾಮಲ್ ಅವರ ದೇಹವನ್ನು ಯಾವ ಮಟ್ಟಕ್ಕೆ ಇದು ಮಾಡ್ತಾರೆ ಅಂತಂದರೆ, ಭಯಪಡಿಸಕ್ಕೆ ಜನರು ಭಯಪಡಬೇಕು ಆ ಮಟ್ಟಕ್ಕೆ ಇದು ಮಾಡ್ತಾರೆ. ಸಾರ್ವಜನಿಕರನ್ನ ಭಯಭೀತರಾಗಿಸಲು ಶ್ಯಾಮಲ್ ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ 1857 ಜುಲೈ 21ರಂದು ಪ್ರದರ್ಶನಕ್ಕೆ ಇಡಲಾಗಿತ್ತಂತೆ. ಡಿಸ್ಪ್ಲೈಡ್ ಆನ್ ದಿ ಪಬ್ಲಿಕ್ ಪ್ಲೇಸ್, ಪಬ್ಲಿಕ್ ಪ್ಲೇಸಲ್ಲಿ ಡಿಸ್ಪ್ಲೇ ಮಾಡಲಾಗಿತ್ತು. ಅಂದರೆ ಭಯಪಡಬೇಕು ಜನರು ಅಂತೇಳಿ ಆ ರೀತಿ ಮಾಡೋದು. ಮತ್ತು ಹೈದರಾಬಾದಲ್ಲಿ ಅವ್ರ ಫ್ರೆಂಡ್ ನಿಜಾಮನೇ ಇದ್ದ. ಅಲ್ಲಿ ದಂಗೆ ಆಗ್ಲಿಕ್ಕೆ ಬಿಡ್ತಿರಲಿಲ್ಲ. ದಂಗೆ ಆಗಿದ್ರು ಕೂಡ ಅದನ್ನು ಹತ್ತಿಕ್ಕೂ ಕೆಲಸನೂ ಕೂಡ ಮಾಡ್ತಾಯಿದ್ರು. ಆದರೂ ಕೂಡ ಅಲ್ಲಿ ಕೆಲವರು ಜನರು ದಂಗೆ ಹೇಳುವ ಕೆಲಸ ಕೂಡ ಆಯಿತು. ಹೈದರಾಬಾದಲ್ಲೂ ಕೂಡ ದಂಗೆ ಇದ್ದರು. ತುರೇಬಾಜ್ ಖಾನ್ ಅಂತೇಳಿ ಅಲ್ಲಿ ಅವರು ದಂಗೆ ಎದ್ಬಿಟ್ಟು ಕಂಪನಿಯವರೆಲ್ಲ ಅದು ಕೂಡ ದಂಗೆ ಆಗ್ತದೆ, ಎಲ್ಲ ಕೋಲಕೋಲ್ಸ್ಗಳಾಗ್ತದೆ. ಮತ್ತು ಮೌಲಿ ಅಲಾವುದ್ದೀನ್ ಅಂತೇಳಿ ಅವರು ಕೂಡ ಮೆಕ್ಕಾ ಮಸೀದಿಯಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಜಿಹಾದನ್ನ ಕರೆ ಕೊಡ್ತಾರೆ. ಮತ್ತು ಇದೇ ದಂಗೆ ಸಂದರ್ಭದಲ್ಲಿ ಸುರಪುರದ ವೆಂಕಟಪ್ಪ ನಾಯಕ ಹೈದರಾಬಾದ್ನಲ್ಲಿ ನಿಧನರಾಗ್ತಾರೆ. ಇದೇ ಟೈಮಲ್ಲಿ ಸುರಪುರದ ವೆಂಕಟಪ್ಪ ನಾಯಕ. ಹೈದರಾಬಾದ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇ. ಮತ್ತು ವಾರಣಾಸಿ ಮತ್ತು ಅಲಹಾಬಾದಲ್ಲೂ ಕೂಡ ಈ ದಂಗೆ ಬಿಸಿ ಕಾಣ್ತಾ ಹೋಯಿತು. ಕರ್ನಾಟಕದಲ್ಲೂ ಕೂಡ ಇದರ ಒಂದು ಬಿಸಿ ಕಾಣ್ತಾ ಹೋಯಿತು. ಅದರಲ್ಲಿ 5 ಪ್ಲೇಸಲ್ಲಿ ಹಲಗಲಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಇಲ್ಲಿ ಹಲಗಲಿ ಬೇಡರು ದಂಗೆ ಹೇಳ್ತಾರೆ. ಸುರ್ಪುರ ಯಾದಗಿರಿ ಜಿಲ್ಲೆಯಲ್ಲಿದೆ. ಇಲ್ಲಿ ವೆಂಕಟಪ್ಪ ನಾಯಕ್ ಅವರು ದಂಗೆ ಹೇಳ್ತಾರೆ. ಮುಂಡ್ರಗಿಯಲ್ಲಿ ಗದಗ ಜಿಲ್ಲೆಯಲ್ಲಿದೆ. ಇಲ್ಲಿ ಭೀಮರಾಯ್ ಅವರು. ನರಗುಂದ ಗದಗ ಜಿಲ್ಲೆಯಲ್ಲಿದೆ. ಇಲ್ಲಿ ಬಾಬಾ ಸಾಹೇಬರು. ಸೂಫಾದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿಗಳು 857 ದಂಗೆ ಸಂದರ್ಭದಲ್ಲಿ ಇವರು ಕೂಡ ಇಲ್ಲಿ ದಂಗೆ ಹೇಳುವಂಥ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಇದನ್ನು ನಿಮಗೆ ಒಂದು ವಿಡಿಯೋನ ಮಾಡಿ ಡೀಟೇಲ್ಡಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಲಗಲಿಯಲ್ಲಿ ಬೇಡರು ಯಾವ ರೀತಿ ದಂಗೆ ಇದ್ರು, ಏನೇನು ಆಯಿತು, ಹೆಂಗೆ ಅದನ್ನು ಬಗ್ಗು ಬಡಿದ್ರು ಬ್ರಿಟಿಷರು. ಸುರಪುರದಲ್ಲಿ ವೆಂಕಟಪ್ಪ ನಾಯಕಂದು ಯಾವ ರೀತಿ ದಂಗೆ ಇತ್ತು, ಅವ್ರನ್ನ ಹೆಂಗೆ ಇದು ಮಾಡಿದ್ರು. ಮುಂಡ್ರಗಿಯಲ್ಲಿ ಭೀಮರಾಯ್ ಅವರದ್ದು ಏನಾಯಿತು, ನರಗುಂದದ ಬಾಬಾ ಸಾಹೇಬ, ಸೂಫಾದಲ್ಲಿ ಸಿದ್ದಿಗಳದ್ದು, ಇವೆಲ್ಲ 5 ಬಹಳ ಇಂಪಾರ್ಟೆಂಟು ಕರ್ನಾಟಕದ ಎಕ್ಸಾಮ್ಸಲ್ಲಿ. ಅದರಿಂದ ಇದ್ರ ಬಗ್ಗೆ ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡ್ತೀನಿ, ನಂತರ ಒಂದು ವಿಡಿಯೋ ಮಾಡಿಬಿಡ್ತೀನಿ. ಇದು ಗೊತ್ತಿರಬೇಕು ನಿಮಗೆ. ದಂಗೆ ಮತ್ತು ನಾಯಕರ ಕೇಂದ್ರಗಳು ಗೊತ್ತಿರಬೇಕು. ದೆಹಲಿಯಲ್ಲಿ ಜನರಲ್ ಭಕ್ತ್ ಖಾನು, ಕಾನ್ಪುರ ನಾನಾ ಸಾಹೇಬ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಬರೇಲಿ ಖಾನ್ ಬಹದ್ದೂರ್, ಬಿಹಾರ್ ಕುನ್ವರ್ ಸಿಂಗ್, ಫೈಜಾಬಾದಲ್ಲಿ ಮೌಲಿ ಅಹಮದುಲ್ಲಾ, ಝಾನ್ಸಿಲಿ ರಾಣಿ ಲಕ್ಷ್ಮೀಬಾಯಿ, ಬಾಗ್ಪತ್ತಲ್ಲಿ ಶಾ ಮಲ್. ಇಷ್ಟು ಜನ ಇಂಪಾರ್ಟೆಂಟ್ ಇರುವಂಥದ್ದು. ಮತ್ತು ಅದರ ಇಂಪಾರ್ಟೆಂಟ್ ಪಾಯಿಂಟ್ಸ್. 1857 ದಂಗೆಯ ರೋಹಿಲ್ ಖಂಡದ ನಾಯಕ ಯಾರಪ್ಪ ಅಂದರೆ ಖಾನ್ ಬಹದ್ದೂರ್. ಅಸ್ಸಾಂನಲ್ಲಿ ಕೂಡ ಆಗಿದೆ. ಅಲ್ಲಿನ ನಾಯಕ ಯಾರಪ್ಪ ಅಂದರೆ ದಿವಾನ್ ಮಣಿರಾಮ್ ದತ್ತ. ಅಸ್ಸಾಂನಲ್ಲಿ ನಾಯಕ ನೋಡ್ರಿ. 1857 ದಂಗೆ ಆಲ್ಮೋಸ್ಟ್ ಭಾರತದಾದ್ಯಂತ ಹಲವಾರು ಪ್ರದೇಶಗಳಲ್ಲಿ ಆಗಿದೆ, ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲೂ ಕೂಡ ದಂಗೆಗಳಾಗಿದೆ. ಹೈದರಾಬಾದ್ ಎಲ್ಲ ಕಡೆ ಕೂಡ ಆಗಿದೆ. ಈ ದಂಗೆಯನ್ನು ಯಾವ ರೀತಿ ನಿಗ್ರಹ ಮಾಡ್ತಾರೆ, ಸಪ್ರೆಸ್ ಮಾಡ್ತಾರೆ ಅಂದರೆ ಬಹಳ ಕಠೋರವಾಗಿ ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಯಾರನ್ನೂ ಉಳಿಸಲ್ಲ, ಎಲ್ಲರನ್ನೂ ಕೂಡ ಹ್ಯಾಂಗ್ ಮಾಡ್ಬೇಕು, ಆಲ್ಮೋಸ್ಟ್ ಹ್ಯಾಂಗ್ ಮಾಡುವ ಮರಣದಲ್ಲಿ ಕೊಡುವ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಈ ದಂಗೆಯನ್ನು ನಿಗ್ರಹಿಸಲಿಕ್ಕೆ ಕ್ಯಾಪ್ಟನ್ ಕಾಲಿನ್ ಕ್ಯಾಂಪೆಲ್ ಅವರನ್ನು ಕಮಾಂಡರ್ನಾಗಿ ನೇಮಕ ಮಾಡಲಾಗ್ತದೆ. ಇವರೆಲ್ಲ ಸೇರಿಕೊಂಡು ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಸರಿಯಾದ ಪ್ಲ್ಯಾನಿಂಗನ್ನು ಮಾಡಿಕೊಂಡು ಒಂದು ಅಧಿಕಾರಿಗಳ ತಂಡ ಈ ಒಂದು ಕಂಪನಿಯ ದಂಗೆಯನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಪ್ಲ್ಯಾನಿಂಗನ್ನು ಮಾಡಿಕೊಂಡು ಮೀರತ್ತನ್ನು ಕಂಪ್ಲೀಟಾಗಿ ವಶಪಡಿಸ್ಕೊಳ್ತಾರೆ. ಮತ್ತು ಕಂಪನಿ ದೆಹಲಿಯಲ್ಲೂ ಕೂಡ ಅಫಿಷಿಯಲ್ಸ್ಗಳು ಯಾರಪ್ಪ ಅಧಿಕಾರಿಗಳು, ಜಾನ್ ನಿಕೋಲ್ಸನ್ ಮತ್ತು ಲೆಫ್ಟಿನೆಂಟ್ ಹಡ್ಸನ್ ಅವರು ಇಬ್ಬರು ಕೂಡ ಹೋಗ್ತಾರೆ ದೆಹಲಿಯಲ್ಲಿ ವಶಪಡಿಸ್ಕೊಳ್ಬೇಕು ಅಂತೇಳಿ. ಆಗ ಜಾನ್ ನಿಕೋಲ್ಸನ್ ಅವರು ಹೋರಾಟದಲ್ಲಿ ಕೊಲೆ ಆಗ್ತಾರೆ. ಕರ್ನಲ್ ಬಕ್ತವರ್ ಖಾನ್ ಅವರನ್ನ ಗಲ್ಲಿಗೇರಿಸಲಾಗ್ತದೆ. ಈ ಹಡ್ಸನ್ ಇದ್ದಾನಲ್ಲ, ಹಡ್ಸನ್ ಏನು ಮಾಡ್ತಾನೆ, ಈ ಬಹದ್ದೂರ್ ಶಾ ಜಫರ್ 2 ಪಾಪ ವಯಸ್ಸಾಗಿರುವಂಥ ವ್ಯಕ್ತಿ, ಅವರ ಇಬ್ಬರು ಮಕ್ಕಳನ್ನು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕೂಡ ಆಲ್ಮೋಸ್ಟ್ ಯಾರಿದ್ರು ಎಲ್ಲರನ್ನೂ, ಅವ್ರ ಇಬ್ಬರು ಮಕ್ಕಳನ್ನು ಸೇರಿಸಿದಂತೆ ಎಲ್ಲರನ್ನೂ ಕೂಡ ಕೊಲ್ಲುವ ಕೆಲಸವನ್ನು ಅವನು ಹಡ್ಸನ್ ಮಾಡ್ತಾ ಹೋಗ್ತಾನೆ. ನಂತರವಾಗಿ ಉಳಿದಿದ್ದಿಬ್ಬರೇ, ಬಹದ್ದೂರ್ ಶಾ ಜಫರ್ 2 ಅವ್ರ ಫ್ಯಾಮಿಲಿ ಎಲ್ಲರನ್ನೂ ಕೊಂದ್ಬಿಟ್ರು. 2ನೇ ಬಹದ್ದೂರ್ ಶಾ ಜಫರ್ ಮತ್ತು ಅವರ ವೈಫು ಬೇಗಂ ಝೀನತ್ ಮಹಲ್ ಇಬ್ಬರನ್ನು ಕೂಡ ಬರ್ಮಾಕ್ಕೆ ಗಡಿಪಾಡೆ ಮಾಡಲಾಗುತ್ತೆ. ಮುಂದೆ ಅವರು ಅಲ್ಲಿ ಸತ್ತು ಹೋಗ್ತಾರೆ. ರಂಗೂನಲ್ಲಿ 1962
ಬಹದ್ದೂರ್ ಶಾ ಜಫರ್ ಸತ್ತು ಹೋಗ್ತಾನೆ. ಈ ರೀತಿಯಾಗಿ ಈ ಇಡೀ ಮೊಘಲ್ ಒಂದು ಸಾಮ್ರಾಜ್ಯದ ಅವರ ಒಂದು ಅವನತಿ ಮೊಘಲರನ್ನೇ ಕಂಪ್ಲೀಟ್ ಆಗಿ ಮುಗಿಸುವ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಹಡ್ಸನ್ ಮಾಡ್ತಾರೆ. ಇಲ್ಲಿಗೆ ಮೊಘಲರ ಸಂಪೂರ್ಣ ಕುಟುಂಬ ಇಲ್ಲಿಗೆ ಅಂತಿಮವಾಗಿ ಮುಗೀತು. ಸಂಪೂರ್ಣವಾಗಿ ನಂದಿಸಲ್ಪಡ್ತು. ಮೊಘಲರನ್ನು ನಂದಿಸಲ್ಪಡ್ತು. ಅವರ ಒಂದು ರಾಜ ಕುಟುಂಬವೇ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ಎಲ್ಲರೂ ಸೇರ್ಕೊಂಡು ದೆಹಲಿ ನಿವಾಸಿಗಳ ಮೇಲೆ ಭಯಾನಕ ಪ್ರತೀಕಾರ ತಿಳಿಸಿಕೊಳ್ಳಲಾಗ್ತದೆ. ದೆಹಲಿಯ ಪತನದೊಂದಿಗೆ ತಂಗೆಯ ಕೇಂದ್ರ ಬಿಂದು ಏನಾಗಿತ್ತು ದೆಹಲಿ ಆಗಿತ್ತು, ಇದು ಕಣ್ಮರೆ ಆಯಿತು ದೆಹಲಿ. ಬಹದ್ದೂರ್ ಶಾನ ಅತ್ಯಂತ ದೊಡ್ಡ ಬಲಹೀನತೆ ಏನಪ್ಪ ಅಂದ್ರೆ ಅವನಿಗೆ ವಯಸ್ಸಾಗಿತ್ತು, 80 ವರ್ಷ ವಯಸ್ಸಾಗಿತ್ತು. ಆದ್ರೆ ಅದು ಬಲಹೀನತೆ ಅಲ್ಲ. ಮತ್ತೆ ಅವನು ಬ್ರಿಟಿಷರ ಪಿಂಚಣಿಯ ಮೇಲೆ ಬದುಕಿದ್ದ, ಅದು ಕೂಡ ಹೌದು. ಬಟ್ ಅದು ದೊಡ್ಡ ಬಲಹೀನತೆ ಅಲ್ಲ. ಮತ್ತೆ ಅಂತ್ಯದ ಕೆಂಪುಕೋಟೆಯಲ್ಲೇ ಅವನು ಬದುಕ್ತಾ ಇದ್ದ. ಆದ್ರೆ ಅವನು ದೊಡ್ಡ ಬಲಹೀನತೆ ಏನಪ್ಪಾ ಅಂತಂದ್ರೆ ಆಡಳಿತ ಹಾಗೂ ಯುದ್ಧದಲ್ಲಿ ಅನುಭವ ಇರಲಿಲ್ಲ ಅವನಿಗೆ. ಅನುಭವ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅವನಿಗೆ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮತ್ತು ಯುದ್ಧದ ವಾರ್ಸ್ ಅಲ್ಲಿ ಅವನಿಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅದೇ ಒಂದು ಕಾರಣ ಆಗಿದ್ದು ಅವನಿಗೆ ಅಷ್ಟು ಪ್ಲಾನಿಂಗ್ ಮಾಡಕ್ ಆಗ್ಲಿಲ್ಲ. ಇವನ್ ಅಜಮ್ಗರ್ ಪ್ರೊಕ್ಲಮೇಷನ್ ಹೊಡಿಸಿದಾಗ ಜನರು ಭಯ ಎಲ್ಲರೂ ಭಯ ಬಿದ್ದು ಬರಬೇಕಿತ್ತು ನಂತರ. ಬಂದಿದ್ರೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷರ್ನ ಓಡಿಸ್ಬೋದಿತ್ತು. ಬಟ್ ಯಾರು ಕೂಡ ಬರುವಂತ ಕೆಲಸ ಕೂಡ ಆಗಿಲ್ಲ. ಎಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಹೋದ್ರು. ಹಂಗಾಗಿ ಇವರ ಕುಟುಂಬವನ್ನೇ ಕಳ್ಕೊಂಡ ಪಾಪ. ಭಕ್ತವರ್ ಖಾನನ್ನು ಕೂಡ ಎಕ್ಸಿಕ್ಯೂಟ್ ಮಾಡಲಾಯಿತು, ಗಲ್ಲಿಗೇರಿಸಲಾಯಿತು. ನೆಕ್ಸ್ಟ್ ಫೈಜಾಬಾದಲ್ಲಿ ಮೌಲಿ ಅಹಮದುಲ್ಲಾ ಅವರನ್ನು ಕೂಡ ಗಲ್ಲಿಗೇರಿಸಲಾಗ್ತದೆ. ಅಲ್ಲಿ ಕೂಡ ಮುಗೀತು, ಫೈಜಾಬಾದಲ್ಲಿ ಕೂಡ ಮುಗೀತು. ನೆಕ್ಸ್ಟ್ ಬೇಗಂ ಹಜರತ್ ಮಹಲರನ್ನು ಕೂಡ ಅವಧ್ನಲ್ಲಿ ಅವರನ್ನು ಕೂಡ ನೇಪಾಳದಲ್ಲಿ ಹೋಗ್ಬಿಟ್ಟು ಅವರು ನೇಪಾಳಕ್ಕೆ ಹೋಗಿ ಅಲ್ಲಿ ಅಡಕೊಂಡ್ರು. ಅದು ಕೂಡ ಅವಧ್ನಲ್ಲಿ ಬ್ರಿಟಿಷರು ದೊಡ್ಡ ಮಟ್ಟಕ್ಕೆ ದಾಳಿ ಮಾಡಿ ಸಾವಿರಾರು ಪೀಪಲ್ಸ್ಗಳನ್ನ ಕೊಲೆ ಮಾಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ನಾಶ ಆಯಿತು. ಮತ್ತೆ ವಿಲಿಯಂ ಟೇಲರ್ ಮತ್ತು ವಿನ್ಸೆಂಟ್ ಹೈರ್ ಅವರು ಕುನ್ವರ್ ಸಿಂಗ್ ಅವರನ್ನ ಸೋಲಿಸ್ಬಿಟ್ಟು ಕುನ್ವರ್ ಸಿಂಗ್ ಅವರನ್ನು ಕೂಡ ಗಲ್ಲಿಗೇರಿಸುವ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಅಲ್ಲೂ ಹೋಯ್ತು. ಮತ್ತೆ ನಾನಾ ಸಾಹೇಬ್ ತಾಂತ್ಯಾ ಟೋಪೆ ಅಂತ ಬಂದಾಗ ಅಲ್ಲಿ ಸರ್ ಕಾಲಿನ್ ಕ್ಯಾಂಪೆಲ್ ಕಾನ್ಪುರನ್ನು ಆಕ್ರಮಿಸಿಕೊಂಡಾಗ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಅವರು ಕಾನ್ಪುರದಿಂದ ಓಡೋಗ್ತಾರೆ. ಅವಾಗ ಅವರು ಝಾನ್ಸಿ ಹತ್ರ ಹೋಗ್ತಾರೆ. ಆಗ ಲಕ್ಷ್ಮೀಬಾಯಿ ಕೂಡ ಝಾನ್ಸಿಯಿಂದ ಅವರು ವಾಪಸ್ ಬರ್ತಾರೆ. ಅವಾಗ ನೋಡ್ಕೊಂಡು ಅವರೆಲ್ಲರೂ ಕೂಡ 3 ಜನ ಬಂದು ಸೇರ್ಕೊಂಡು ಗ್ವಾಲಿಯರಲ್ಲಿ ಸೇರ್ಕೊಳ್ತಾರೆ. ಲಕ್ಷ್ಮೀಬಾಯಿ ಝಾನ್ಸಿಯಿಂದ ಬಿಟ್ಟು, ತಾತ್ಯಾ ಟೋಪೆ ಮತ್ತು ನಾನಾ ಸಾಹೇಬ ಕಾನ್ಪುರದಿಂದ ಬಿಟ್ಟು ಎಲ್ಲರೂ ಕೂಡ ಬಂದ್ಬಿಟ್ಟು ಗ್ವಾಲಿಯರ್ಗೆ ಸೇರ್ಕೊಳ್ತಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ಗೆ ಸೇರ್ಕೊಂಡು ಅಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅಂತ ಟ್ರೈ ಮಾಡಿದಾಗ ಗ್ವಾಲಿಯರ್ ಕೊನೆಯದಾಗಿ ಗ್ವಾಲಿಯರ್ ದೊಡ್ಡ ಯುದ್ಧ ಭೂಮಿ ಆಗ್ತದೆ. ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಗ್ವಾಲಿಯರಿಂದ ಯುದ್ಧ ಬೇಕಾದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಉಳ್ಕೊಂಡಿದ್ದು ಒಬ್ಬರೇ, ಅದು ರಾಣಿ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿ ಕೊನೆವರೆಗೂ ಕೂಡ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾಳೆ, ಕೊನೆಗೆ ಹುತಾತ್ಮಳಾಗ್ತಾಳೆ. ಬಟ್ ಅವಳು ಕೊನೆವರೆಗೂ ಕೂಡ ಹೋರಾಟವನ್ನು ಮಾಡಿದ್ದು ನೋಡಿದ್ರೆ ಇಡೀ ಬ್ರಿಟಿಷರು ದಂಗಾ ಬಿಡಿದ್ರು ಅವಳ ಹೋರಾಟವನ್ನು ನೋಡಿ. ಅದರಿಂದ ಈ ಒಂದು ದಂಗೆಯಲ್ಲಿ ರಾಣಿ ಲಕ್ಷ್ಮೀಬಾಯಿಯನ್ನ ಓನ್ಲಿ ಹೀರೋ ಅಂತ ಕರೀತಾರೆ. ಸರ್ ಹ್ಯೂ ಗ್ರೋಸ್ ಅವರು ಲಕ್ಷ್ಮೀಬಾಯಿಯನ್ನ ಈ ದಂಗೆ ಏಕೈಕ ನಾಯಕಿ, ಅವಳ ಒಂದು ಸಾಹಸವನ್ನು ನೋಡ್ಬಿಟ್ಟು ಈ ದಂಗೆ ಏಕೈಕ ನಾಯಕಿ ಅಂತ ಲಕ್ಷ್ಮೀಬಾಯಿಯನ್ನ ಶ್ಲಾಘನೆ ಮಾಡಿದ್ದಾರೆ, ಬ್ರಿಟಿಷರು ಶ್ಲಾಘನೆ ಮಾಡಿದ್ದಾರೆ. ನಾನಾ ಸಾಹೇಬ ಎಸ್ಕೇಪ್ ಆಗ್ತಾನೆ ನೇಪಾಳ್ಗೆ, ಮತ್ತೆ ಯಾವತ್ತೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ. ತಾಂತ್ಯಾ ಟೋಪಿ ಕೂಡ ಎಸ್ಕೇಪ್ ಆಗಿರ್ತಾನೆ, ಸೆಂಟ್ರಲ್ ಭಾರತದಲ್ಲಿ ತಪ್ಪಿಸ್ಕೊಂಡಿರ್ತಾನೆ. ಆದರೆ ಅವನು ಮಲಗಿದ್ದಾಗ ಅವನ ಫ್ರೆಂಡೇನೆ ಇಟ್ಕೊಟ್ಬಿಡ್ತಾನೆ. ಮಾನ್ಸಿಂಗ್ ಅಂತೇಳಿ ಇಟ್ಕೊಟ್ಬಿಡ್ತಾನೆ ಇವನನ್ನ, ತಾತ್ಯಾ ಟೋಪಿನ. ನೆಕ್ಸ್ಟ್ ಬನ್ಸಿ ಅವನನ್ನ ಏಪ್ರಿಲ್ 18, 1958 ಅವರನ್ನ ಎಕ್ಸಿಕ್ಯೂಟ್ ಮಾಡಲಾಗ್ತದೆ. ನಂತರವಾಗಿ ಅವರನ್ನ ಗಲ್ಲಿಗೇರಿಸೋ ಕೆಲಸ ಕೂಡ ಆಗ್ತದೆ. ಇಷ್ಟು ಗೊತ್ತಿರಲಿ ಸಾಕು, ಗಲ್ಲಿಗೇರಿಸಲಾಗ್ತದೆ ಗೊತ್ತಿಲ್ಲ, ಈ ಡೇಟು ಮಂತ್ ಎಲ್ಲ ಬೇಡ ನಿಮಗೆ. ನೆಕ್ಸ್ಟ್ ಲಕ್ಷ್ಮೀಬಾಯಿ ಅವರು ಯುದ್ಧ ಭೂಮಿಯಲ್ಲಿ ಅವರು ನಿರ್ಧಾರವನ್ನು ಹೊಂದ್ತಾರೆ. ನೆಕ್ಸ್ಟ್ ಇಲ್ಲಿಗೆ ಕ್ಲೋಸ್ ಆಯಿತು. ರಾಣಿ ಲಕ್ಷ್ಮೀಬಾಯಿ ಅವರನ್ನ ದಂಗೆಕೋರರಲ್ಲಿ ಅತ್ಯುತ್ತಮ ಎಂದು ಕರೆಯಲಾಗಿದೆ. ಇಡೀ ದಂಗೆಕೋರಲ್ಲಿ ಅತ್ಯುತ್ತಮ ಅಂದರೆ ರಾಣಿ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿಯ ಮುಖಾಂತರ ಸೋಲಿನೊಂದಿಗೆ 1857 ದಂಗೆ ಅಂತ್ಯಗೊಳ್ತು. ಇಲ್ಲಿಗೆ ಕೊನೆಯದಾಗಿ ತಲೆಯಬಾಗಿದ್ದು ರಾಣಿ ಲಕ್ಷ್ಮೀಬಾಯಿ. ಅಲ್ಲಿವರೆಗೂ ಕೂಡ ರಾಣಿ ಲಕ್ಷ್ಮೀಬಾಯಿ ಹೋರಾಟವನ್ನು ಮಾಡ್ತಾಳೆ. 1857 ದಂಗೆ ಕಾಲಕ್ಕೆ ಫ್ರಾನ್ಸ್ ಚಕ್ರವರ್ತಿ ನೆಪೋಲಿಯನ್ಗೆ 3 ಪತ್ರಗಳನ್ನು ಬರೆದಿದ್ದಾರಪ್ಪ ಅಂದ್ರೆ ನಾನಾ ಸಾಹೇಬ. ಅಲ್ಲಿಂದ ಸಪೋರ್ಟ್ ಮಾಡಬೇಕು ಅಂತ ಕೂಡ 3 ಪತ್ರಗಳನ್ನು ಬರೆದಿದ್ದ ಅಂತ ಗೊತ್ತಿರಬೇಕು. ಹೈದರಾಬಾದ್ ರಾಜ್ಯದಲ್ಲಿ ಪ್ರಧಾನಿ ಸಲಾರ್ ಜಂಗ್ ಅವರು ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾರೆ. ಹೈದರಾಬಾದ್ ಕಂಪ್ಲೀಟ್ ಬ್ರಿಟಿಷರಿಗೆ ಸಪೋರ್ಟ್ ಅನ್ನು ಮಾಡ್ತಾರೆ. ಈ ದಂಗೆಯನ್ನು ಹತ್ತಿಕ್ತಾರಲ್ಲಿ ಯಾರನ್ನು ಕೂಡ ದಂಗೆ ಹತ್ತಲಿಕ್ಕೆ ಬಿಡೋದಿಲ್ಲ.
ಬನಾರಸ್ಸು ಅಲ್ಲೂ ಕೂಡ ದಂಗೆ ಆಯಿತು. ಅಲ್ಲೂ ಕೂಡ ಎಲ್ಲ ಕಡೆನೂ ಕೂಡ ನಿರ್ಧವಾಗಿ ದಂಗೆನ ನಿಗ್ರಹ ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಎಲ್ಲ ಶಂಕಿತ ಬಂಡುಕೋರನ್ನು ಮತ್ತು ಸಿಪಾಯಿಗಳನ್ನು ಕೂಡ ಯಾರ್ಯಾರು ಸಿಗ್ತಾರೆ ಎಲ್ಲರನ್ನೂ ಕೂಡ ಮರಣದಂಡನೆಗೆ ಒಳಪಡಿಸಲಾಗ್ತದೆ. ಈ ರೀತಿಯಾಗಿ ದಂಗೆನ ಹತ್ತಿಕ್ಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ನೋಡಿರಿ, ದೆಹಲಿಯಲ್ಲಿ ಲೆಫ್ಟಿನೆಂಟ್ ವಿಲೋಗ್ನಿ, ಜಾನ್ ನಿಕೋಲ್ಸನ್, ಲೆಫ್ಟಿನೆಂಟ್ ಹಡ್ಸನ್ನು, ಕಾನ್ಪುರದಲ್ಲಿ ಇವೆಲ್ಲ ಲಕ್ನೋ, ಝಾನ್ಸಿಯಲ್ಲಿ, ಬೆನಾರಸಲ್ಲಿ ಇವೆಲ್ಲ ಕೇಳೋದಿಲ್ಲ, ಜಸ್ಟ್ ಮಾಹಿತಿ ಅಷ್ಟೆ. ನೆಕ್ಸ್ಟು 1857 ದಂಗೆ ಫೇಲ್ ಆಗಲಿಕ್ಕೆ ಕಾರಣವನ್ನು ಹೇಳ್ತಾ ಹೋಗ್ತೇನೆ ನಿಮಗೆ ಮುಂದೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟು ಮತ್ತು ಕರ್ನಾಟಕದಲ್ಲಿ 1857 ದಂಗೆಯ ಪ್ರಮುಖ ಪ್ಲೇಸ್ಗಳು ಏನೇನಾಯಿತು ಅವನ್ನು ಕೂಡ ಚರ್ಚೆ ಮಾಡ್ಕೊಳ್ತಾವೆ ಮುಂದಿನ ತರದಲ್ಲಿ. ಐ ಹೋಪ್ ಸ್ವಲ್ಪ ಡೀಟೇಲ್ಡಾಗಿ ಚರ್ಚೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇನ್ನೂ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ. ಆಲ್ಮೋಸ್ಟ್ ಆದಷ್ಟು ಬೇಗ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಗೊತ್ತಾಗಲಿ ಅವರಿಗೂ ಕೂಡ ಕೋರ್ಸ್ ಸ್ಟಾರ್ಟ್ ಆಗಿದೆ ಅಂತೇಳಿ. ಯಾರೇನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.